ಓಕೆ, ನಾವು ನೀನೇನಪ್ಪ ಅಂದ್ರೆ ಡಿಸ್ಕಷನ್ ಮಾಡ್ತಾ ಇದ್ವಲ್ಲ, ನೀವೇನ್ ಡಿಸ್ಕಷನ್ ಮಾಡಿದ್ವಿ? ನೀವು ಕೆಲವೊಂದು ಅವಾರ್ಡ್ಗಳನ್ನ ಲಾಸ್ಟ್ ತಗೊಂಡಿರ್ತಕ್ಕಂಥ ಕೆಲವು ಅವಾರ್ಡ್ಗಳನ್ನ ಮತ್ತೆ ಇಸ್ರೋ ಸಂಬಂಧಪಟ್ಟಂತ ಕೆಲವೊಂದು ಮಿಷನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀವಲ್ಲ ನೀನೆ, ಹೌದಲ್ರಿ? ಓಕೆ, ರೈಟ್. ಈಗ ರಿವಿಷನ್ ಮಾಡೋಣ ಸ್ಪೀಡ್ ಆಗಿ ರಿವಿಷನ್ ಮಾಡ್ತೀವಿ. ಅದಾದ ಫುಲ್ ಸ್ಪೀಡ್ ಆಗಿ, ಯಾವ್ದು ಸ್ಲೋ ಇರಂಗಿಲ್ಲ. ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ಬೇಕು ಅಷ್ಟೇ. ನಾ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತಾ ಹೋಗ್ಬೇಕು. ಹೌದ್ರಾ? ಓಕೆ. ನ್ಯಾಷನಲ್ ಅವಾರ್ಡ್ ಎಷ್ಟನೇ ಆವೃತ್ತಿ ಕೊಟ್ಟರು ನಾವು ನೀನೆ? ನ್ಯಾಷನಲ್ ಅವಾರ್ಡ್ 72ನೇ ಆವೃತ್ತಿ. ಹೌದಾ? ಕೊಡುವಂತ ಯಾರು ಕೊಡ್ತಾರ ಅದನ್ನ? ಭಾರತ ಸರ್ಕಾರ ಕೊಡ್ತಾರೆ. ಹೌದಾ? ಅತ್ಯುತ್ತಮ ನಟ ಯಾರು? ಇಬ್ರು ಮಂದಿ ಇದ್ರು, ಇಬ್ರು ಮಂದಿ, ಮೊಮೋಟಿ ಮತ್ತು ಆರ್ಯನ್. ಕಾರ್ತಿಕ್ ಆರ್ಯನ್ ಮತ್ತು ಮೊಮೋಟಿ. ನೆಕ್ಸ್ಟ್ ಅತ್ಯುತ್ತಮ ನಟಿ ಯಾರು? ಯಾಮಿ ಗೌತಮಿ. ಹೌದಾ? ಅತ್ಯುತ್ತಮ ಫಿಲ್ಮ್ ಯಾವ್ದು? ಯಾವ್ದ್ರಿ? ಆರ್ಟಿಕಲ್ 370. ಹೌದಾ? ಆರ್ಟಿಕಲ್ 370. ನೆಕ್ಸ್ಟ್ ಅತ್ಯುತ್ತಮ ಡೈರೆಕ್ಟರ್ ಯಾರು? ಯಾವ್ದ್ರಿ? ರಾಜ್ಕುಮಾರ್ ಅಂತ ಡಿಸೈಡ್ ಮಾಡಿದ. ಅತ್ಯುತ್ತಮ ಡೈರೆಕ್ಟರ್ ಯಾರಪ್ಪ ಅಂದ್ರೆ ರಾಜ್ಕುಮಾರ್. ಈ ನೆಕ್ಸ್ಟ್ ಅತ್ಯುತ್ತಮ ಕನ್ನಡ ಫಿಲ್ಮ್ ಯಾವ್ದು? ಯಾವ್ದ್ರಿ? ಮಿಥ್ಯ. ಹೌದಾ? ಅತಿ ಹೆಚ್ಚು ಅಥವಾ 3 ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡ್ಕೊಂಡಿರ್ತಕ್ಕಂಥ ಕನ್ನಡ ಫಿಲ್ಮ್ ಯಾವ್ದು? ಮಿಥ್ಯ. ರೈಟ್. ಅದರದ್ದು ಪ್ರೊಡ್ಯೂಸರ್ ಯಾರು? ಮಿಥ್ಯ ಫಿಲ್ಮ್ ಪ್ರೊಡ್ಯೂಸರ್ ಯಾರು? ರಕ್ಷಿತ್ ಶೆಟ್ಟಿ. ಇನ್ನು ನೆಕ್ಸ್ಟ್ ಇನ್ನೊಂದು ಡಿಸ್ಕಷನ್ ಮಾಡಿದ್ವಿ. ಏನ್ ಮಾಡಿದ್ವಿಪ್ಪ ಅಂದ್ರೆ ಬಾಲನಟ ಅಂತ ಮಾಡಿದ್ವಿ. ಬಾಲನಟ ಯಾರು? ಅತೀಶ್ ಶೆಟ್ಟಿ. ಹೌದಾ? ಅತೀಶ್ ಶೆಟ್ಟಿ ಅತ್ಯುತ್ತಮ ಬಾಲನಟ. ಹೌದಾ? ಇಂಪಾರ್ಟೆಂಟ್ ನೆನಪಿಟ್ಟು ಹೋಗ್ಬೇಕಾದ್ರೆ ಈಗ ಕನ್ನಡಕ್ಕೆ ಸಂಬಂಧಪಟ್ಟಂಗ ಅತ್ಯುತ್ತಮ ಬಾಲನಟ ಯಾರಪ್ಪ ಅಂದ್ರೆ ಅತೀಶ್ ಶೆಟ್ಟಿ ಅಂತೇಳಿ. ಹೌದಾ? ಅತೀಶ್ ಶೆಟ್ಟಿ. ರೈಟ್. ಈ ನೆಕ್ಸ್ಟ್ ಮತ್ತೇನ್ ಡಿಸೈಡ್ ಮಾಡಿದ್ರೆ ಸಂಬಂಧಪಟ್ಟಂಗ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಟಿ, ಮತ್ತೆ ಅತ್ಯುತ್ತಮ ನಟ, ಮತ್ತೆ ಯಾವಪ್ಪ ಅಂದ್ರೆ ಅತ್ಯುತ್ತಮ ಡೈರೆಕ್ಟರು. ಇವನ್ನೆಲ್ಲ ನೆನಪಿಡ್ಬೇಕು. ಮತ್ತೆ ಅದು ಹೌದಾ? ಇಷ್ಟೇ ಸಿಂಪಲ್ ಇನ್ಫಾರ್ಮೇಶನ್ ನೆನಪಿಟ್ಟು ಹೋಗ್ಬೇಕು. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಡಿಸ್ಕಸ್ ಮಾಡಿದ್ವಿ. ಹೌದಾ? ಈಗ ಲಾಸ್ಟ್ ಪಡ್ಕೊಂಡ್ರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಮೋಹನ್ ಲಾಲ್. ಯಾವ ಭಾಷೆ? ತಮಿಳು ಭಾಷೆ. ಮಲಯಾಳಂ. ಯಾವ್ದ್ರಿ? ಮಲಯಾಳಂ. ಈಗ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಎಷ್ಟು ಪ್ರಶಸ್ತಿ ಮೊತ್ತ ಇಟ್ಟು ಕೊಡ್ತಾರ? ಪ್ರಶಸ್ತಿ ಮೊತ್ತ ಕೊಡ್ತಾರಲ್ಲಿ ಎಷ್ಟು ಕೊಡ್ತಾರ? 50 ಲಕ್ಷ? 10 ಲಕ್ಷ. ಎಷ್ಟ್ರಿ? 10 ಲಕ್ಷ ರೂಪಾಯಿ ರೊಕ್ಕ ಕೊಡ್ತಾರೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಎಷ್ಟು ಕೊಡ್ತಾರಪ್ಪ ಅಂದ್ರೆ 10 ಲಕ್ಷ. ಹೌದಾ? ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಪಡ್ಕೊಂಡ ಮೊದಲ ಕನ್ನಡಿಗ ಯಾರು? ರಾಜ್ಕುಮಾರ್. ಹೌದಾ? ನೆಕ್ಸ್ಟ್ ಮೊದಲ ವ್ಯಕ್ತಿ ಯಾರು? ದೇವಿಕಾ ರಾಣಿ. ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ದೇವಿಕಾ ರಾಣಿ. ನೆಕ್ಸ್ಟ್ ಈ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಐತಿಲ್ಲ, ನಮ್ಮ ಇದನ್ನ ಈ ದಾದಾ ಸಾಹೇಬ್ ಫಾಲ್ಕೆ ಅವ್ರನ್ನ ಏನಂದು ಕರೆಯುತ್ತಾರೆ? ಭಾರತದ ಚಲನಚಿತ್ರ ಪಿತಾಮಹ ಅಂತ ಕರೀತಾರೆ. ಅದನ್ನ ಡಿಸ್ಕಷನ್ ಕೂಡ ನಾವು ಅದನ್ನ ಮಾಡಿದ್ವಿ. ರೈಟ್. ಈ ನೆಕ್ಸ್ಟ್ ಈ ಮೋಹನ್ ಲಾಲ್ ಆದ್ಮೇಲೆ ಅದಕ್ಕಿಂತ ಮುಂಚೆ ಪಡ್ಕೊಂಡ್ರೆ ಯಾರು? ಮಿಥುನ್ ಚಕ್ರವರ್ತಿ. ಅದಕ್ಕಿಂತ ಮುಂಚೆ ಪಡ್ಕೊಂಡ್ರೆ ಯಾರು? ವಹೀದಾ ರೆಹಮಾನ್. ಅದಕ್ಕಿಂತ ಮುಂಚೆ ಪಡ್ಕೊಂಡ್ರೆ ಯಾರು? ಯಾವ್ದು? ರಜನಿಕಾಂತ್. ನೋಡ್ರಿ, ಒಂದ್ಸಲ ನೆನ್ಬಿಡುವರಿ. ಏನಾದ್ರು ನಿಮ್ ಕ್ವಶನ್ಸ್ ಅನ್ನ ಈಕೆ ಯಾರು ಪಡ್ಕೊಂಡಿಲ್ಲ ಅಂತ ಕ್ವಶನ್ ಕೇಳ್ಬೋದು. 4 ಆಪ್ಷನ್ ಕೊಟ್ಬಿಟ್ಟು. ಹೌದಾ? ಈಗ ಯಾರು ಪಡ್ಕೊಂಡ್ ಕೇಳ್ಬೋದು. ಒಂದೇದಪ್ಪ ಅಂದ್ರೆ ಮೋಹನ್ ಲಾಲು, ಮಿಥುನ್ ಚಕ್ರವರ್ತಿ, ಅದಾದ್ಮೇಲೆಪ್ಪ ಅಂದ್ರೆ ವಹೀದಾ ರೆಹಮಾನ್, ಅದಾದ್ಮೇಲೆ ರಜನಿಕಾಂತ್. ಲಾಸ್ಟ್ ಪಡ್ಕೊಂಡ್ರು ರೀಸೆಂಟ್ ಆಗಿ ಪಡ್ಕೊಂಡು ಹೇಳಿದ್ವಿ. ಹೌದಾ? 2019 ಈ ಕಡೆ ಪಡ್ಕೊಂಡ್ ಬಂದದ್ದು. ನೆಕ್ಸ್ಟ್ ಆದ್ಮೇಲೆ ಆಸ್ಕರ್ ಪ್ರಶಸ್ತಿ ಡಿಸ್ಕಷನ್ ಮಾಡಿದ್ವಿ. ಆಸ್ಕರ್ ಪ್ರಶಸ್ತಿ. ರೈಟ್. ಆಸ್ಕರ್ ಪ್ರಶಸ್ತಿ ಸ್ಥಾಪನೆ ಆಗಿದೆ ಯಾವಾಗ? 1904. ನೀನ್ ಹೇಳಿ ಡಿಸ್ಕಷನ್ ಮಾಡಿದ್ರೆ 1904. ರೈಟ್. ಈ ನೆಕ್ಸ್ಟ್ ಈ ಆಸ್ಕರ್ ಪ್ರಶಸ್ತಿನ ಇನ್ನೊಂದು ಹೆಸರಲ್ಲಿ ಕರೀತಾರೆ. ಏನಂತ ಕರೀತಾರೆ? ಯಾವ್ದ್ರಿ? ಅಕಾಡೆಮಿ ಅವಾರ್ಡ್ ಅಂತ ಕೂಡ ಕರೀತಾರೆ. ನಿಮ್ಮೆಲ್ಲ ಗೊತ್ತು ಅಕಾಡೆಮಿ ಅವಾರ್ಡ್. ನೆಕ್ಸ್ಟ್ ನಿನ್ನೆ ನಾವು ಒಂದು ಡಿಸ್ಕಷನ್ ಮಾಡಿದ್ದಿಲ್ಲ, ನಿನ್ನ ನಾವು ಈ ಸಂಬಂಧ ಡಿಸ್ಕಸ್ ಮಾಡಿಲ್ಲ. ಅದ್ರ ಮೇಲೆ ಒಂದು ಕ್ವಶನ್ ಕೇಳಿದನ್ರಿ. ನಿನ್ನೆ ಜಾರ್ಖಂಡ್ ಒಂದು ಜಾರ್ಖಂಡ್ PSC ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅವರು. ಬಟ್ ಏನಪ್ಪಾ ಅಲ್ಲಿ ಕ್ವಶನ್ ಕೇಳಿದ್ದ. ಏನ್ ಕ್ವಶನ್ ಕೇಳಿದಪ್ಪ ಅಂದ್ರೆ ಈ ಆಸ್ಕರ್ ಪ್ರಶಸ್ತಿ ನಾ ಗ್ರೂಪ್ ನಲ್ಲಿ ಹಾಕಿ ನಾನು ಏನು ಕ್ವಶನ್ ಪೇಪರ್ ಹಾಕಿದ್ದೇನೆ. ಅದ್ರಲ್ಲಿ ಕ್ವಶನ್ ಆಯ್ತದು. ನಮ್ಮ ನೋಡಿದಿಲ್ಲ ಅದನ್ನ ಡಿಸೈಡ್ ಮಾಡೋಕ್ಕಿಂತ ಮುಂಚೆ. ಆಮೇಲೆ ನೋಡಿದೆ ಅದ ಕ್ವಶನ್ ಇತ್ತದು. ಏನು ಆಸ್ಕರ್ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಮೊದಲ ಭಾರತೀಯ ಅಂತ ಕ್ವಶನ್ ಕ್ಯಾನಲ್ಲಿ ಯಾರು? ಭಾನು ಅತ್ತಯ್ಯ. ನಿನ್ನ ಡಿಸೈಡ್ ಮಾಡಿದಿಲ್ಲ? ಹೌದಾ? ಭಾನು ಅತ್ತಯ್ಯ. ಯಾವ ಫಿಲ್ಮ್? ಗಾಂಧಿ ಅಂತ ಒಂದು ಫಿಲ್ಮ್ ಡಿಸೈಡ್ ಮಾಡಿದೆ. ಕಾಸ್ಟ್ಯೂಮ್ ಡಿಸೈನ್ ಕೆಲಸ ಮಾಡಂತೆ. ಹೌದಾ? ನೆಕ್ಸ್ಟ್ 2 ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? AR ರೆಹಮಾನ್. ನೆಕ್ಸ್ಟ್ ಜೀವಮಾನ ಸಾಧನೆ ಲೈಫ್ ಟೈಮ್ ಅಚೀವ್ಮೆಂಟ್ ಗೆ ಹಾನರರಿ ಅವಾರ್ಡ್ ಅಂತ ಕೊಡ್ತಾರ. ಅದನ್ನ ಪಡ್ಕೊಂಡಿರ್ತಕ್ಕಂಥ ಭಾರತದ ಮೊದಲ ವ್ಯಕ್ತಿ ಯಾರು? ಸತ್ಯಜಿತ್ ರೇ. ಹೌದಾ? ನೆಕ್ಸ್ಟ್ ಒಂದು ಹಾಡಿಗೆ ಅವಾರ್ಡ್ ಕೊಟ್ಟಿದ್ರು. ಯಾವ ಹಾಡದು? ನಾಟು ಸಾಂಗ್. ಹೌದಾ? RRR ಫಿಲ್ಮ್ ದಿಂದ. ಹೌದಾ? ಒಂದು ಡಾಕ್ಯುಮೆಂಟರಿ ಫಿಲ್ಮ್, ಶಾರ್ಟ್ ಫಿಲ್ಮ್ ಯಾವ್ದೇ? ದಿ ಎಲಿಫೆಂಟ್ ವಿಸ್ಪರ್. ಅದನ್ನು ಕೂಡ ನೀವು ಡಿಸ್ಕಷನ್ ಮಾಡಿವಿ. ರೈಟ್. ಇಷ್ಟು ಸ್ಪೀಡ್ ಆಗಿ ಮಾಡಕೈತೀನಿ ಅಂದ್ರೆ ನಾವು ನಿನ್ನ ಡಿಸ್ಕಷನ್ ಮಾಡಿವಿ. ಇದನ್ನ ಮತ್ತೆ ಗಾಬರಿ ಆಗ್ಬಾರ್ದು. ಹೌದಾ? ಇಷ್ಟು ಸ್ಪೀಡ್ ಮಾಡಿದ್ರೆ ಹೆಂಗ್ ಪಡ್ಕೊಳ್ಳೋದು ಅಂತೇಳಿ ನಿನ್ನೆ ಡಿಸ್ಕಷನ್ ಮಾಡಿವಿ. ರಿವಿಷನ್ ಮಾಡಕೈತೀನಿ ಜಸ್ಟ್ ಅಷ್ಟೇ. ಅರ್ಥ ಆಯ್ತಾ? ರೈಟ್. ಈ ನೆಕ್ಸ್ಟ್ ಇದು ಭಾರತೀಯರಾಯ್ತು ಇವಾಗ. ಈ ನೆಕ್ಸ್ಟ್ ಈ 98ನೇ ಆವೃತ್ತಿ ಆಸ್ಕರ್ ಕೊಟ್ಟಿರೋದು ಗೊತ್ತಾ ಮನೆ? ಹೌದಾ? ಆಸ್ಕರ್ ಪಡ್ಕೊಂಡಿರ್ತಕ್ಕ ಬೆಸ್ಟ್ ಫಿಲ್ಮ್ ಯಾವುದು? ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತೆ.
ಬೆಸ್ಟ್ ನಟ ಯಾರು? ಮೈಕಲ್. ಬೆಸ್ಟ್ ನಟ ಯಾರೇ? ಮೈಕಲ್. ಬೆಸ್ಟ್ ನಟಿ ಯಾರು? ಜೆಸ್ಸಿ ಬಕ್ಲಿ. ಜೆಸ್ಸಿ ಬಕ್ಲಿ. ಅವ್ರದ್ದು ಫಿಲ್ಮ್ ಯಾವುದು? ಹಮ್ ನೈಟ್. ಯಾವುದು? ಹಮ್ ನೈಟ್. ಯಾವ್ದಪ್ಪ ಅಂದ್ರೆ ಹಮ್ ನೈಟ್ ಅಂತೇಳಿ. ಹಮ್ ನೈಟ್, ರೈಟ್. ಈ ನೆಕ್ಸ್ಟ್ ಅತಿ ಹೆಚ್ಚು ವಿಭಾಗದಲ್ಲಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಫಿಲ್ಮ್ ಯಾವುದು? ಒನ್ ಬ್ಯಾಟಲ್ ಆಫ್ಟರ್ ಅನ್ನೋದು 6 ಪ್ರಶಸ್ತಿಯನ್ನು ಪಡ್ಕೊಂಡದ್ದು. 6 ಪ್ರಶಸ್ತಿನ ಪಡ್ಕೊಂಡು ನಿಮ್ಮೆಲ್ಲ ಗೊತ್ತಿರ್ಬೇಕದು. ಇನ್ ನೆಕ್ಸ್ಟ್ ಬೆಸ್ಟ್ ಡೈರೆಕ್ಟರ್ ಯಾರು? ಆಂಡರ್ಸನ್. ಪೌಲ್ ಆಂಡರ್ಸನ್. ಅದೇ ಪೌಲ್ ಆಂಡರ್ಸನ್. ಅವ್ರ ಫಿಲ್ಮ್ ಯಾವುದು? ಅವ್ರ ಫಿಲ್ಮ್ ಯಾವುದು? ಒನ್ ಬ್ಯಾಟಲ್ ಆಫ್ಟರ್ ಅನ್ನೋದರ್ ಅಂತ. ಒನ್ ಬ್ಯಾಟಲ್ ಆಫ್ಟರ್ ಅಂದ್ರೆ ಬೆಸ್ಟ್ ಡೈರೆಕ್ಟರ್ ಫಿಲ್ಮ್ ಅವಾರ್ಡ್ ಅನ್ನ ಕೊಟ್ಟಿದಾರೆ ಅದು. ಹೌದಾ? ಅವಾರ್ಡ್ ಕೊಡೋದು ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಅದಾದ್ಮೇಲೆ ಈ ಆಸ್ಕರ್ ಪ್ರಶಸ್ತಿ ಏನು ಪಡ್ಕೊಂಡಿದ್ದಲ್ಲ, ನಾಮಿನೇಟ್ ಆಗಿರ್ತಕ್ಕಂಥ ಭಾರತೀಯ ಫಿಲ್ಮ್ ಯಾವುದು? ಹೋಮ್ ಬೌಂಡ್. ಯಾವ್ದ್ರಿ? ಹೋಮ್ ಬೌಂಡ್. ಇದು ನೆನ್ಪಿಟ್ಕೋ. ಇದು ಗೆದ್ದಿಲ್ಲ, ಯಾವುದೇ ಪ್ರಶಸ್ತಿ ಗೆದ್ದಿಲ್ಲ, ಜಸ್ಟ್ ಏನಪ್ಪಾ ಅಂದ್ರೆ ನಾಮಿನೇಟ್ ಆಗಿತ್ತು. ನಾಮಿನೇಟ್ ಆಗಿ ಅದು ಯಾವ್ದು? ಹೋಮ್ ಬೌಂಡ್. ಅದು ಹೋಮ್ ಬೌಂಡ್ ನೆನ್ಪಿಟ್ಕೋಬೇಕಾದ್ರೆ ಇಂಪಾರ್ಟೆಂಟ್. ಇನ್ ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಡಿಸ್ಕಸ್ ಮಾಡಿದ್ ನಾವು. ಗೋಲ್ಡನ್ ಗ್ಲೋಬ್, ಹೌದಾ? ಎಷ್ಟನೇ ಆವೃತ್ತಿ ಕೊಟ್ಟರೆ ಇತ್ತೀಚೆಗೆ? 83ನೇ ಆವೃತ್ತಿ. ಈ ನಾಳೆ ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ ಏನ್ ಗೊತ್ತಿರ್ಬೇಕು ಅಂದ್ರೆ, ಈ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಯಾವ ಕ್ಷೇತ್ರಕ್ಕೆ ಕೊಡ್ತಾರಂತ ಏನಾದ್ರು ಆಪ್ಷನ್ಸ್ ಗಳಿಗೆ ಕೊಟ್ಟಿದ್ರೆ ಚಲನಚಿತ್ರ ಅನ್ಬೇಕು, ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳ್ಬೇಕು, ಹೌದಾ? ಮತ್ ಬ್ಯಾಲನ್ ಓ ಡಿಯರ್ ಕೊಡ್ತಾರಲ್ಲ, ಅದ್ಯಾವ್ದು ಕೊಡ್ತಾರ? ಬ್ಯಾಲನ್ ಓ ಡಿಯರ್ ಅವಾರ್ಡ್. ಹೇಗ? ಫುಟ್ಬಾಲ್. ಯಾವ್ದ್ರಿ? ಫುಟ್ಬಾಲ್. ಬ್ಯಾಲನ್ ಓ ಡಿಯರ್ ಫುಟ್ಬಾಲ್, ಹೌದಾ? ಗೋಲ್ಡನ್ ಗ್ಲೋಬ್ ಅವಾರ್ಡ್ ಚಲನಚಿತ್ರ ಅವಾರ್ಡ್. ಚಲನಚಿತ್ರ ಅವಾರ್ಡ್, ಹೌದಾ? ಚಲನಚಿತ್ರ ಗೊತ್ತಿರ್ಬೇಕು. ಇತ್ತೀಚೆಗೆ 83ನೇ ಆವೃತ್ತಿ ಡಿಸ್ಕಸ್ ಮಾಡಿದ್ರೆ ನಾವು. ಬೆಸ್ಟ್ ಆಕ್ಟರ್ ಯಾರಲ್ಲಿ? ಸಾರಿ, ಬೆಸ್ಟ್ ಫಿಮೇಲ್ ಆಕ್ಟರ್ ಯಾರು? ನೀವ್ ಹೇಳಿಲ್ಲ ನೋಡ್ರಿ, ಕ್ಲಾರಿಟಿ ಇರಬೇಕು. ಆಸ್ಕರ್ ಪ್ರಶಸ್ತಿ ಮತ್ತು ಗೋಲ್ಡನ್ ಗ್ಲೋಬ್ ಅವಾರ್ಡ್ ಆಲ್ಮೋಸ್ಟ್ ಎಲ್ಲವೂ ಸೇಮ್ ಅದಾವ. ಒಂದು ಬೆಸ್ಟ್ ಆಕ್ಟರ್, ಹೌದಾ? ಒಂದೇ ಡಿಫ್ರೆಂಟ್ ಐತೆ ಅಲ್ಲಿ, ಗೊತ್ತಾ? ಹಾಗಾದ್ರೆ ಬೆಸ್ಟ್ ನಟಿ ಯಾರಲ್ಲಿ? ಜೆಸ್ಸಿ ಬಕ್ಲಿ. ಅವ್ರ ಫಿಲ್ಮ್ ಯಾವುದು? ಹಮ್ಲೆಟ್ ಅಂತ, ಹೌದಾ? ಇನ್ ನೆಕ್ಸ್ಟ್ ಬೆಸ್ಟ್ ಫಿಲ್ಮ್ ಯಾವ್ದಲ್ಲಿ? ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇನ್ನು ನೆಕ್ಸ್ಟ್ ಬೆಸ್ಟ್ ಮೇಲ್ ಆಕ್ಟರ್ ಚೇಂಜ್ ಇದೆ ಯಾರಲ್ಲಿ? ವ್ಯಾಗ್ನರ್ ಮೌರ್ ಅಂತ. ವ್ಯಾಗ್ನರ್ ಮೌರ. ಅವ್ರ ಫಿಲ್ಮ್ ಯಾವುದು? ದ ಸೀಕ್ರೆಟ್ ಏಜೆಂಟ್. ದ ಸೀಕ್ರೆಟ್ ಏಜೆಂಟ್ ನೆನ್ಬಿಟ್ಟು. ಗೋಲ್ಡನ್ ಗ್ಲೋಬ್ ಅವಾರ್ಡ್. ಗೋಲ್ಡನ್ ಗ್ಲೋಬ್ ಅವಾರ್ಡ್, ಹೌದಾ? ಇದು ನೆನ್ಬಿಡ್ಬೇಕು, ಇಂಪಾರ್ಟೆಂಟ್ ಎಕ್ಸಾಮ್. ಈ ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಡಿಸ್ಕಸ್ ಮಾಡಿದ್ವಿ ಇಲ್ಲಿ. ಓಕೆ, ಪೀಪಾ ವರ್ಲ್ಡ್ ಕಪ್ ಡಿಸ್ಕಸ್ ಮಾಡಿದ್ವಿ, ಹೌದಾ? ಪೀಪಾ ಮೀನಿಂಗ್ ಎಲ್ಲ ಗೊತ್ತಿರಬೇಕು. ಪೀಪಾ ಬಗ್ಗೆ 100% ಕ್ವಶನ್ ಎಕ್ಸಾಮ್ ಕ್ವಶನ್ ಕೇಳ್ತಾನೆ. ಜಸ್ಟ್ ಎಷ್ಟು ಯೂನಿಯನ್ ಅಂತ ಹೇಳಿದೆ ನಾನು? 6 ಯೂನಿಯನ್ ಅಂತ ಹೇಳಿದ್ದೆ, ರೈಟ್? ಈ ನೆಕ್ಸ್ಟ್ ಪೀಪಾ ಸ್ಥಾಪನೆ ಆಗಿದಾವ 1904. ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜೂರಿಚ್. ಜೂರಿಚ್, ಹೌದಾ? ನೆಕ್ಸ್ಟ್ ಈ ಪ್ರಸ್ತುತ ಇದರ ಅಧ್ಯಕ್ಷ ಯಾರಾದ್ರು ಪೀಪಾದು? ಇನ್ಫ್ಯಾಂಟಿನೋ ನೆನ್ಬಿಟ್ಟು. ಇನ್ಫ್ಯಾಂಟಿನೋ ಜಸ್ಟ್ ನೋಡ್ಬಿಟ್ಟು, ರೈಟ್? ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈ ಪೀಪಾ ಮಣ್ಣು ನಡೀತಿಲ್ಲ, ಎಷ್ಟನೇ ಆವೃತ್ತಿ ಅದು? 23ನೇ ಆವೃತ್ತಿ. ಗೆದ್ದಿರ್ತಕ್ಕಂಥ ಟೀಮ್ ಯಾವುದು? ಸ್ಪೇನ್. 2ನೇ ಟೀಮ್ ಯಾವುದು? 3ನೇ ಟೀಮ್ ಯಾವುದು? 4ನೇ ಯಾವುದು? ಫ್ರಾನ್ಸ್. ಇಷ್ಟ 4 ತಗ ನೆನ್ಬಿಡ್ಕೋಬೇಕಾ? 3ನೇದು ಕೇಳ್ತಾನೆ 100% ಎಕ್ಸಾಮ್, ಹೌದಾ? 4ನೇ ಯಾವ್ದಪ್ಪ ಅಂದ್ರೆ ಫ್ರಾನ್ಸ್. ನೆಕ್ಸ್ಟ್ ಪೇರ್ ಪ್ಲೇ ಅವಾರ್ಡ್ ಯಾವ ಕೊಟ್ರು? ಪೇರ್ ಪ್ಲೇ ಅವಾರ್ಡ್ ಅಂತ ಕೊಡ್ತಾರೆ. ಯಾವ್ದಂದ್ರೆ ನೆದರ್ಲ್ಯಾಂಡ್, ಹೌದಾ? ನೆದರ್ಲ್ಯಾಂಡ್ ಕೊಟ್ಟರು. ಇನ್ ನೆಕ್ಸ್ಟ್ ಅದಾದ್ಮೇಲೆ ಬೆಸ್ಟ್ ಬೂಟ್, ಗೋಲ್ಡನ್ ಬೂಟ್ ಯಾವ್ದ್ರಿ? ಕೆಲಿಯಾನ್ ಎಂಬಾಪೆ, ಹೌದಾ? ನೆಕ್ಸ್ಟ್ ಗೋಲ್ಡನ್ ಬಾಲ್ ರೋಡ್ರಿ ಅಂತ ಅನ್ಬಿಡುವ. ರೋಡ್ರಿ, ಹೌದಾ? ರೋಡ್ರಿ. ಈ ನೆಕ್ಸ್ಟ್ ಬೆಸ್ಟ್ ಗ್ಲೌಸ್ ಸೈಮನ್, ಹೌದಾ? ನಿನ್ ಹೆಸರು ಸೈಮನ್ ಆಯೋಗ ಡಿಸೈಡ್ ಮಾಡಿದ್ರ. ಸೈಮನ್ ಅವ್ರಿಗೆ ಬೆಸ್ಟ್ ಏನ್ ಕೊಟ್ಟರು? ಗೋಲ್ಡನ್ ಗ್ಲೌಸ್ ಕೊಟ್ಟರು, ಹೌದಾ? ಗೋಲ್ಡನ್ ಗ್ಲೌಸ್. ನೆಕ್ಸ್ಟ್ ಬೆಸ್ಟ್ ಎಮರ್ಜಿಂಗ್ ಪ್ಲೇಯರ್ ಯಾವ್ದೇ? ಕುಬಾಚಿ, ಹೌದಾ? ಬೆಸ್ಟ್ ಅಥವಾ ಬೆಸ್ಟ್ ಯಂಗೆಸ್ಟ್ ಪ್ಲೇಯರ್ ಅಂತ ಹೇಳುವ, ಅಥವಾ ಬೆಸ್ಟ್ ಎಮರ್ಜಿಂಗ್ ಪ್ಲೇಯರ್ ಕುಬಾಚಿ. ಅದನ್ನು ಕೂಡ ನೀವು ನೆನಪು ಇಟ್ಕೊಳ್ಬೇಕು, ಎಕ್ಸಾಮ್ ಇಂಪಾರ್ಟೆಂಟ್, ರೈಟ್? ಈ ನೆಕ್ಸ್ಟ್ ಎಷ್ಟು ದೇಶಗಳ ಮಧ್ಯೆ ನಡೆಯುತ್ತದು? 48 ದೇಶಗಳ ಮಧ್ಯೆ ನಡೆದತ್ತೆ ಅದು ಗೇಮ್. ನೆಕ್ಸ್ಟ್ ಎಷ್ಟು ದೇಶ ಒಳಗಡೆ ನಡೆದತ್ತೆ? 3. ಮೆಕ್ಸಿಕೋ, ಅಮೆರಿಕಾ, ಕೆನಡಾ. ಅದು ಮೆಕ್ಸಿಕೋ, ಅಮೆರಿಕಾ, ಕೆನಡಾ. ಈ ನೆಕ್ಸ್ಟ್ ಅಲ್ಲಿ ಮ್ಯಾಸ್ಕಾಟ್ ನೆನ್ಬಿಟ್ಕೋಬೇಕು, ಹೌದಾ? ಮೆಕ್ಸಿಕೋದ ಯಾವುದು? ಜಾಗ್ವಾರ್, ಹೌದಾ? ನೆಕ್ಸ್ಟ್ ಅಮೆರಿಕಾ ಯಾವುದು? ಕ್ಲಚ್, ಹೌದಾ? ನೆಕ್ಸ್ಟ್ ಕೆನಡಾದ ಯಾವುದು? ಮಾಪ್ಲೆ. ಅಥವಾ ಮಾಪ್ಲೆ ಅಂತ ನೆನ್ಪಿಟ್ಕೋ. ಅದ್ರದ್ದು ಕೆನಡಾದು ಮಾಪ್ಲೆ, ಇದು ನೆನ್ಪಿಟ್ಕೋಬೇಕು. ಈ ನೆಕ್ಸ್ಟ್ ಅದಾದ್ಮೇಲೆ ಫೈನಲ್ ಮ್ಯಾಚ್ ಎಲ್ಲಿ ಇಡತ್ತು? ನ್ಯೂ ಜೆರ್ಸಿ, ನ್ಯೂಯಾರ್ಕ್ ಸಿಟಿ ಒಳಗಡೆ ನ್ಯೂ ಜೆರ್ಸಿ ಪ್ಲೇಸ್. ನ್ಯೂ ಜೆರ್ಸಿ ಅದ ಮೆಟ್ ಲೈಫ್ ಅಂತ ಒಂದು ಕ್ರೀಡಾಂಗಣ ಬರುತ್ತೆ, ಅಲ್ಲಿ ಅದ ನೆನ್ ಚೆಕ್ ಮಾಡಿದೆ. ಮೆಟ್ ಲೈಫ್, ಹೌದಾ? ನೆನಪಿಟ್ಕೋಬೇಕು, ಅದನ್ನ ಇಂಪಾರ್ಟೆಂಟ್. ಅದಾದ್ಮೇಲೆ ಈ ನೆಕ್ಸ್ಟ್ ಇಷ್ಟು ಡಿಸ್ಕಷನ್ ಮಾಡಿದೀವಿ ನಿನ್ನೆ. ಇನ್ ನೆಕ್ಸ್ಟ್ ಇವು ಪೀಪಾ ಎಷ್ಟು ವರ್ಷಕ್ಕೆ ನಡೀತಾವು?
4 ವರ್ಷ ನಡೀತಾವ. ಹೌದಾ? ಅಂದ್ರೆ ಈಗ 2026 ನಡೀತಾ, ಇನ್ನು 2030 ಹಿಡಿದೈತಿ. ವೆರಿ ಗುಡ್. ಏನಪ್ಪಾ ಅಂದ್ರೆ ಅದನ್ನ ನೆನಪಿಡ್ಬೇಕು. ಏನ್ ನೆನಪಿಡ್ಬೇಕು ಗೊತ್ತಾ? ಟ್ರಿಕ್ಸ್ MSP ಅಂತ ನೆನಪಿಡ್ಕೋಬೇಕು. MSP ಪುಲ್ಪರ್ಮೇನ್ ಅಲ್ಲಲ್ಲ, ಮ್ಯಾಕ್ಸಿಮಮ್ ಅಲ್ಲ, ಸೆಲ್ಲಿಂಗ್ ಅಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್. ಮಿನಿಮಮ್ ಸಪೋರ್ಟ್ ಪ್ರೈಸ್. ಹೌದಾ? MSP ಅದ್ರ ಬಗ್ಗೆ ಇಂಪಾರ್ಟೆಂಟ್ ನಮ್ ಎಕ್ಸಾಮ್ MSP ಅದು. ಹೌದಾ? MSP ನ ಫಿಕ್ಸ್ ಮಾಡೋರು ಯಾರು? ಅದ ಒಂದ್ ಸಂಸ್ಥೆ ಬರುತ್ತೆ. ಯಾರು ಏನ್ ಮಾಡೋದು? ಕಾಸ್ಟ್ ಅಂಡ್ ಪ್ರೈಸ್ ಅಂತ ಬರುತ್ತೆ ಗೊತ್ತಾ? CACP ಅಂತ, ಅದು ಕಾಸ್ಟ್ ಆಫ್ ಪ್ರೈಸ್, ಕಾಸ್ಟ್ ಅಂಡ್ ಪ್ರೈಸ್ ಅಂತ ಬರುತ್ತೆ. ಅವ್ರ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. MSP ಎಷ್ಟು ಬೆಳೆ ಕೊಟ್ರೆ ಏನ್ ಕೊಟ್ರೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಈಗ ಗೊತ್ತಿಲ್ಲ ಹಂಗೆ ಈ ಟ್ರಿಕ್ಸ್ ಏನ್ಬಿಡ್ಬೇಕು. MSP ಅಂತೇಳಿ. ಹೌದಾ? M ಅಂದ್ರೆ ಮೊರಾಕೋ. ಹೌದಾ? S ಅಂದ್ರೆ ಸ್ಪೇನ್. P ಅಂದ್ರೆ ಪೋರ್ಚುಗಲ್. ಅಂದ್ರೆ ಮುಂದೆ 2030 ನಡೆಯುದು. ನಾಳೆ ಅದ್ ಕೇಳಬಹುದು ಕ್ವಶನ್. ಹೌದಾ? ಮುಂದೆ 2030 ಎಲ್ಲ ನಡೀತು ಪೀಪ ಅಂದ್ರೆ ಈ MSP ಒಳಗಡೆ ನಡೀತಿದೆ. ಹೌದಾ? M ಅಂದ್ರೆ ಮೊರಾಕೋ, P ಅಂದ್ರೆ ಪೋರ್ಚುಗಲ್, ಇನ್ನೊಂದು S ಅಂದ್ರೆ ಸ್ಪೇನ್. ಅದ M ಅಂದ್ರೆ ಮೊರಾಕೋ, S ಅಂದ್ರೆ ಸ್ಪೇನು, P ಅಂದ್ರೆ ಪೋರ್ಚುಗಲ್. MSP ಅಂತ ನೆನ್ಬಿಡು. ಹೌದಾ? ಮಿನಿಮಮ್ ಸಪೋರ್ಟ್ ಪ್ರೈಸ್. ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಡಿಸ್ಕಷನ್ ಮಾಡಿದ್ವಿ ನಾವು. ಈ ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಟೂರ್ನಿ ಯಾವುದು? ಡ್ಯೂರಾಂಡ್ ಕಪ್. ಈ ನೆಕ್ಸ್ಟ್ ಈ ಸಂತೋಷ್ ಟ್ರೋಫಿ ಯಾವ ಒಂದು ಸ್ಪೋರ್ಟ್ಸ್ ಬರೋದು ಯಾವ್ದ್ರಿ? ಅದು ಕೂಡ ಫುಟ್ಬಾಲ್. ಈ ನಿನ್ನೆ ಒಂದು ಎಕ್ಸಾಮ್ ಮಾಡಿದ್ ಗೊತ್ತಾ? ಜಾರ್ಖಂಡ್ ಎಕ್ಸಾಮ್ ಮಾಡಿದ್ರೆ ಆತಲ್ಲಿ ಕ್ವಶನ್ ಐತಿ ನೋಡ್ರಿ. ಈ ನೆಹರು ಟ್ರೋಫಿ ಈ ಕೆಳಗಿನ, ನೀವ್ ಬೇಕಾದ್ರೆ ಮೊಬೈಲ್ ತೆಗೆದು ನೋಡೋದು, ಕ್ವಶನ್ ಬರೈತಿ ನೋಡೋದು. ಹೌದಾ? ನೆಹರು ಟ್ರೋಫಿ ಈ ಕೆಳಗಿನ ಯಾವ ಸ್ಪೋರ್ಟ್ಸ್ ಸಂಬಂಧಪಡೋದು? ಯಾವ್ದ್ರಿ? ನೋಡಿಲ್ಲ, ನಿಮ್ದು ಕರೆಕ್ಟ್ ಐತಿ. ಹೌದಾ? ಬಟ್ ನೆಹರು ಟ್ರೋಫಿ ಅಂತೇಳಿ ಅದೊಂದು ಬೇರೆ. ಹೌದಾ? ಬಟ್ ಡಿಪೆಂಡಿಂಗ್ ಅಪಾನ್ ಆಪ್ಷನ್ ಮೇಲೆ ಹೋಗುತ್ತೆ. ಅಲ್ಲಿ ನೆಹರು ಟ್ರೋಫಿ ಅಂದ್ರೆ ಫುಟ್ಬಾಲ್ಗೂ ಬರ್ತೈತೆ. ಹೌದಾ? ಫುಟ್ಬಾಲ್ಗೆ ಬರುತ್ತೆ. ಬಟ್ ನೆಹರು ಟ್ರೋಫಿ ಅಂತೇಳಿ ಇನ್ನೊಂದೇನಪ್ಪ ಅಂದ್ರೆ ಈ ಬೋಟ್ ರೇಸ್. ಬೋಟ್ ಅಂದ್ರೆ ನೀವ್ ಹೇಳಲ್ಲ ಏನದು? ದೋಣಿ ಬೋಟ್ ರೇಸ್ಗೂ ಬರುತ್ತೆ ಅದು. ಹೌದಾ? ಬೋಟ್ ರೇಸ್ಗೂ ಬರುತ್ತೆ. ಬಟ್ ಡಿಪೆಂಡಿಂಗ್ ಅಪಾನ್ ಆಪ್ಷನ್ ಒಳಗಡೆ. ಬಟ್ ಅಲ್ಲಿ ಆಪ್ಷನ್ ಒಳಗಡೆ ಏನು ಬೋಟ್ ರೇಸ್ ಕೊಟ್ಟಿಲ್ಲ. ಅಲ್ಲಿ ಏನ್ ಕೊಟ್ಟನಪ್ಪ ಅಂದ್ರೆ ಫುಟ್ಬಾಲ್ ಕೊಟ್ಟಾನ. ನೆಹರು ಟ್ರೋಫಿ ಅದಕ್ಕೆ ಸಂಬಂಧಪಟ್ಟಿದ್ರೆ ಫುಟ್ಬಾಲ್. ಈ ನೆಕ್ಸ್ಟ್ ಈ ಆಗಾ ಖಾನ್ ಗೋಲ್ಡ್ ಕಪ್ ಯಾವ್ದ್ರಿ? ಆಗಾ ಖಾನ್ ಗೋಲ್ಡ್ ಕಪ್ ಫುಟ್ಬಾಲ್, ಆಗಾ ಖಾನ್ ಕಪ್ ಹಾಕಿ. ಆಗಾ ಖಾನ್ ಕಪ್ ಯಾವ್ದಾದ್ರೆ ಹಾಕಿ. ಅದು ಕೂಡ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಅದು ಸಂಪೂರ್ಣ ಗೊತ್ತಿಲ್ಲ. ಈ ನೆಕ್ಸ್ಟ್ ರಣಜಿ ಟ್ರೋಫಿ ಆಯ್ತು ಮೊನ್ನೆ. ರಣಜಿ ಟ್ರೋಫಿ ಯಾವ ಕ್ರಿಕೆಟರ್? ಸಾರಿ, ಯಾವ ಸ್ಪೋರ್ಟ್ಸ್? ಯಾವ್ದ್ರಿ? ಕ್ರಿಕೆಟ್. ಯಾವ ಸ್ಪೋರ್ಟ್ಸ್ ಅಂದ್ರೆ ಕ್ರಿಕೆಟ್. ಲಾಸ್ಟ್ ರಣಜಿ ಟ್ರೋಫಿ ನಡೆದದ್ದು ಎಲ್ಲಿ? ಹುಬ್ಬಳ್ಳಿ ಒಳಗಡೆ. ನಾ ಇದನ್ನ ಯಾಕೆ ಕ್ವಶನ್ ಕೇಳಿದ್ನೋ ರಣಜಿ ಟ್ರೋಫಿ ಬಗ್ಗೆ. ಈ ಮೊನ್ನೆ ಪ್ರೀ ಕೋಚಿಂಗ್ ಆಯ್ತು ಎಕ್ಸಾಮ್. ಅದ 4 ಕ್ವಶನ್ ತುಂಬಿರ್ಬೇಕಾದ್ನೆಲ್ಲ ನಾ ಡಿಸೈಡ್ ಮಾಡೋನು. ಪ್ರೀ ಕೋಚಿಂಗ್ ಆಯ್ತು ಗೊತ್ತಾ ನಿನ್ನೆ? ಅದ್ರಲ್ಲಿ ಕ್ವಶನ್ ಕೇಳಿದ ರಣಜಿ ಟ್ರೋಫಿ ಅನ್ನೋದು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೊಟ್ಟಣ ಅದರಲ್ಲಿ. ಹೌದಾ? ರಣಜಿ ಟ್ರೋಫಿ ನಡೆದಲ್ಲಿ ಹುಬ್ಬಳ್ಳಿ ಒಳಗಡೆ. ಗೆದ್ದಿರ್ತಕ್ಕಂಥ ಟೀಮ್ ಯಾವುದು? ಜಮ್ಮು ಕಾಶ್ಮೀರ್. ಹೌದಾ? ಸೋತಿರ್ತಕ್ಕಂಥ ಟೀಮ್ ಯಾವುದು? ಯಾವ್ದ್ರಿ? ಕರ್ನಾಟಕ. ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದ. ಹೌದಾ? ಬಟ್ ಅಲ್ಲಿ ಏನ್ ಕೊಟ್ಟಿದ್ದ? ಮುಂಬೈ ಅಂತ ಕೊಟ್ಟಿದ್ದ ಅಲ್ಲಿ ಆಪ್ಷನ್ ಒಳಗಡೆ. ಮುಂಬೈ ಅಲ್ಲ, ಕರ್ನಾಟಕ. ಹೇಳಪ್ಪಿ. ಅಂದ್ರೆ ಅತಿ ಹೆಚ್ಚು ವಿಕೆಟ್, ಅದನ್ನ 3 ಆಪ್ಷನ್ ಕೊಟ್ಟಿದ್ದಲ್ಲಿ. ಹೌದಾ? ಅತಿ ಹೆಚ್ಚು ವಿಕೆಟ್ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅಖಿಲ್ ನಬಿ ಅತಿ. ಅದು ಕೂಡ ಆಪ್ಷನ್ ಇತ್ತು 3. ಅದು ಸೊ ನಾ ಏನ್ ಹೇಳಕ್ ಇಟ್ಕೊಂಡಿನಪ್ಪ ಅಂದ್ರೆ, ಏನಾದ್ರು ಎಕ್ಸಾಮ್ KSP ದವ್ರು ಕಂಡಕ್ಟ್ ಮಾಡಿದಂದ್ರೆ ರಣಜಿ ಟ್ರೋಫಿ ಗೆದ್ದ ಟೀಮ್ ಯಾವ ತಟ ಗೆದ್ದಿದ್ದ ಅದು ಕ್ಲಾರಿಟಿ ಬರತ್ತೆ. KSP ದವ್ರು ಏನೋ ಪೊಲೀಸ್ ಕಾನ್ಸ್ಟೇಬಲ್ ಅದ ಬೇರೆ ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರೆ, KSP ದವರು ಇತ್ತೀಚೆಗೆ ನಡೆದಕ್ಕಂತ ರಣಜಿ ಟ್ರೋಫಿಯನ್ನ ಗೆದ್ದಿರ್ತಕ್ಕಂಥ ಟೀಮ್ ಯಾವ್ದು? ಜಮ್ಮು ಕಾಶ್ಮೀರ ಮುಗಿದಷ್ಟೇ, ಅವ್ರದ್ದಾಗಿದ್ರೆ. ಬಟ್ KEದ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೊಡ್ತಾ. ಅರ್ಥ ಆಯ್ತಾ? ಅದಕ್ಕೆ ನೀವು ಕ್ವಶನ್ ಮೇಲೆ ಬಿಡಿಸೋದ್ರಿಂದ ನಿಮ್ಗೆ ಎಷ್ಟು ಡೆಪ್ತ್ ಓದ್ಬೇಕು, ಎಷ್ಟು ಒನ್ ಲೈನರ್ ಓದ್ಬೇಕು ಅನ್ನೋದಾಗ ಗೊತ್ತಾಗ್ತದೆ. ಸೊ ಅದಕ್ಕೆ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಿಮ್ಗ ನಾವು ಯಾವ ಟಾಪಿಕ್ ಮೇಲೆ ಇಂಪಾರ್ಟೆಂಟು, ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಲ್ಲ, ಇದನ್ನ ಎಷ್ಟು ಡೀಪ್ ಆಗಿ ಓದ್ಬೇಕು, ಯಾವ್ದನ್ನ ಒನ್ ಲೈನರ್ ಓದ್ಬೇಕು, ಯಾವನ್ನ ಓದಬಾರ್ದು ಅನ್ನೋದಾಗ ಗೊತ್ತಾಗ್ಬಿಡ್ರಿ. ರೈಟ್. ಈಗ ನೋಡ್ರಿ ರಣಜಿ ಟ್ರೋಫಿ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸ್ ಅನ್ನ ಕೊಟ್ಟಣ. ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಇತ್ತೀಚೆಗೆ ಈ ಯಾವ್ದು ಜಪಾನ್ ಓಪನ್ ಆಯ್ತು ಗೊತ್ತಾ? ಜಪಾನ್ ಓಪನ್ ಯಾವ ಸ್ಪೋರ್ಟ್ಸ್ ಇದು? ಯಾವ ಸ್ಪೋರ್ಟ್ಸ್ ಯಾವ್ದು? ಬ್ಯಾಡ್ಮಿಂಟನ್. ಹೌದಾ? ಗೆದ್ದವ್ರು ಯಾರು? PV ಸಿಂಧು. ಹೌದಾ? PV ಸಿಂಧು. ವೆರಿ ಗುಡ್. ಈ ನೆಕ್ಸ್ಟ್ ಸಿಂಗಾಪುರ್ ಓಪನ್ ಅಂತ ಆಯ್ತು. ಸಿಂಗಾಪುರ್ ಅದು ಬ್ಯಾಡ್ಮಿಂಟನ್. ಅಲ್ಲಿ ಗೆದ್ದವ್ರು ಯಾರು? ಹೇಳಿ. ಇನ್ನೊಬ್ರು ಬರ್ತಾರೆ. ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ಅಂತ. ನೋಡಿ, ಚಿರಾಗ್ ಶೆಟ್ಟಿ, ಸಾತ್ವಿಕ್ ಸಾಯಿರಾಜ್.
ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅಂತೇಳಿ. ಹೌದಾ, ಇವರು ಸಿಂಗಾಪುರ್ ಓಪನ್ ಗೆದ್ದಾರೆ. ಯಾವ ಸ್ಪೋರ್ಟ್ಸ್ ಅದು? ಬ್ಯಾಡ್ಮಿಂಟನ್. ನಿಮ್ಗೆ ಏನ್ ಕೇಳ್ಬೋದು, ಸಿಂಪಲ್ PC ಎಕ್ಸಾಮ್ಗೆ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜು ಈಗೇನು ಯಾವ ಸ್ಪೋರ್ಟ್ಸ್ ಸಂಬಂಧಪಟ್ಟವ್ರು? ಅಲ್ಲಿ ಕ್ರಿಕೆಟ್ ಕೊಡ್ತಾನ? ಹೌದಾ, ಮತ್ತೆ ಬೇರೆ ಅವ್ರು ಯಾವ್ದಕ್ಕೆ ಸಂಬಂಧಪಟ್ಟಪ್ಪ ಅಂದ್ರೆ ಬ್ಯಾಡ್ಮಿಂಟನ್. ಹೌದಾ, ಬ್ಯಾಡ್ಮಿಂಟನ್. ಹೌದಾ, ಅದು ನೀವು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು, ಬಹಳ ಇಂಪಾರ್ಟೆಂಟ್. ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಗ್ರ್ಯಾಂಡ್ ಮಾಸ್ಟರ್ ಅಂತ ಆಗ್ತಾವ. ಗ್ರ್ಯಾಂಡ್ ಮಾಸ್ಟರ್ ಸಿಂಪಲ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ರಿ. ಇಲ್ಲಿ ಗ್ರ್ಯಾಂಡ್ ಮಾಸ್ಟರ್, ಗ್ರ್ಯಾಂಡ್ ಸ್ಲಾಮ್, ಗ್ರ್ಯಾಂಡ್ ಪ್ರಿಕ್ಸ್, ಹೌದಾ ಅಂತೇಳಿ 3 ಬರ್ತಾವ. ಹೌದಾ, ಗ್ರ್ಯಾಂಡ್ ಮಾಸ್ಟರ್ ಯಾವ ಸ್ಪೋರ್ಟ್ಸ್ ಸಂಬಂಧಪಟ್ಟದ್ದು? ಚೆಸ್. ಕ್ಲಾರಿಟಿ ಇದೆಯಲ್ಲ? ಓಕೆ. ನೆಕ್ಸ್ಟ್ ಗ್ರ್ಯಾಂಡ್ ಸ್ಲಾಮ್ ಯಾವ ಸ್ಪೋರ್ಟ್ಸ್ ಸಂಬಂಧಪಟ್ಟದ್ದು? ಯಾವ್ದ್ರಿ? ಟೇಬಲ್ ಟೆನ್ನಿಸ್. ಯಾವ್ದ್ರಿ? ಟೆನ್ನಿಸ್ ಬಾಲ್ ಆಡ್ತಾರೆ ಗೊತ್ತಾ? ಟೆನ್ನಿಸ್ ಬಾಲ್. ಹೌದಾ, ಗ್ರ್ಯಾಂಡ್ ಸ್ಲಾಮ್. ಅದು ಟೋಟಲ್ 4 ಗ್ರ್ಯಾಂಡ್ ಸ್ಲಾಮ್ ಅದಾವ. ಮಾತಾಡೋಣ ಆಮೇಲೆ. 4 ಅಲ್ಲ 5 ರೀ? 4 ರೀ. ಹೌದಾ, 4. ಹೌದಾ, ಗ್ರ್ಯಾಂಡ್ ಸ್ಲಾಮ್ ಯಾವ ಸ್ಪೋರ್ಟ್ಸ್ ಸಂಬಂಧಪಡೋದು? ಯಾವ್ದ್ರಿ? ಟೆನ್ನಿಸ್. ಹೌದಾ, ಗ್ರ್ಯಾಂಡ್ ಪ್ರಿಕ್ಸ್ ಯಾಕೆ ಸಂಬಂಧಪಡ? ಯಾರು ಹೇಳ್ತಾರೆ? ಯಾವ್ದು ರೇಸ್? ಕಡದ ಜೋಲ್ ಹೇಳದ್ನ ಕಾರ್ ರೇಸ್ ಸಂಬಂಧಪಡೋದು. ನೋಡ್ರಿ, ಕ್ಲಾರಿಟಿ ಇರ್ಲಿ ನಿಮ್ಗ. ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಟೆನ್ನಿಸ್, ಗ್ರ್ಯಾಂಡ್ ಪ್ರಿಕ್ಸ್ ಅಂದ್ರೆ ಕಾರ್ ರೇಸ್. ಹೌದಾ, ನೆಕ್ಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಕೇಳಿದ್ರೆ ಚೆಸ್. ಗ್ರ್ಯಾಂಡ್ ಮಾಸ್ಟರ್ ಚೆಸ್. ಕ್ಲಾರಿಟಿ ಐತಿಲ್ಲ? ಕ್ಲಾರಿಟಿ ಬರ್ತದೆ. ಈ ನೆಕ್ಸ್ಟ್ ಈ ಲೂಯಿಸ್ ಹ್ಯಾಮಿಲ್ಟನ್ ಮತ್ತು ಮ್ಯಾಕ್ಸ್ ವಿರಸಪಟ್ ಅಂತ ಬರ್ತಾರೆ, ಒಂದಿಬ್ಬರು ಮಂದಿ. ಯಾವ ಸ್ಪೋರ್ಟ್ಸ್ ಅವ್ರ ಫೇಮಸ್ ವ್ಯಕ್ತಿಗಳವ್ರು. ಯಾವ ಸ್ಪೋರ್ಟ್ಸ್ ಸಂಬಂಧಪಟ್ಟದವರು? ಈ ಕಾರ್ ರೇಸಿಗೆ ಸಂಬಂಧಪಟ್ಟದ್ದು. ಹೌದಾ, ಕಾರ್ ರೇಸ್ ಸಂಬಂಧಪಟ್ಟ. ಹಾಗಾದ್ರೆ ಈ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರು? ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥ್ ಆನಂದ್. ಚೆಸ್ ಗೊತ್ತದಿಲ್ಲ? ವಿಶ್ವನಾಥ್ ಆನಂದ್ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್. ನೆಕ್ಸ್ಟ್ ಹೇಳ್ಬೇಕು ಆನ್ಸರ್, ಭಾರತದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಯಾರು? ಭಾರತದ ಮೊದಲ ಮಹಿಳಾ ಅಂದ್ರೆ ವಿಜಯಲಕ್ಷ್ಮಿ ಅಂತ ಬರ್ತಾರೆ. ಯಾವ್ದ್ರಿ? ಭಾರತದ ಏನ್ರಿ? ಕರೆಕ್ಟ್. ಹೌದಾ, ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ವಿಜಯಲಕ್ಷ್ಮಿ. ಎರಡನೇದು ಯಾರಪ್ಪ ಅಂದ್ರೆ ಕೊನೆರೆ ಹಂಪಿ. ಮೂರನೇದವ್ರು ಯಾರು? ದಿವ್ಯಾ ದೇಶ್ಮುಖ್. 4ನೇದವ್ರು ಯಾರು? ಇವ್ರ ಈ ಆರ್ ಪ್ರಜ್ಞಾನಂದ ತಂಗಿ ವೈಶಾಲಿ. ಹೌದಾ, ಆರ್ ವೈಶಾಲಿ ಮತ್ತೆ ಪ್ರಜ್ಞಾನಂದ್ ತಂಗಿ ಸಿಸ್ಟರ್ ಅವ್ರು. ಹೌದಾ, ನೋಡ್ರಿ ಟೋಟಲ್ ಇಲ್ಲಿ ಕೇಳ್ತಾ ನಾಳೆ ಎಕ್ಸಾಮ್ ಇಲ್ಲಿವರೆಗೂ ಎಷ್ಟು ಜನ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗ್ಯಾರ ಅಂತೇಳಿ. ಹೌದಾ, 4 ಜನ ಅದಾರ. ಒಂದೇದವ್ರು ವಿಜಯಲಕ್ಷ್ಮಿ, ಒಂದೇದವ್ರು, ಎರಡನೇದು ಕೊನೆರೆ ಹಂಪಿ, ಮೂರನೇದು ಯಾರಪ್ಪ ಅಂದ್ರೆ ದಿವ್ಯಾ ದೇಶ್ಮುಖ್, 4ನೇದು ಯಾರಪ್ಪ ಅಂದ್ರೆ ವೈಶಾಲಿ. 4 ಜನ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್. ಹೌದಾ, ಈಗ ಕರೆಂಟ್ ಅಫೇರ್ಸ್ ಓದ್ಬೇಕಂದ್ರೆ ಪ್ರಸ್ತುತ ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರು? 90. 8ನೇದವ್ರು ಯಾರು? ಈಶಾನ್ಯ ರಾಜ್ಯಗಳ ಮೊದಲು ನೋಡ್ರು ಅವರು. ಹೌದಾ, 98ನೇ ಗ್ರ್ಯಾಂಡ್ ಮಾಸ್ಟರು ಯಾರು? ಸರ್ಚ್ ಮಾಡು, ನನಗೂ ನೆನಪಾಯ್ತು. ಹೌದಾ, 90. ಆಮೇಲೆ ಡಿಸ್ಕಸ್ ನೋಡೊಬ್ರು ಯಾರು 98ನೇದು ನೆನಪು. ಅದೊಬ್ರೇನು ಶ್ರೀನಿವಾಸ್ ಹಿಂಗೇನೋ ಸಮಥಿಂಗ್ ಐತೆ ಅವ್ರ ಹೆಸರು. 98ನೇ ಗ್ರ್ಯಾಂಡ್ ಮಾಸ್ಟರ್ ನೆನಪಿಡು ಹೋಗ್ತೀನಿ ಎಕ್ಸಾಂಪಲ್. ರೈಟ್. ಓಕೆ. ಈ ನೆಕ್ಸ್ಟ್ ಅದಾದ್ಮೇಲೆ ಈ ಗ್ರ್ಯಾಂಡ್ ಸ್ಲಾಮ್ ಅನ್ನ ಡಿಸ್ಕಸ್ ಮಾಡೋಣ. ಹೌದಾ, ಅವನ್ನೆಲ್ಲ ಗ್ರ್ಯಾಂಡ್ ಸ್ಲಾಮ್ ಇಂಪಾರ್ಟೆಂಟ್ ಎಕ್ಸಾಮ್. ಅಶ್ವತ್. ಅಶ್ವತ್ ಎಚ್ ಅಲ್ರಿ? ಎಸ್, ಅಶ್ವತ್ ನೋಡ್ರಿ, ಅಶ್ವತ್. ಎಸ್. ಹೌದಾ, ಇನ್ ಏನಾದ್ರು ನಿಮ್ಗೆ ಈಶಾನ್ಯ ರಾಜ್ಯದ ಮೊದಲ ಅಂತ ಕೇಳಿದ್ರು ಅವರೇ. ಈಶಾನ್ಯ ರಾಜ್ಯದ ಮೊದಲಂದ್ರು ಅಶ್ವತ್. 98ನೇ ಗ್ರ್ಯಾಂಡ್ ಮಾಸ್ಟರ್ ಯಾರಪ್ಪ ಅಂದ್ರೆ ಅವರೇ. ಯಾರೀ? ಅಶ್ವತ್. ಎಸ್, ಅಶ್ವತ್. ಎಸ್, ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ T20 ವರ್ಲ್ಡ್ ಕಪ್ ಆಯ್ತು ಗೊತ್ತಾ ಮಣ್ಣಿ? T20 ವರ್ಲ್ಡ್ ಕಪ್ ಯಾವ ಸ್ಪೋರ್ಟ್ಸ್ ಆಗಿ? T20 ವರ್ಲ್ಡ್ ಕಪ್ ಅಂದ್ರೆ ಅಷ್ಟ ಅದ ಗೊತ್ತಿರ್ಬೇಕು. ಮತ್ತೆ T20 ವರ್ಲ್ಡ್ ಕಪ್ ಅಂದ್ರೆ ಬ್ಯಾಡ್ಮಿಂಟನ್, ಫುಟ್ಬಾಲ್ ಅನ್ನಬಾರ್ದು. ಹೌದಾ, T20 ವರ್ಲ್ಡ್ ಕಪ್ ಆಯ್ತು ಗೊತ್ತಾ? ಆ T20 ವರ್ಲ್ಡ್ ಕಪ್ ಅಲ್ಲಿ T20 ವರ್ಲ್ಡ್ ಕಪ್ ಎಷ್ಟು ವರ್ಷ ನಡೀತದೆ ಅದು? 2 ವರ್ಷ. ಅಲ್ಲಿ 4 ವರ್ಷ ಅನ್ಬಾರ್ದು, 2 ವರ್ಷ ನಡೀತದೆ. ರೈಟ್. ಈಗ ಲಾಸ್ಟ್ ನಡೀತದೆ T20 ವರ್ಲ್ಡ್ ಕಪ್. ಏನ್ ಕ್ವಶನ್ ಕೇಳಿದ್ರೆ ಅದು ಜಾರ್ಖಂಡ್ ಕ್ವಶನ್ ಪೇಪರ್ ಅಲ್ಲಿ T20 ವರ್ಲ್ಡ್ ಕಪ್ ಬ್ರ್ಯಾಂಡ್ ಅಂಬಾಸಿಡರ್ ಯಾರಂತ ಕ್ವಶನ್ ಕೇಳಿದ್ರು. ಯಾರೇ? ನಿಮ್ಗೆ ಈ ಕ್ವಶನ್ ಕೇಳೋಕ್ಕಿಂತ ಮುಂಚೆ ಗೊತ್ತಿತ್ತಲ್ಲ ಇದು ಆನ್ಸರ್? ಗೊತ್ತಿತ್ತು, ಒಳ್ಳೇದು, ಅದ ಗೊತ್ತಿರ್ಬೇಕು. ಹೌದಾ, ಬ್ರ್ಯಾಂಡ್ ಅಂಬಾಸಿಡರ್ ಯಾರಾಗಿ ನೇಮಕ ಮಾಡಿರೋ ಕ್ವಶನ್ ಕೇಳಲ್ಲಿ ಯಾರಪ್ಪ ಅಂದ್ರೆ ಅದು ರೋಹಿತ್ ಶರ್ಮಾ. ಹೌದಾ, T20 ವರ್ಲ್ಡ್ ಕಪ್ ಐತಲ್ಲ, T20 ವರ್ಲ್ಡ್ ಕಪ್ ಐತಲ್ರಿ, ಅದ್ರದ ಗೆದ್ದಿರ್ತಕ್ಕಂಥ ಟೀಮ್ ಯಾವ್ದಲ್ಲಿ? ಯಾವ್ದ್ರಿ? ಇಂಡಿಯಾ. ಹೌದಾ, ನೆಕ್ಸ್ಟ್ ಸೋತಿರ್ತಕ್ಕಂಥ ಟೀಮ್ ನಮ್ಗೆ ಹೋಗ್ಲಿ ಯಾವ್ದ್ರಿ? ನ್ಯೂಜಿಲ್ಯಾಂಡ್. ಹೌದಾ, ಸೋತಿರ್ತಕ್ಕಂಥ ಟೀಮ್ ಯಾವ್ದು? ನ್ಯೂಜಿಲ್ಯಾಂಡ್.
T20 ವರ್ಲ್ಡ್ ಕಪ್ ಎಲ್ಲಿ ನಡೀತದ? ಎಲ್ಲಿ ಯಾವ ದೇಶ ನಡೀತದ ಮಣ್ಣಿ? ಎಲ್ಲಿ ಎಲ್ಲಿ? ಅದ ಭಾರತ ಮತ್ತು ಶ್ರೀಲಂಕಾ 2 ಮಧ್ಯೆ ನಡೆದೈತೆ ಅದು. ಬಟ್ ಇಲ್ಲಿ ಬಂದು ಲಾಸ್ಟ್ ಫೈನಲ್ ಮ್ಯಾಚ್ ನಡೆದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಐತಿಲ್ಲ, ಅಹಮದಾಬಾದ್ ಒಳಗೆ ನರೇಂದ್ರ ಮೋದಿ ಸ್ಟೇಡಿಯಂ ಗೊತ್ತಾ, ಅಲ್ಲಿ ಫೈನಲ್ ಮ್ಯಾಚ್ ನಡೆದಿತ್ತು. ಅದು ಫೈನಲ್ ಮ್ಯಾಚ್ ನಡೆದಿತ್ತು. ಈ T20 ವರ್ಲ್ಡ್ ಕಪ್ ಮ್ಯಾಸ್ಕಟ್ ಏನೈತೆ ಇದ್ರದ್ದು ಏನಿಲ್ಲ, ಕ್ರಿಕೆಟ್ ಗೊತ್ತಿಲ್ಲ. ಇಷ್ಟು T20 ವರ್ಲ್ಡ್ ಕಪ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು, ಹೌದಾ? T20 ಕಪ್. ಈ ನೆಕ್ಸ್ಟ್ ನೀವು ಎಕ್ಸಾಮ್ ಹೊಂಟಿದ್ರಿ ಅನ್ನೋದ್ರಿಂದ ಲಾಸ್ಟ್ ನಾವ್ ಎಲ್ಲ ನಡೆದು ಹೇಳಕೈತಿ ನಿಮ್ಗ, ಹೌದಾ? ಒಂದೇ ಹೇಳಿ ಹೋಗ್ಬೋದಿತ್ತು. ನಾಳೆ ನೆಕ್ಸ್ಟ್ ಎಕ್ಸಾಮ್ ಕೊಟ್ಟಿರೋ ಒಂದು 6 ತಿಂಗಳು ಓದ್ಕೊಂಡು ಹೋಗ್ಬೇಕು. ಸ್ಪೋರ್ಟ್ಸ್ 6-7 ತಿಂಗಳು ಒಂದ್ ವರ್ಷದ ಓದ್ಕೊಂಡ್ರು ಪರವಾಗಿಲ್ಲ. ನೆಕ್ಸ್ಟ್ IPL ಆಯ್ತು ಮೊನ್ನೆ, ಹೌದಾ? IPL ಇಂಪಾರ್ಟೆಂಟ್ ನಮ್ ಎಕ್ಸಾಮ್ ಹೋಗುತ್ತೆ, ಹೌದಾ? IPL ನಡೆಸುವಂತ ಸಂಸ್ಥೆ ಯಾವುದು? ನಾನು ಕ್ವಶನ್ ಕಟ್ಟ ಆನ್ಸರ್ ಯಾವ್ದ್ರಿ? BCCI, ಹೌದಾ? BCCI, ಹೌದಾ? ನಿಮ್ ಎಕ್ಸಾಮ್ ಏನ್ ಕ್ವಶನ್ ಕೇಳಿದ್ದಪ್ಪ ಅಂದ್ರೆ ಕೇಳಿದವರು ಈ BCCI ಫುಲ್ ಫಾರ್ಮ್ ಬರೆಯೋದ್ ಕ್ವಶನ್ ಕೇಳಿದ್ರಿ. ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ, BCCI ಫುಲ್ ಫಾರ್ಮ್. ಇದು ಕೇಂದ್ರ ಕಚೇರಿ ಐತಿ ಮುಂಬೈ. ಅದ್ರಲ್ಲಿ ಕ್ವಶನ್ ಕೇಳಿದ್ರೆ ಏನಪ್ಪಾ ಅಂದ್ರೆ CSIR ಗೊತ್ತಾ? CSIR ಅಂತ ಒಂದು ಸಂಸ್ಥೆ ಬರ್ತೈತಿ, ಹೌದಾ? CSIR ಕೇಂದ್ರ ಕಚೇರಿ ಕ್ವಶನ್ ಕೇಳಿದಾನೆ ನವದೆಹಲಿ ಒಳಗಡೆ, ಹೌದಾ? ನವದೆಹಲಿ ಒಳಗಡೆ ಆಮೇಲೆ ಡಿಸೆಂಬರ್ ಬಿಟ್ಟರನ್ನ PCCI, ಹೌದಾ? ಈ IPL ನಡೀತಲ್ಲ, IPL ಗೆದ್ದಿರ್ತಕ್ಕಂಥ ಟೀಮ್ ಯಾವ್ದು? ಯಾವ್ದ್ರಿ? RCB, ಹೌದಾ? 2ನೇ ಬಾರಿ, ಹೌದಾ? ಸೋತಿರ್ತಕ್ಕಂಥ ಟೀಮ್ ಯಾವ್ದು? ಹೌದಾ? ಪಂಜಾಬ್. GT ಗುಜರಾತ್ ಪಂಜಾಬ್, ಹೌದಾ? ಗುಜರಾತ್. ಅಂದ್ಬಿಟ್ಟು ಹಿಂದೆ ಬಿಟ್ಬಿಡ್ರಿ, ಕನ್ಫ್ಯೂಷನ್ ಹಿಂದೆ ಬಿಟ್ಬಿಡ್ರಿ, ಹಿಂದೆ ಕೇಳಂಗಿಲ್ಲ ನೋಡ್ರಿ. 1ನೇದು ಗೆದ್ದಿತ್ತು RCB, 2ನೇ ಸೋತಿದ್ದಪ್ಪ ಅಂದ್ರೆ GT, ಹೌದಾ? ಗುಜರಾತ್. ಈ ನೆಕ್ಸ್ಟ್ RCB ನಾನೆಲ್ಲ ಸುಮ್ಮನೆ ಡಿಸೈಡ್ ಮಾಡತಿಲ್ಪ. ನೀವು KS ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಹೋಗಿ ತೆಗೆದು ನೋಡ್ರಿ ಇವತ್ತು ಹೋಗಿ. ಅದರಲ್ಲಿ ಮಹಿಳಾ IPL ಮೇಲೆ ಕ್ವಶನ್ ಕೇಳಿ. ಸುಮ್ IPL ನಮ್ಗೆ ಗೊತ್ತಿಲ್ಲ ಅಂತ ನನ್ಗೆ ಹೋಗ್ಬೇಡ್ರಿ. ಅಲ್ಲಿ ನೀವು ಓದಿದ್ದೆ ಬೇರೆ, ನೀವೇನು ಓದಿರ್ತೀರಿ? ಗೆದ್ದವ್ರು ಓದ್ಕೊಂಡು ಹೋಗಿರ್ತೀರಿ, ಬಟ್ ಬಾಸ್ ಹೋಗ್ತಾವ್ರು ಗೊತ್ತಿರೋದು ನಮ್ಗೆ, ಯಾಕಂದ್ರೆ ನೋಡ್ತಿರ್ತೀರಿ. ಬಟ್ ಅವ್ನು ಬೇರೆ ಕೇಳ್ತಾನೆ ಅಲ್ಲಿ ಓದ್ಬೇಕು, ರೈಟ್? ಸೊ ಅದಕ್ಕೋಸ್ಕರ ಕೆಲವೊಂದು ಕ್ವಶನ್ಸ್ ಅನ್ನ ಕೇಳ್ತಾ ಅದಕ್ಕೆ ಆನ್ಸರ್ ಹೇಳ್ಬೇಕು, ಹೌದಾ? ಗೆದ್ದಿರ್ತಕ್ಕಂಥ ಟೀಮ್ ಯಾವ್ದ್ರಿ? RCB. ಸೋತಿರ್ತಕ್ಕಂಥ ಟೀಮ್ ಯಾವ್ದು? ಯಾವ್ದು? GT ಗುಜರಾತ್. RCB ಕ್ಯಾಪ್ಟನ್ ಯಾರಾಗಿದ್ರು? ರಜತ್ ಪಟಿದಾರ್. ಗುಜರಾತ್ ಯಾವ್ದು? ಯಾವ್ದ್ರಿ? ಶುಭ್ಮನ್ ಗಿಲ್. ಇದನ್ನ KE ಕ್ಯಾಪ್ಟನ್ ಕ್ವಶನ್ ಕ್ಯಾನ್ ನೋಡ್ರಿ. KE ಕ್ವಶನ್ ಪೇಪರ್ ಅಲ್ಲಿ ಈಚೆಗಡೆ ಏನ್ ಕೊಟ್ಟಾನ? ಟೀಮ್ಗಳು ಕೊಟ್ಟಾನ, ಈಚೆಗಡೆ ಅದ್ರ ಕ್ಯಾಪ್ಟನ್ಗಳು ಕೊಟ್ಟಾನ. ಅವ್ನು ಹೊಂದಿಸಿ ಬರೆಯದಂತೆ ತೆಗೆದು ನೋಡ್ರಿ ಕ್ವಶನ್ ಪೇಪರ್. ಯಾರಿಗೂ ಸುಡುಗಾಡ್ ಕ್ವಶನ್ ಪೇಪರ್ ಬಿಡಿಸಿ ಗೊತ್ತಾಗೈತಿ, ಹೌದಾ? ಕ್ವಶನ್ ಪೇಪರ್ ನೋಡ್ರೆ ಗೊತ್ತಾಗೈತಿ. ಸುಂದರ ಒಂದ್ ಕಡೆ ಟೀಮ್ಗಳು, ಒಂದ್ ಕಡೆ ಕ್ಯಾಪ್ಟನ್ ಗಳನ್ನ ಕೊಟ್ಟಿದ್ದ. ಬರತ್ತೆ ಕ್ಲಾರಿಟಿ ಬರತ್ತಲ್ರಿ? ಸೊ ಅವ್ನು ಬಿಡು, ನಾ ಏನ್ ಡಿಸ್ಕಸ್ ಮಾಡತ್ತಿದ್ನಿ? IPL, ರೈಟ್? ಸೊ GT ಅಲ್ಪ ಶುಭ್ಮನ್ ಗಿಲ್, ರೈಟ್? ಈ ನೆಕ್ಸ್ಟ್ ಅಲ್ಲಿ ಏನು ನೋಡ್ಕೊಂಡು ಹೋಗ್ ಗೊತ್ತಾ ನೀವು? ಪ್ಲೇಯರ್ ಆಫ್ ದಿ ಸೀಸನ್ ಅಂತ ಕೊಡ್ತಾರ. ಯಾರು ಕೊಟ್ರು? ಕೊಹ್ಲಿ, ಹೌದಾ? ಪ್ಲೇಯರ್ ಆಫ್ ದಿ ಸೀಸನ್ ಯಾರ್ರಿ? ಏನ್ ಮಿಸ್? ಒಬ್ರು ಮ್ಯಾನ್ ಆಫ್ ದಿ ಮ್ಯಾಚ್, ಹೌದಾ? ಮ್ಯಾನ್ ಆಫ್ ದಿ ಮ್ಯಾಚ್ ವಿರಾಟ್ ಕೊಹ್ಲಿ. ನೋಡಿ ಕೇಳಿ, ಆಕ್ಚುಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂದ್ರು ಒಂದೇ, ಪ್ಲೇಯರ್ ಆಫ್ ದಿ ಸೀಸನ್ ಅಂದ್ರು ಒಂದೇ ಆಕ್ಚುಲಿ, ಹೌದಾ? ಪ್ಲೇಯರ್ ಆಫ್ ದಿ ಸೀಸನ್ ಯಾರು ಕೊಟ್ರ ಅವ್ರಿಗೆ? ಸೂರ್ಯವಂಶಿ. ಅಂದ್ರೆ ಆ ಒಂದು ಮ್ಯಾಚ್ ಅಲ್ಲಿ ಅಷ್ಟೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತಾರ ಅದಕ್ಕೆ. ಆ ಒಂದು ಮ್ಯಾಚ್ ಅಲ್ಲಿ ಅಷ್ಟೇ ಸೂರ್ಯವಂಶಿ. ನನ್ನ ಕ್ವಶನ್ ಆನ್ಸರ್ ಮಾಡ್ರಿ. ಪ್ಲೇಯರ್ ಆಫ್ ದಿ ಸೀಸನ್ ಅಂತ ಯಾರು ಕೊಟ್ರು? ಸೀರೀಸ್ ಅಂತ ಯಾರು ಕೊಟ್ರು? ವೈಭವ್ ಸೂರ್ಯವಂಶಿ. ಯಾಕಂದ್ರೆ ಅತಿ ಹೆಚ್ಚು ರನ್ ಹೊಡೆದವ್ರು, ಹೌದಾ? ಗೊತ್ತಾಯ್ತಾ? ಹಾ, ಓಕೆ. ನೆಕ್ಸ್ಟ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತ ಯಾರು ಕೊಟ್ರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ. ಕೇಳಿದ್ರಿ? ಟೋಟಲ್ ಸೀಸನ್ ಅಂತ ಬಂದಾಗ ವೈಭವ್ ಸೂರ್ಯವಂಶಿ. ಒಂದು ಪ್ಲೇಯರ್ ಆಫ್ ದಿ ಮ್ಯಾಚ್, ಆ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ. ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ತಾನಪ್ಪ, ಸೂಸೈಡ್ ಡಿಸೈಡ್ ಮಾಡೋದಿಲ್ಲ, ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೊಡ್ತಾನೆ, ಹೌದಾ? ಈ ನೆಕ್ಸ್ಟ್ ಬೆಸ್ಟ್ ಎಮರ್ಜಿಂಗ್ ಪ್ಲೇಯರ್ ಅಂತ ಯಾರು ಕೊಟ್ಟರು? ವೈಭವ್ ಸೂರ್ಯವಂಶಿ. ಅತಿ ಹೆಚ್ಚು ರನ್ ಗಳನ್ನ ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾರು? ವೈಭವ್ ಸೂರ್ಯವಂಶಿ. ಅತಿ ಹೆಚ್ಚು ವಿಕೆಟ್ ಅಂದ್ರೆ ಒಂದ್ ನಿಮಿಷ, ಅತಿ ಹೆಚ್ಚು ರನ್ ಗಳಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ಕ್ಯಾಪ್ ಕೊಡ್ತಾರೋ? ಆರೆಂಜ್ ಕ್ಯಾಪ್. ಹಿಂಗ್ ಕೇಳಿದ್ರು ಆನ್ಸರ್ ಗೊತ್ತಾಗಿರ್ಬೇಕು. ಈ ಅತಿ ಹೆಚ್ಚು ರನ್ ಗಳಿಸಿದ್ರು ಆನ್ಸರ್ ಗೊತ್ತಿರ್ಬೇಕು. ನೆಕ್ಸ್ಟ್ ಅತಿ ಹೆಚ್ಚು ವಿಕೆಟ್ ಅನ್ನ ಗಳಿಸಿರ್ತಕ್ಕಂಥವ್ರು ಯಾವ್ರಿ? ರಬಾಡ. ಅವ್ರಿಗೆ ಯಾವ ಕ್ಯಾಪ್ ಕೊಡ್ತಾರಂದ್ರೆ ಪರ್ಪಲ್ ಕ್ಯಾಪ್. ಯಾವ ಕೊಡ್ತಾರೆ? ಪರ್ಪಲ್ ಕ್ಯಾಪ್ ಕೊಡ್ತಾರೆ, ನಿಮ್ಗೆ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಫೈನಲ್ ಮ್ಯಾಚ್ ನಡೆದಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಸೇಮ್ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ, ರೈಟ್?
ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು. ರೈಟ್, ಇದು ಪ್ರತಿ ವರ್ಷ ನಡೆದೈತಿ. IPL ಸಂಬಂಧಪಟ್ಟ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೀನು ಕೆಲವೊಂದು ಡಿಸ್ಕಷನ್ ಮಾಡಿದ್ವಿ ನಾವು. ಇನ್ ಮತ್ತೆ ಸ್ಪೋರ್ಟ್ಸ್ ಡಿಸ್ಕಸ್ ಮಾಡ್ಬಿಟ್ಟು ನಿಮ್ಗೆ ಬೋರ್ ಆಗ್ತೈತಿ. ನೆಕ್ಸ್ಟ್ ಮತ್ತೆ ಹೊಸ ಸ್ಪೋರ್ಟ್ಸ್ ನಾ ಡಿಸ್ಕಸ್ ಮಾಡೋಣ. ನನಗೆ ಸ್ಪೋರ್ಟ್ಸ್ ಡಿಸ್ಕಷನ್ ಮಾಡಕ್ಕೆ 3 ತಾಸು ಟೈಮ್ ಬೇಕು. ಹೌದಾ? ಮನೆ ಸ್ಪೋರ್ಟ್ಸ್ ಹೇಳಕತ್ತ ನೀವು ನಿದ್ದೆ ಮಾಡ. ಆಲ್ರೆಡಿ ಕೆಲವೊಂದು ಜನ ನಿದ್ದೆ ಮಾಡಕತ್ತೀರಿ. ಹೌದಾ? ಸೊ ನೀವು ನಿದ್ದೆ ಮಾಡಬಾರ್ದು ಅಂತೇಳಿ. ಓಕೆ, ಅಬ್ಬೆ ನಾವಾಗ ನೋಡ್ಕೋತಿರ್ಬೇಕಾ ವಿಡಿಯೋ. ನಿನ್ನೆ ಕೆಲವೊಂದು ಡಿಸ್ಕಷನ್ ಮಾಡಿದೀವಿ. ಏನಪ್ಪಾ ಅಂದ್ರೆ ಈ ಭಾರತದ ಮೊದಲ ಪ್ರೈವೇಟ್ ರಾಕೆಟ್ ಯಾವುದು? ವಿಕ್ರಮ್ 1. ಹೌದು, ವಿಕ್ರಮ್ ಡೆವಲಪ್ ಮಾಡಿದೆ ಅದು ಸ್ಕೈರೂಟ್ ಏರೋಸ್ಪೇಸ್ ಲಿಮಿಟೆಡ್. ಕೇಂದ್ರ ಕಚೇರಿ ಇದ್ದಾರ ಹೈದರಾಬಾದ್. ಹೈದರಾಬಾದ್ ಕೇಂದ್ರ ಕಚೇರಿ. ರೈಟ್. ನೆಕ್ಸ್ಟ್ ಎಷ್ಟು ಕಿಲೋಮೀಟರ್ ಮೇಲೆ ಹೋಗುತ್ತಿದ್ದು? 400ರಿಂದ 450. ಅದಕ್ಕೆ ಏನೆಂದು ಕರೆಯುತ್ತಾರೆ? ಲೋವರ್ ಅರ್ತ್ ಆರ್ಬಿಟ್. ಅಂತ ಕರೀತಾರೆ. ಲೋವರ್ ಅರ್ತ್ ಆರ್ಬಿಟ್. ರೈಟ್. ಈ ನೆಕ್ಸ್ಟ್ ಅದೊಂದು ಮಿಷನ್ ಇರ್ತದೆ. ಅದಕ್ಕೊಂದು ಮಿಷನ್ ಹೆಸರು ಕೊಟ್ಟಾರ ಅದಕ್ಕೆ. ವೆರಿ ಗುಡ್. ಯಾವ್ದ್ರಿ? ಮಿಷನ್ ನೀವೇನಂದ್ರಿ? ಆಗಮನ. ಆರಂಭ ಅಲ್ಲ, ಮಿಷನ್ ಆಗಮನ. ವೆರಿ ಗುಡ್. ಹೌದಾ? ಮಿಷನ್. ನಾಳೆ ಕ್ವಶನ್ ಕೇಳ್ತಾನ. ಏನ್ ಗೊತ್ತಾ? ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂತ ವಿಕ್ರಮ್ ಎಸ್ ರಾಕೆಟ್ ಅನ್ನ ಈಗಿನ ಯಾವ ಒಂದು ಮಿಷನ್ ಅಡಿ ಲಾಂಚ್ ಮಾಡಲಾಗಿದೆ ಅಂತೇಳಿ. ಮಿಷನ್ ಆಗಮನ. ನೀನ್ ಅದು ನೆನಪು ಬರಲಿಲ್ಲ. ಮಿಷನ್ ಆಗಮನ ಅದು ನೆನಪು. ಹೌದಾ? ಮಿಷನ್ ಆಗಮನ. ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕೆಲವೊಂದು ಏನಪ್ಪಾ ಅಂದ್ರೆ ನಿಸಾರ್ ಯಾವ ದೇಶಗಳ ಮಧ್ಯೆ? ಅದು ಭಾರತ ಮತ್ತು ಅಮೆರಿಕ. ನಾಸಾ, ಇಸ್ರೋ, ಸಿಂಥೆಟಿಕ್ ಅಪರ್ಚರ್ ರೇಡಾರ್. ಅದ ಸಿಂಪಲ್ ನಿಮ್ಗೆ ಗೊತ್ತ್ರಿ. ಇನ್ನೊಂದು ಹೊಸದು ಏನಪ್ಪಾ ಅಂದ್ರೆ ಈ ದಾವಿಂಚಿ ಅಂತ ಬರೋದು. ಇದನ್ನು ಕ್ವಶನ್ ಕೇಳಿದ. ದಾವಿಂಚಿ, DAVINCH, ದಾವಿಂಚಿ ಅಂತ ಬರೋದು. ಹೌದಾ? ಇದನ್ನ ಯಾವ ಗ್ರಹವನ್ನ ಅಧ್ಯಯನ ಮಾಡ್ಲಿಕ್ಕೆ ಕೇಳ್ತಾನೆ. ಹೆಸರಿನಾಗೈತೆ ಆಕ್ಚುಲಿ ಅಲ್ಲೇ. ಯಾವ ಗ್ರಹವನ್ನ ಅಧ್ಯಯನ ಮಾಡ್ಲಿಕ್ಕೆ ಲಾಂಚ್ ಮಾಡ್ಯಾರ. ಹೌದಾ? ಇದು ವಿ ಐತಲ್ಲ, ವಿ ಅಂದ್ರೆ ಯಾವ್ದು ಬರುತ್ತೆ? ವೀನಸ್. ಹೌದಾ? ವೀನಸ್ ಅಂದ್ರೆ ಕನ್ನಡದಾಗ ಯಾವ್ದು ಗ್ರಹ? ಶುಕ್ರ ಗ್ರಹ, ವೀನಸ್. ಹೌದಾ? ನೋಡ್ರಿ, ಅದ್ರ ಫುಲ್ ಫಾರ್ಮ್ ಗೊತ್ತಾ? ಇದ್ರಲ್ಲಿ ಎಷ್ಟು ಜನ ಇಂಗ್ಲಿಷ್ ಮೀಡಿಯಂ ಇದ್ರಿ ಅಥವಾ ಎಷ್ಟು ಜನ ಕನ್ನಡ? ಇಂಗ್ಲಿಷ್ ಮೀಡಿಯಂ ಎಷ್ಟು ಜನ ಇದ್ರಿ? ಇಂಗ್ಲಿಷ್ ಮೀಡಿಯಂ ಅಂದ್ರೆ ಸೈನ್ಸು, BSc ಮಾಡಿದವರು ಯಾರು ಇಲ್ಲ. ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಇಂಗ್ಲಿಷ್ ನಾಲೆಜ್ ಸ್ವಲ್ಪ ಐತಿಪ್ಪ, ನಮ್ ಪರವಾಗಿಲ್ಲ. ನಾವು ಎಲ್ರು ಕನ್ನಡನೇ. ಹೌದಾ? ಎಲ್ಲರ BS ಯಾವ್ದು BA ಮತ್ತೆ ಯಾವ್ದು ಬರ್ದು ಆರ್ಟ್ಸು. ಹೌದಾ? ಕಾಮರ್ಸ್ ಎಷ್ಟು ಜನ ಅದ್ರಿ? ಕಾಮರ್ಸ್ ಬ್ಯಾಕ್ ಗ್ರೌಂಡ್. ವೆರಿ ಗುಡ್. ಸ್ವಲ್ಪ ನಿಮ್ಗ ಇಂಗ್ಲಿಷ್ ಅನ್ನು ಸ್ವಲ್ಪ ಓದ್ಕೊಂಡು ಹೋಗ್ಬೇಕು. ಕ್ವಶನ್ ಪೇಪರ್ ಏನ್ ಮಾಡ್ತಾರಂದ್ರೆ ಇಂಗ್ಲಿಷನೇ ಅಲ್ಲಿ ಕೊಟ್ಟಿರ್ತಾನ. ಹೌದಾ? ಇಂಗ್ಲಿಷನೇ ಇರ್ತದೆ ಅಲ್ಲಿ ಯಾವ್ದು ನೀವು ಈಗ ನೋಡ್ರಿ. ಫುಲ್ ಫಾರ್ಮು ನಿಸಾರ್ದು ನಾಸಾ, ಇಸ್ರೋ, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂದ್ರೆ ನಾನು ಅಲ್ಲಿ ಕನ್ನಡದ ಕೊಟ್ಟಿರಂಗಿಲ್ಲ ಅವನು. ಹೌದಾ? ಇಂಗ್ಲಿಷ್ ಅಲ್ಲೇ ಕೊಟ್ಬಿಟ್ಟಿರ್ತಾನ್ರಿ. ಸೊ ಆದಷ್ಟು ಇಂಗ್ಲಿಷ್ ನಾಲೆಜ್ ಇರ್ಬೇಕ್ರಿ. ಸುಮ್ನೆ ನಾ ಕನ್ನಡದ ಕಂದ ಅಂತ ತಿಳ್ಕೊಂಡು ನೀವು ಬರೀ ಕನ್ನಡ ಹೋಗೋದ್ರೆ ಅಲ್ಲಿ ಆಪ್ಷನ್ದಾಗ ಯಾವ ಇರಂಗಿಲ್ಲ. ಅಲ್ಲತ್ತ? ಸೊ ನಾಸಾ ಫುಲ್ ಫಾರ್ಮ್ ಏನ್ರಿ? ನಾಸಾ, ಇಸ್ರೋ, ಸಿಂಥೆಟಿಕ್ ಅಪರ್ಚರ್. ಇದು ಕ್ವಶನ್ ಕೇಳ್ತಾರೆ. ಯಾವ ದೇಶ ಇದು? ಭಾರತ ಮತ್ತು ಅಮೆರಿಕ. ಈ ನೆಕ್ಸ್ಟ್ ಇನ್ನೊಂದು ಈ ದಾವಿಂಚಿ ಅಂತ ಬರುತ್ತೆ. 545 PSI ಫಸ್ಟ್ ಎಕ್ಸಾಮ್ ನಡೆದಲ್ಲ, ಅದರಲ್ಲಿ ಕ್ವಶನ್ ಇತ್ತು. ದಾವಿಂಚಿ ಅನ್ನೋದು ಮಿಷನ್ ಈ ಕೈಯಿಂದ ಯಾವ ಗ್ರಹಕ್ಕೆ ಸಂಬಂಧಪಡೋದು? 1ನೇ ಆಪ್ಷನ್ ಶುಕ್ರ ಗ್ರಹ, 2ನೇ ಆಪ್ಷನ್ ಮಂಗಳ ಗ್ರಹ, ಹಿಂಗ್ ಬುಧ ಗ್ರಹ ಅಂತ ಆಪ್ಷನ್ ಕೊಡ್ತಾನೆ. ಯಾವ್ದಕ್ಕೆ? ಶುಕ್ರ. ನೋಡಿ ಹೆಸರಿನಾಗೈತಿ ದಾವಿಂಚಿ ಅಂದ್ರೆ ಡೀಪ್ ಅಟ್ಮಾಸ್ಫಿಯರಿಕ್ ಇನ್ವೆಸ್ಟಿಗೇಷನ್ ಆಫ್ ಡೀಪ್ ಅಟ್ಮಾಸ್ಫಿಯರಿಕ್ ವೀನಸ್ ಇನ್ವೆಸ್ಟಿಗೇಷನ್ ಆಫ್ ನೋಬಲ್ ಗ್ಯಾಸ್ ಅಂತೇಳಿ. ಅಂದ್ರೆ ಶುಕ್ರ ಗ್ರಹದಲ್ಲಿರುವ ನೋಬಲ್ ಗ್ಯಾಸ್. ಕನ್ನಡದಾಗಿಂತ ನೋಬಲ್ ಗ್ಯಾಸ್ಗೆ ಜಡ ಅನಿಲಗಳು. ಹೌದಾ? ನಿಕ್ಕಲ್ಲು ಯಾವ ಬರ್ತದೆ? ಜಡ ಅನಿಲ ಯಾವ? ಹೀಲಿಯಮು, ನಿಯಾನು ಅವೆಲ್ಲ ಬರ್ತಲ್ಲ, ನಿಕ್ಕಲ್ಲು ಇವೆಲ್ಲ ಬರ್ತಲ್ಲ. ಇವುಗಳನ್ನ ಅಧ್ಯಯನ ಮಾಡೋಕ ಅಲ್ಲೇನಪ್ಪಾ ಅಂದ್ರೆ ಲಾಂಚ್ ಮಾಡ್ಯಾರ. ಅದನ್ನ ಯಾವ್ದು? ದಾವಿಂಚಿ ಅಂತ. ಅದು ಯಾವ ಗ್ರಹಕ್ಕೆ? ಅದು ವೀನಸ್, ಶುಕ್ರ ಗ್ರಹ. ಆದ್ರೂ ನಾಳೆ ಏನನ್ನ ಅಧ್ಯಯನ ಮಾಡಕ್ ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮ್. ಯಾವಪ್ಪ ಅಂದ್ರೆ ನೋಬಲ್ ಗ್ಯಾಸಸ್. ಡೀಪ್ ಅಟ್ಮಾಸ್ಫಿಯರಿಕ್ ಇನ್ವೆಸ್ಟಿಗೇಷನ್ ಆಫ್ ನೋಬಲ್ ಗ್ಯಾಸ್ ಇನ್ ವೀನಸ್. ಹೌದಾ? ಅಷ್ಟು ಹಿಂಗ್ ಇನ್ಫಾರ್ಮೇಶನ್ ಗೊತ್ತಿರ ಅದ್ರ ಬಗ್ಗೆ. ರೈಟ್. ಇನ್ನು ಸ್ಲಿಮ್ ಅಂತ ಬರ. ಸ್ಲಿಮ್ SLIM. ನಾಳೆ ನಿಮ್ಗೆ ಏನ್ ಗೊತ್ತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಸ್ಲಿಮ್ ಅನ್ನೋದು ಯಾವ ಗ್ರಹವನ್ನ ಅಧ್ಯಯನ ಮಾಡ್ಲಿಕ್ಕೆ? 1ನೇ ಆಪ್ಷನ್ ಚಂದ್ರ, 2ನೇ ಆಪ್ಷನ್ ಸೂರ್ಯ, 3ನೇ ಆಪ್ಷನ್ ಶುಕ್ರ, 4ನೇ ಆಪ್ಷನ್ ಮೇಲ್ನೇ ಯಾವುದು ಅಲ್ಲ. ಸ್ಲಿಮ್. ಅದ್ರ ಫುಲ್ ಫಾರ್ಮ್ ನಿಮ್ಗೆ ಗೊತ್ತಾದ್ರೆ ನೀವು ಆಪ್ಷನ್ ಹಾಕಿ ಬಿಡ್ತೀರಿ. ಸ್ಲಿಮ್ SLIM ಏನ್ರಿ?
ವೆರಿ ಗುಡ್. ಯಾರು ಚಂದ್ರನ ಅಂತಿರೋ ಅಟ್ಲೀಸ್ಟ್ ಈ ತರ ನಿಮ್ ಪ್ರೆಡಿಕ್ಟ್ ಮಾಡಕ್ಕಾದ್ರೂ ಬರ್ಬೇಕು. ಎಲ್ಲಾ ನೆನಪಿಟ್ಕೊಳಕ್ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಎಂ ಅಂದ್ರೆ ಏನ್ರಿ? ಸಿಂಪಲ್ ಅಷ್ಟೇ. ಅಂದ್ರೆ ಸ್ಲಿಮ್ ಅಲ್ಲ, ಎಸ್ ಅಲ್ಲ, ಸ್ಮಾರ್ಟ್ ಇನ್ವೆಸ್ಟಿಗೇಷನ್ ಆಫ್ SL IM ಅಲ್ಲ, ಸ್ಮಾಲ್ ಸಾರಿ ಸ್ಮೂತ್ ಲ್ಯಾಂಡಿಂಗ್ ಇನ್ ಲೂನಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ನೋಡಿ. ಲೂನಾರ್ ಅಂದ್ರೆ ಚಂದ್ರ ಗೊತ್ತಿರ್ಲಿ ನಿಮ್ಗೆ. ಎಲ್ಲೋ ವರ್ಡ್ ಲೂನಾರ್ ವರ್ಡ್ ಯೂಸ್ ಮಾಡಿದ್ರೆ ಅದ್ರದ ಏನಪ್ಪಾ ಅಂದ್ರೆ ಚಂದ್ರ ನೋಡ್ರಿ. ಏನು ಸ್ಲಿಮ್ ಅಲ್ಲ, ಎಸ್ ಅಂದ್ರೆ ಸ್ಮೂತ್, ಎಲ್ ಅಂದ್ರೆ ಲ್ಯಾಂಡಿಂಗ್, ಐ ಅಂದ್ರೆ ಸ್ಮಾರ್ಟ್ ಅಲ್ಲ, ಅದು ಸರಿ ಮೈ ಮಿಸ್ಟೇಕ್, ಸ್ಮಾರ್ಟ್, ಅದು ಸ್ಮಾರ್ಟ್ ಲ್ಯಾಂಡಿಂಗ್ ಇನ್ವೆಸ್ಟಿಗೇಷನ್ ಆಫ್ ಮೂನ್. ಕಡೆದ್ರಿ ಫುಲ್ ಫಾರ್ಮ್. ಇದನ್ನ ಫುಲ್ ಫಾರ್ಮ್ ಇಟ್ಟು ನಾ ಟ್ರಾನ್ಸ್ ಮಾಡ್ಕೊಂಡು ಯಾಕೆ ಹೇಳ್ತೀನಿ ಅಂದ್ರೆ ಕೇಳಿದಾರ ಒಂದು ಫುಲ್ ಫಾರ್ಮ್ ಇರ್ತೈತಿ ಎಕ್ಸಾಮ್ದಾಗ. ಹೌದಾ? ಸ್ಮಾರ್ಟ್ ಇನ್ವೆಸ್ಟಿಗೇಷನ್ ಆಫ್ ಸ್ಮಾರ್ಟ್ ಲ್ಯಾಂಡಿಂಗ್ ಇನ್ವೆಸ್ಟಿಗೇಷನ್ ಆಫ್ ಮೂನ್ ಅಂತ. ಹೌದಾ? ಇದನ್ನ ನೆನ್ಪಿಟ್ಕೊಳ್ಬೇಕು. ಕ್ವಶನ್ ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಯಾವ ದೇಶದ ಅಂತ ಕ್ವಶನ್ ಕೇಳಿದ್ರೆ ನೀನ್ ನೆನ್ಪಿಡ್ಬೇಕು. ಯಾವ ಗ್ರಹ ಅಂತ ನೆನ್ಪಿಡ್ಬೇಕು. ಯಾವ ಗ್ರಹ ಇದು? ಚಂದ್ರಗ್ರಹ. ರೈಟ್, ಚಂದ್ರಗ್ರಹ. ಈ ನೆಕ್ಸ್ಟ್ ನಾವು ನೀನು ಡಿಸ್ಕಸ್ ಮಾಡಿದ್ವಿ ಸ್ಪೇಸ್ ಡೆಬ್ರೀಸ್ ಅಂತೇಳಿ. ಮ್ಯಾಲ ಹೋಗಿದ್ದ ಸ್ಪೇಸ್ ಡೆಬ್ರೀಸ್. ಹೌದಾ? ಯಾವ ವರ್ಷಕ್ಕೆ ಫ್ರೀ ಮಾಡ್ಬೇಕು ಅನ್ಕೊಂತೀನಿ ಅದನ್ನ? 2000 ನಾನು ನೀನು ಹೇಳಿದ್ದು ವಾಪಸ್ ಹೇಳಿಕಂತ ತಲೆ ಹಾಪಾಗಿ ಬಿಡುತ್ತೆ ಅಂತ. ಹೌದಾ? ನಿನ್ ಗೊತ್ತಿಲ್ಲದ್ದು ಹೇಳಿಕ್ಕೆ ಪರವಾಗಿಲ್ಲ, ನಾನು ಹೇಳಿದ್ದು ವಾಪಸ್ ಹೇಳಿಕಂದ್ರೆ ನನ್ಗೆ ಬೇಜಾರಾಗ್ಬಿಡ್ತದೆ. ಹೌದಾ? ಸ್ಪೇಸ್ ಡೆಬ್ರೀಸ್ ಯಾವ ವರ್ಷ ಫ್ರೀ ಮಾಡ್ಬೇಕು ಅನ್ಕೊಂತೀವಿ? 2030 ಹೇಳಿದ್ನಲ್ಲ ಇನ್ನೇ 2030. ಅದಕ್ಕ ಒಂದು ನಮ್ ಇಸ್ರೋದವ್ರು ಒಂದು ಪ್ರಾಜೆಕ್ಟ್ ನೇಮ್ ಕೊಟ್ಟರು ಅದಕ್ಕ. ಇದನ್ನ ಯಾರು ಹೇಳ್ತಾರೆ? ಎಕ್ಸಲೆಂಟ್ ಅವರು. ನೋ ಬರ್ತೀನಿ ಅದಕ್ಕೆ, ನಿಮ್ ಬರ್ತೀನಿ ಪಾಯಿಂಟ್. ಯಾರು ಪುಷ್ಪ ಗಿಷ್ಪನಾಗತ್ತೀರಿ, ಬರ್ತೀನಿ. ಅದಕ್ಕೆ ಹೆಸರು ಕೊಟ್ಟ ಪ್ರಾಜೆಕ್ಟ್ ನೇತ್ರ ಅಂತೇಳಿ. ನಾಳೆ ಕ್ವಶನ್ ಕೇಳ್ತಾನೆ ಪ್ರಾಜೆಕ್ಟ್ ನೇತ್ರ ಅನ್ನೋದು ಇಸ್ರೋದವ್ರದ್ದು ಎದಕ್ ಸಂಬಂಧಪಟ್ಟ ಕ್ವಶನ್ ಕೇಳಿದ್ರೆ ಸ್ಪೇಸ್ ಡೆಬ್ರೀಸ್ ನ ಅಧ್ಯಯನ ಮಾಡಕತ್ತ ಹೇಳ್ಬೇಕು. 2030 ಫ್ರೀ ಮಾಡ್ಕೊಂಡು. ಹೌದಾ? ಈ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಸೂರ್ಯ ಅಂತ ಮಾಡಿದಾರೆ, ಲಾಂಚ್ ಮಾಡ್ಯಾರ. ನಾ ಹೊಸ ಹೇಳಕತ್ತೀನಿ, ಹಂಗೆ ದಿನ ಅಪ್ಡೇಟ್ ಮಾಡಕತ್ತೀನಿ, ಗೊತ್ತಿರ್ಬೇಕು ನಿಮ್ಗೆ. ಹೌದಾ? ಒಂದ್ ಸಲ ಯಾಕೆ ಹೇಳತ್ತಿಲ್ಲ ಅಂದ್ರೆ ಒಂದ್ ಸಲ ಎಲ್ಲ ಹೇಳಿಬಿಟ್ಟು ಬಿಟ್ಟಂದ್ರೆ ನೀವು ನೆಕ್ಸ್ಟ್ ನೀವು ಡಿಸ್ಕಷನ್ ಬರಂಗಿಲ್ಲ. ಸೊ ಅದಕ್ಕೆ ಡೇ ಬೈ ಡೇ ಅದಕ್ಕೆ ಅಪ್ಡೇಟ್ ಮಾಡ್ಕೊತ ಅಂತೇಳಿ ನೋಡ್ರಿ. ಹೊಸದೇನು ಪ್ರಾಜೆಕ್ಟ್ ನೇತ್ರ ಯಾವ್ದು ಸಂಪಡ್ತಿದ್ದು? ಸ್ಪೇಸ್ ಡೆಬ್ರೀಸ್ ಅಧ್ಯಯನ ಮಾಡಕ್ ಇಸ್ರೋದು. ಇನ್ನು ಪ್ರಾಜೆಕ್ಟ್ ಸೂರ್ಯ ಅಂತ ಬರ್ತದೆ. ಪ್ರಾಜೆಕ್ಟ್ ಸೂರ್ಯ ಎದಕ್ಕೆ ಸಂಪಡ್ತೇವೆ ನೋಡು. ನೀವೆಲ್ಲ ಓದಿರ್ಬೇಕು. ಲಾಸ್ಟ್ 6 ತಿಂಗಳು ಕರೆಂಟ್ ಅಫೇರ್ಸ್ ಇದು ನಾ ಮಾತಾಡ್ತಿರೋದು. ಪ್ರಾಜೆಕ್ಟ್ ಹೇಳಬೇಕು ಅಂದ್ರೆ ಈಗೇನು ಲಾಂಚ್ ವೆಹಿಕಲ್ಸ್, ರಾಕೆಟ್ ಅದಾವಲ್ಲ, ರಾಕೆಟ್ ಹೇಳೋದಾಗ ಗೊತ್ತಾ? ಲಾಂಚ್ ವೆಹಿಕಲ್, ರಾಕೆಟ್ ನಿನ್ ಗೊತ್ತಿರ್ಬೇಕು ಮೊದಲ. ನೀ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ನೀನು ಸುಮ್ನೆ ಏನೇನು ಓದಕ್ ತಗೋಬೇಡ. ಹೌದಾ? ಇದು ಸ್ಯಾಟಲೈಟ್ ಉಪಗ್ರಹ ಇದು. ಹೌದಾ? ಮತ್ತೆ ಅದು ಉಪಗ್ರಹ ಅಲ್ಲ, ಮತ್ತೆ ಪೆನ್ನಿನ ಬಬ್ಬೂತ್ ಅನ್ಬೇಡ ಮತ್ತೆ. ಹೌದಾ? ದಿಸ್ ಇಸ್ ಉಪಗ್ರಹ, ದಿಸ್ ಇಸ್ ಸ್ಯಾಟಲೈಟ್. ಹೌದಾ? ದಿಸ್ ಇಸ್ ರಾಕೆಟ್. ಹೌದಾ? ಈ ರಾಕೆಟ್ ಅನ್ನ ಟೆಸ್ಟ್ ಮಾಡುವಂತದ್ದು ಪ್ಲೇಸ್ ಎಲ್ಲಿ ನಮ್ ಕಡೆ, ನಮ್ ಭಾರತದಾಗ? ಕಲ್ಲ ತೋತನ ಆಂಧ್ರ ಪ್ರದೇಶ ಅಂದ್ರ ಎಲ್ರಿ? ಎಲ್ಲಿ? ಒಡಿಸಾ? ಸತ್ತ ಹೋಯ್ತನ. ಹೇಳುವ ಮರ ಹಿಂಗೆ ಕೇಳ. ನಾನು ಅವಾಗ ಕಾಮಿಡಿ ಮಾಡ್ತಾರೆ, ಯಾರು ಬೇಜಾರ್ ತಗೋಬಾರ್ದು. ಹೌದಾ? ಸುಮ್ಮನೆ ಉದ್ದೇಶ ಏನು? ನಿಮ್ಮ ಜಸ್ಟ್ ಈಸ್ ಟು ಮೇಕ್ ಯು ಸ್ಮೈಲ್ ಅಷ್ಟೇ. ನೀವು ನಗಾಕತ್ ಬಿಟ್ರೆ ನನಗ ಏನಾದ್ರು ನೀವು ಇಲ್ಲೇ ಇದ್ರೆ ಅನ್ಸೈತಿ. ನಾ ಹಂಗ ಸೀರಿಯಸ್ ಆಗಿ ಸಬ್ಜೆಕ್ಟ್ ಹೇಳಾಕಿದ್ರೆ ಪಕ್ಕ ನಿದ್ದೆ ಮಾಡ್ತೀನಿ, ನಾನು ನಿದ್ದೆ ಮಾಡಕ್ ಚಾಲು ಮಾಡಿರ್ತೀನಿ ಇಲ್ಲಿ. ಸೊ ಹೌದಾ? ಈ ರಾಕೆಟ್ ಟೆಸ್ಟ್ ಮಾಡೋದು ಎಲ್ಲೈತಿ? ಕೇಳಾದ ತುಂಬಾದಾಗೈತಿ. ಹೌದಾ? ಇನ್ನು ನೆಕ್ಸ್ಟ್ ಈ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡೋದು, ಇದನ್ನ ಟೆಸ್ಟ್ ಮಾಡಂಗಿಲ್ಲ, ಮತ್ತೆ ಲಾಂಚ್ ಮಾಡಿಬಿಟ್ಟು ಡೈರೆಕ್ಟ್ ಸ್ಯಾಟಲೈಟ್ ಟೆಸ್ಟ್ ಮಾಡಂಗಿಲ್ಲ. ಈ ಸ್ಯಾಟಲೈಟ್ ಗಳನ್ನ ಈ ರಾಕೆಟ್ ಅಲ್ಲಿ ಹಾಕಿಬಿಟ್ಟು ಇದೇನಪ್ಪಾ ಅಂದ್ರೆ ಇದನ್ನ ಉಪಗ್ರಹ ಲಾಂಚ್ ಮಾಡ್ತಾರೆ. ಎಲ್ಲಿಂದ? ಮತ್ ಕೇಳೋಣ ಮಾಡೋದಕ್ಕೂ ಏನ್ರಿ ಕ್ಲಾರಿಟಿ ಐತೆ? ಒಂದ್ ನಿಮಿಷ ಕೇಳಿ ನೋಡ್ರಿ. ಯಾವಾಗ್ಲೂ ಸ್ಯಾಟಲೈಟ್ ಗಳನ್ನ ಟೆಸ್ಟ್ ಮಾಡಂಗಿಲ್ಲ, ಅರ್ಥ ಆಗೈತಿ? ಸ್ಯಾಟಲೈಟ್ ಗಳನ್ನ ಟೆಸ್ಟ್ ಮಾಡಂಗಿಲ್ಲ. ಹೌದಾ? ಬಟ್ ಏನ್ ಟೆಸ್ಟ್ ಮಾಡ್ತಾರಪ್ಪ ಅಂದ್ರೆ ಈ ರಾಕೆಟ್ ಗಳನ್ನ ಟೆಸ್ಟ್ ಮಾಡಿ ಇದು ಕರೆಕ್ಟ್ ಆಗಿ ಪೇಲೋಡ್ ಮ್ಯಾಲ ಒಯ್ದಿತ್ತಿಲ್ಲ ಚೆಕ್ ಮಾಡ್ತಾರೆ. ಹೌದಾ? ಸ್ಯಾಟಲೈಟ್ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಅದ್ರ ಕೆಲಸ ಮಾಡೋದ್ ಮ್ಯಾಲ ಕರೆಕ್ಟ್ ಆಗಿ ಓದ್ಬಿಟ್ರೆ ಅದನ್ನ. ಹೌದಾ? ಬಟ್ ಇವು ಕರೆಕ್ಟ್ ಆಗಿ ಓದ್ಬಿಡ್ಬೇಕಲ್ಲ. ಇವು ಕರೆಕ್ಟ್ ಆಗಿ ಓದ್ಬಿಡ. ನೀ ಎಲ್ಲೋ ಹೊಂಟಿರ್ತೀಪ, ಇಲ್ಲ ಊರಿಗೆ ಹೊಂಟಿರ್ತೀರಿ ನೀವು ಎಲ್ಲೋ. ಹೌದಾ? ಬೈಕ್ ಮೇಲೆ ಹೊಂಟಿರ್ತೀವಿ ತಿಳ್ಕೊಡಿ. ಬೈಕ್ ಚೆಕ್ ಮಾಡ್ಕೋತೀವಿ, ನೀನು ಚೆಕ್ ಮಾಡ್ಕೋತೀವಿ. ಮೊದಲ ಬೈಕ್ ಚೆಕ್ ಮಾಡ್ತಿರಿಲ್ಲ, ನೀನ್ ಚೆಕ್ ಮಾಡ್ಕೋತೀವಿ. ನಾವು ಕರೆಕ್ಟ್ ಆಗಿ ಹೋಗ್ಲಿಲ್ಲ ಅಂತೇಳಿ ನೀ ಕರೆಕ್ಟ್ ಹೋಗತ್ತೀವಿ ಜೀವಂತಿದ್ದಂದ್ರ. ಹೌದಾ? ಬಟ್ ಏನ್ ಮಾಡಿದ್ರೆ ಈ ಬೈಕ್ ಚೆಕ್ ಮಾಡ್ಕೋಬೇಕು. ಹೌದಾ? ಈ ಬೈಕ್ ಅನ್ನೋದೇನಪ್ಪಾ ಅಂದ್ರೆ ರಾಕೆಟ್. ಹೌದಾ? ಈ ರಾಕೆಟ್ ಟೆಸ್ಟ್ ಮಾಡ್ತಾರೆ. ಇದನ್ನ ಟೆಸ್ಟ್ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಕೇರಳದಾಗ ಟೆಸ್ಟ್ ಮಾಡ್ತಾರೆ, ತುಂಬಾದಲ್ಲಿ. ಬಟ್ ಇದನ್ನ ಟೆಸ್ಟ್ ಮಾಡಿ ಕಟ್ ಆಯ್ತು ಅಂದ ತಕ್ಷಣ ಇದಕ್ಕೊಂದು ಏನಪ್ಪಾ ಅಂದ್ರೆ ರಾಕೆಟ್ ಅನ್ನ ಸ್ಯಾಟಲೈಟ್ ಫಿಕ್ಸ್ ಮಾಡಿ ಇದನ್ನ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಲಾಂಚ್ ಮಾಡ್ತಾರೆ. ಅದಕ್ಕೆ ಹೆಸರು ಕೊಟ್ಟಾರ, ಏನಂತ ಕೊಟ್ಟಾರ? ಸತೀಶ್ ಧವನ್ ಅಂತೇಳಿ. ಹೌದಾ? ಇದಕ್ಕೆ ಕೇರಳ ತುಂಬಾ ಹೆಸರು ಕೊಟ್ಟಾರ, ವಿಕ್ರಮ್ ಸಾರಾಭಾಯಿ ಅಂತ ಕೊಟ್ಟಾರ.
ಅದು ವಿಕ್ರಾಂತ್ ಸಾರಾಭಾಯಿ ಅಂತ ಕೊಟ್ಟಾರ. ಗೊತ್ತಿರ್ಲಿಲ್ಲ, ಗೊತ್ತಾಯ್ತಾ? ಓಕೆ ರೈಟ್. ನೋಡ್ರಿ ಈಗ ಇನ್ನೊಂದು ಕ್ವಶನ್ ಹಂಗ, ಆಂಧ್ರ ಪ್ರದೇಶದ ಶ್ರೀಹರಿಕೋಟದಾಗ ಲಾಂಚ್ ಮಾಡಕ್ ನಾವು ಒಂದಿಟ್ಟು ಸ್ಟೇಷನ್ ಮಾಡ್ಯಾರ ಅಲ್ಲಿ, ಹೌದಾ? ಅದನ್ನ ಅಲ್ಲೇ ಯಾಕೆ ಮಾಡಿದಾರೆ? ಇಲ್ಲಿ ನಮ್ ಕರ್ನಾಟಕದಾಗ ಮಾಡಬಹುದಿತ್ತು, ಮಧ್ಯಪ್ರದೇಶದಾಗ ಮಾಡಬಹುದಿತ್ತು, ಜಮ್ಮು ಕಾಶ್ಮೀರದಾಗ ಮಾಡಬಹುದಿತ್ತು, ಅಥವಾ ಉತ್ತರ ಪ್ರದೇಶದಾಗ ಮಾಡಬಹುದಿತ್ತು. ಆಂಧ್ರ ಪ್ರದೇಶ ಯಾಕೆ ಮಾಡ್ಯಾರ ಅದನ್ನ? ಬಂಗಾಳಕ್ಕೂ ಸಮೀಪ ಇದ್ರೆ ಸಿಂಪಲ್ ಅಟ್ಟ. ಅಂದ್ರೆ ಲಾಂಚ್ ಮಾಡಿದ ಕೆಲವೊಂದು ಇದನ್ನು ಫೇಲ್ ಆಗ್ತಾವ್ರಿ, ಕೆಲವೊಂದು ಫೇಲ್ ಆಗ್ತಾವ ಗೊತ್ತಾ? ಅವ್ ಫೇಲ್ ಆದ ತಕ್ಷಣ ಅವು ಹೋಗಿ ನಾವೇನಾದ್ರು ಮಧ್ಯಪ್ರದೇಶ ಮಾಡಿಬಿಟ್ರೆ ಅಲ್ಲಿ ಹೋಗಿ ಉತ್ತರ ಪ್ರದೇಶ ಬೀಳುತ್ತೆ ಹೋಗಿ, ಕರೆಕ್ಟ್? ಹೌದಾ? ಇಲ್ಲ ಅಲ್ಲಿ ಜಮ್ಮು ಕಾಶ್ಮೀರ ಮಾಡ್ರೆ ಅಲ್ಲಿ ಹೋಗಿ ಅಫ್ಘಾನಿಸ್ತಾನ ಬೀಳುತ್ತೆ ಹೋಗಿ. ಸೊ ಅದಕ್ಕೋಸ್ಕರ ಹಂಗ್ ಬೀಳ್ಬಾರ್ದು, ಬಿದ್ರು ಜನಕ್ಕೆ ಹಾನಿ ಆಗ್ಬಾರ್ದು ಅಂತೇಳಿ ಅದು ಹೋಗಿ ಬಂಗಾಳ ಕೊಲ್ಲಿಯಾಗ ಬೀಳ್ಬೇಕು, ಹೌದಾ? ಈ ಕಡೆ ಟೆಸ್ಟ್ ಮಾಡೋಕ್ ಬಿದ್ರೆ ಈ ಕಡೆ ಅರಬ್ಬಿ ಸಮುದ್ರದಾಗ ಹೋಗಿ ಬೀಳ್ಬೇಕು. ಸೊ ಅದಕ್ಕೋಸ್ಕರ ಅದನ್ನ ಅಲ್ಲಿ ಮಾಡ್ಯಾರ, ಹೌದಾ? ಸುಮ್ಮ ಮಾಡಿಲ್ಲ, ಗೊತ್ತಿರ್ಲಿ. ಸೊ ಆತರ ಪ್ರಾಜೆಕ್ಟ್ ಯಾವ್ದದು? ಪ್ರಾಜೆಕ್ಟ್ ನೇತ್ರ ಅಂತೇಳಿ, ಹೌದಾ? ಪ್ರಾಜೆಕ್ಟ್ ನೇತ್ರ ಸ್ಪೇಸ್ ಎಬ್ರಿ. ಇನ್ನು ನೆಕ್ಸ್ಟ್ ಪ್ರಾಜೆಕ್ಟ್ ಸೂರ್ಯ ಅಂತ ಬರೋದು. ಪ್ರಾಜೆಕ್ಟ್ ಸೂರ್ಯ ಅದಕ್ಕ ಇದನ್ನ ಯಾರು ಹೇಳ್ತಾರೆ ನೋಡೋಣ? ನಾನು ಯಾವ್ದು ಮಂಗಳ ಗ್ರಹ ತೊಗೊಂಬಂದ್ ಹೇಳಕತ್ತಿಲ್ಲ. ನೀವೇನ್ ದಿನಾಲು ನ್ಯೂಸ್ ಪೇಪರು ದಿನಾಲು ಏನು ಓದ್ತಿರ್ಲ, ಏನು ಮ್ಯಾಗಝಿನ್ಗಳು, ಸೊ ಅದ್ರಾಗ ಇದ್ದದ ಹೇಳಕತ್ತೀನಪ್ಪ, ಯಾವ್ದು ನಾ ಎಲ್ಲಿದ್ ತಂದು ಹೇಳಕತ್ತಿಲ್ಲ. ಪ್ರಾಜೆಕ್ಟ್ ಸೂರ್ಯ ಅನ್ನೋದು ಎದಪ್ಪ ಅಂದ್ರೆ, ಈಗೇನ್ ನಾ ಇದೇ ಹೇಳಿದ್ನ ಎಕ್ಸಾಂಪಲ್ ಅದೇ ಕೂಡ ತೊಗೊಂಡಿದ್ದೆ. ಈ ರಾಕೆಟ್ಗಳಲ್ಲ, ಈ ರಾಕೆಟ್ಗಳನ್ನ ಪ್ರತಿ ವರ್ಷ ಯಾವ್ದೋ ಒಂದು ಮೊಬೈಲ್ ಆಗಿರ್ಬೋದು, ಯಾವುದೇ ಒಂದು ವರ್ಷ ಅಪ್ಡೇಟ್ ಮಾಡ್ತಾರೆ ಗೊತ್ತಾ? ಅಪ್ಡೇಟ್ ವರ್ಷನ್ ಅಂದ್ರೆ ಅಪ್ಡೇಟೆಡ್, ಅಂದ್ರೆ ಮುಂದ್ ಅಪ್ಡೇಟೆಡ್ ರಾಕೆಟ್ ಗಳನ್ನ ಡೆವಲಪ್ ಮಾಡೋ ಉದ್ದೇಶ ಆತರ. ನಾನ್ ಕೇಳ್ತಾನೆ ನಿಮ್ಗ, ಪ್ರಾಜೆಕ್ಟ್ ಸೂರ್ಯ ಅಂತ ಎದಕ್ಕೆ ಸಂಬಂಧಪಡೋದು ಅಂತೇಳಿ. ಅದು ಎದಕ್ಕೆ ಸಂಬಂಧಪಡೋದು? ಇದು ರಾಕೆಟ್ ಗಳನ್ನ ಡೆವಲಪ್ಮೆಂಟ್ ಮಾಡೋದು, ಅಪ್ಡೇಟೆಡ್ ವರ್ಷನ್ ರಾಕೆಟ್ ಗಳನ್ನ ಡೆವಲಪ್ಮೆಂಟ್ ಮಾಡೋದು ಅಂತ ಹೇಳ್ಬೋದು. ಪ್ರಾಜೆಕ್ಟ್ ಸೂರ್ಯ. ಇನ್ ನೆಕ್ಸ್ಟ್ ಇದಾಗ ಯಾರು ಪ್ರಾಜೆಕ್ಟ್ ಕುಶ್, ಹೌದಾ? ಪ್ರಾಜೆಕ್ಟ್ ಕುಶ್ ಅಂತ ಬರ್ತಲ್ಲ. ಪ್ರಾಜೆಕ್ಟ್ ಕುಶ್ ಎದಕ್ಕಿದೆ? ಏನ್ರಿ ಅದಕ್ಕ? ಯಾವ್ದ್ರದ್ದು? DRDOದು, ಏನ್ ಇಸ್ರೋದು, ಅಥವಾ ಏನ್ CSIR ಯಾವ್ದ್ರದ? DRDO, ಹೌದಾ? ಪ್ರಾಜೆಕ್ಟ್ ಕುಶ್ ಇಂಪಾರ್ಟೆಂಟ್ ಅಪ್ಪ. ಪ್ರಾಜೆಕ್ಟ್ ಕುಶ್ ಅಂದ್ರೆ DRDO ಇದು. ನಾ DRDO ಯಾಕೆ ತಗೊಂಡಿಲ್ಲಪ್ಪ ಅಂದ್ರೆ ಎರಡು ಮಿಕ್ಸ್ ಮಾಡೋದು ಬೇಡ ಅಂತೇಳಿ, ಹೌದಾ? DRDO ಸಪೋರ್ಟ್ ಮಾತಾಡೋಣ ಅದನ್ನ ಒಂದು 2-3 ದಿನ, ರೈಟ್? ಈಗ ಜಸ್ಟ್ ಇಸ್ರೋ ಅಪ್ಲೈ ಮಾಡ್ಕೋತ ಹೋಗೋಣ. ಜಸ್ಟ್ ಈ ಪ್ರಾಜೆಕ್ಟ್ ಕುಶ್ ಅನ್ನೋದು ಏನಪ್ಪಾ ಅಂದ್ರೆ ಇದು ಡಿಫೆನ್ಸ್ ಸಿಸ್ಟಮ್. ಇದು ಅಂದ್ರೆ ಬೇರೆ ದೇಶದಿಂದ ಮಿಸೈಲ್ಗಳು ಬರ್ತಾವ ನಮ್ಮ ದೇಶಕ್ಕೆ, ಬಂದಾಗ ಅವ್ನ ಅಲ್ಲೇ ಹೊಡೆದು ಉಳಿಸೋದು. ಹಂಗ ಏನ್ ಮಾಡ್ಯಾರಪ್ಪ ಅಂದ್ರೆ ಪ್ರಾಜೆಕ್ಟ್ ಕುಶ್ ಅಂತ ಮಾಡ್ಯಾರ. ಪ್ರಾಜೆಕ್ಟ್ ಕುಶ್ ಇದು ಇಸ್ರೋ ಅನ್ನಬಾರ್ದು. ಮತ್ತೆ ನಾಳೆ ಯಾವ್ದಕ್ಕೆ ಕೇಳ್ರ ಪ್ರಾಜೆಕ್ಟ್ ಕುಶ್ ಅನ್ನೋದು ಯಾವ್ದು? DRDO. ಪ್ರಾಜೆಕ್ಟ್ ಸೂರ್ಯ ಅನ್ನೋದು ಇಸ್ರೋದು. ಈ ನೆಕ್ಸ್ಟ್ ಈ ಐರನ್ ಡೋಮ್ ಅಂತ ಬರ್ತದೆ. ಐರನ್ ಡೋಮ್ ಗೊತ್ತಾ? ಐರನ್ ಡೋಮ್, ಹೌದಾ? ಐರನ್ ಡೋಮ್ ಯಾವ ದೇಶ ಇದ್ದು? ಯಾರು ಇರೋಣ ಅಂತಾರ ಲೋಮರಲ್ಲಿ? ಜಪಾನ್ ನೋಡಿ, ಯಾರು? ಇಸ್ರೇಲ್ ಇದೆ, ರೈಟ್ ಆನ್ಸರ್, ಹೌದಾ? ಐರನ್ ಡೋಮ್ ಅನ್ನೋದು ಇದೊಂದು ಡಿಫೆನ್ಸ್ ಸಿಸ್ಟಮ್. ಇದು ಡಿಪೆಂಡ್ ಅಂದ್ರೆ ಈಗ ಇರಾನು ಮತ್ತೆ ಇಸ್ರೇಲ್ ಯುದ್ಧ ನಡೆಯೋದು ಗೊತ್ತಾ? ಏನಾದ್ರೂ ಐರನ್ ಡೋಮ್ ಅನ್ನು ಒಂದು ಶಸ್ತ್ರಾಸ್ತ್ರ ಹೊರತ ಇರ್ಲಿಕ್ಕಂದ್ರೆ ಇಟ್ಟೊಟ್ಟಿಗೆ ಇಸ್ರೇಲ್ ಸುಟ್ಟು ಹೋಗ್ತತ್ರಿ, ಹೌದಾ? ಈ ಐರನ್ ಡೋಮ್ ಈ ಟೈಮಲ್ಲಿ ಬಹಳ ಅವ್ರಿಗೆ ಹೆಲ್ಪ್ ಮಾಡೈತಿ. ಅಂದ್ರೆ ಬೇರೆ ದೇಶ ಅಂದ್ರೆ ಐರನ್ ಡೋಮ್ ಅಂದ್ರೆ ಸಿಂಪಲ್. ಈ ಡೋಮ್ ಅಂದ್ರೆ ಈಗ, ಹೌದಾ? ಅಂದ್ರೆ ಬೇರೆ ದೇಶದಿಂದ ಬರುವಂತ ಕ್ಷಿಪಣಿಗಳನ್ನ ಇದು ಅಲ್ಲೇ ಹೊಡೆದು ಉಳಿಸ್ತೈತಿರೋದು, ಅದಕ್ಕೆ ಐರನ್ ಡೋಮ್ ಅಂತ ಕರಿತೀವಿ, ಹೌದಾ? ಈ ನೆಕ್ಸ್ಟ್ ಅದಾದ್ಮೇಲೆ ಐರನ್ ಬೀಮ್ ಅಂತ ಬರ್ತೈತಿ. ಅದು ಕೂಡ ಅದೇ ದೇಶದ ಐರನ್ ಬೀಮ್ ಅಂತ, ಐರನ್ ಬೀಮ್. ಈ ನೆಕ್ಸ್ಟ್ ಸೇಮ್ ಅದು, ಹೌದಾ? ತಾಡ್ ಅಂತ ಬರುತ್ತೆ. ತಾಡ್ ಯಾವ ದೇಶದ? ವೆರಿ ಗುಡ್. ಏನ್ ಸರ್ ಆನ್ಸರ್? ಅಮೆರಿಕ ಆನ್ಸರ್ ಇದು. ತಾಡ್ ಅಂದ್ರೆ ಸೇಮ್ ಡಿಫೆನ್ಸ್ ಸಿಸ್ಟಮ್. ಇದು ಕೂಡ ಡಿಫೆನ್ಸ್ ಸಿಸ್ಟಮೇ, ಬಟ್ ಯಾವ ದೇಶದ ಅಂದ್ರೆ ಅಮೆರಿಕ. ಈಗ ಆನ್ಸರ್ ಯಾರು ಹೇಳ್ತಾರೆ ನೋಡು, ಬೇರೆ ದೇಶದ ಹೋಗಲ್ಲ ಹಾಳಾಗಿ. ನಮ್ಮ ಭಾರತದ ಒಂದು ಆತರ ಡಿಫೆನ್ಸ್ ಸಿಸ್ಟಮ್ ಐತಿ. ಯಾವುದು? ಯಾವ್ದ್ರಿ? ಬ್ರಹ್ಮೋಸ್ ಮಿಸೈಲ್ ಬರ್ತೀನಿ. ಬ್ರಹ್ಮೋಸ್ ಸಪರೇಟ್ ಡಿಸ್ಕಸ್ ಮಾಡಂತ. ಇಂದ್ರಜಾಲ ಅಂತ ಬರೋದಿಲ್ಲ ಸರ್ ಒಂದ? ಇಂದ್ರಜಾಲ ಇಲ್ಲ ಸರ್. ಆಕಾಶ ಮತ್ತು ಭಾರ್ಗವ ಎರಡು ಸೇರಿ ಇಂದ್ರಜಾಲ. S-4 ಅದೇ S-4 ಯಾವ ದೇಶ ತೊಗೊಂಬಂದಿ ನಾವು ಅದನ್ನ? ಮತ್ತೆ ಅದು ಗೊತ್ತಿರ್ಬೇಕ. ರಷ್ಯಾದ S-400 ಮತ್ತೆ S-800 ಅಂತ ಬರ್ತೈತಿ ಇನ್ನೊಂದು, ಹೌದಾ? ಅಪ್ಡೇಟ್ ವರ್ಷನ್, ಹೌದಲ್ರಿ? ಆಕಾಶ, ಭಾರ್ಗವ ಮತ್ತೆ ಇನ್ನೊಂದಾದ್ರಿ S-400. ಇವೆಲ್ಲ ಡಿಫೆನ್ಸ್ ಸಿಸ್ಟಮ್ ನಮ್ಮ. ಈ ಎಲ್ಲವನ್ನು ಕುಡಿಯಪ್ಪ ಅಂದ್ರೆ ಇಂದ್ರಜಾಲ ಅಂತ ಬರುತ್ತೆ. ಇಂದ್ರಜಾಲ, ಹೌದಾ? ಈ ಯಾವ ದೇಶ ಅಂತ ಕೇಳಿದ್ರೆ ನಮ್ ಭಾರತ ತರಬೇಕು. ಅದ್ಯಾವುದು? ಭಾರತ ದೇಶ, ರೈಟ್? ಇದು ಇನ್ನೊಂದು 545 PSI ಒಂದು ಕ್ವಶನ್ ಕೇಳಿದ್ದ. ಫಸ್ಟ್ ನಡೆಯೋದು ಗೊತ್ತಾ? ರೀ ಎಕ್ಸಾಮ್ ಅಲ್ಲ. DRDOದವರು ಕೋವಿಡ್ ಆ ಟೈಮಲ್ಲಿ ಇವರು ಕೂಡ ಒಂದೇನಪ್ಪ ಅಂದ್ರೆ ಒಂದು ವ್ಯಾಕ್ಸಿನ್ ಬರೋದಕ್ಕೆ ಪೌಡರ್ ಕಂಡಿಡಿದ್ರು. DRDOದವರು ಪೌಡರ್ ಕಂಡಿಡಿದ್ರು. ಆ ಪೌಡರ್ ಅಂದ್ರೆ ವ್ಯಾಕ್ಸಿನ್ ಅಂದ್ರೆ ಅದು ಕೋವಿಡ್-19 ಗೊತ್ತಿಲ್ಲ ನಿಮ್ಗೆ? ಅದು ಯಾವ್ದಂತ ಕ್ವಶನ್ ಕೇಳಿದಲ್ಲಿ ಎನಿಬಡಿ? ವೆರಿ ಗುಡ್. ಯಾವ್ದ್ರಿ? 2,4-D ಅನ್ಬೇಕು ಅಷ್ಟೇ. ಅದಕ್ಕ 2,4-D ಅದ್ರ ಫುಲ್ ಫಾರ್ಮ್ 2-deoxy-D ಗ್ಲೂಕೋಸ್. ಫುಲ್ ಫಾರ್ಮ್ ಏನ್ರಿ?
2-ಡಿಆಕ್ಸಿ ಡಿ ಗ್ಲೂಕೋಸ್, ಅದಕ್ಕೆ 2,4-ಡಿ ಅಂತ ಕರಿತೀವಿ ನಾವು. ಇದನ್ನ ಡೆವಲಪ್ ಮಾಡಿದ ಯಾರು? DRDO. ಯಾವ್ದು? DRDO. ರೈಟ್. ಬಿಟ್ಬಿಡ್ರಿ, ಆಮೇಲೆ ಸಪೋರ್ಟ್ ಮಾಡೋಣ, ಮಿಕ್ಸ್ ಮಾಡೋದು ಬೇಡ, ಹಂಗ ಮತ್ತೆ ಆ ಕಡೆ ಹೋಗಿನ. ಈಗ ಅದಾದ್ಮೇಲೆ ಈ GPS ಯಾವ ದೇಶದ್ದು? ಅಮೆರಿಕ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ತರ ಗೆಲಿಲಿಯೋ ಅಂತ ಬರುತ್ತೆ, ಯಾವ ದೇಶದ್ದು? ವೆರಿ ಗುಡ್. ಯಾವ್ದ್ರಿ? ಗೆಲಿಲಿಯೋ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಹೌದಾ? ಇನ್ನೊಂದು ರಷ್ಯಾದೊಂದು ಬರುತ್ತೆ, ಯಾವುದು? ಗ್ಲೋನಾಸ್. ವೆರಿ ಗುಡ್. ಯಾವ್ದ್ರಿ? ಗ್ಲೋನಾಸ್ ರಷ್ಯಾದು, ಅಮೆರಿಕಾದ GPS, ಯುರೋಪಿಯನ್ ಸ್ಪೇಸ್ ಇದ್ದು ಗೆಲಿಲಿಯೋ. ಹೌದಾ? ಗೆಲಿಲಿಯೋ ಅಂತ ಬರುತ್ತೆ. ಹೌದಾ? ಗೆಲಿಲಿಯೋ. ಅದೇ ತರ ನಮ್ಮ ಭಾರತ ಒಂದು ಯಾವ್ದು? ವೆರಿ ಗುಡ್. ಯಾವ್ದ್ರಿ? ನಾವಿಕ್ ಇಸ್ ರೈಟ್ ಆನ್ಸರ್. ನಾವಿಕ್ ಇಸ್ ರೈಟ್ ಆನ್ಸರ್. ಅದಕ್ಕ ಒಂದು ಇದು ಬರುತ್ತೆ, ಅಲ್ಲಿ ಒಂದು IRNSS ಅಂತ ಹೇಳಿ. IRNS ಇದ್ರ ಫುಲ್ ಫಾರ್ಮ್ ಕೇಳ್ತಾನೆ ಎಕ್ಸಾಮ್. ಕೇಳಿದವ್ರ ಒಂದು ಎಕ್ಸಾಮ್ ಅಲ್ಲಿ IRNSS ಫುಲ್ ಫಾರ್ಮ್ ಬರೆಯುತ್ತೆ. ಎನಿಬಡಿ ಹೇಳುತ್ತೆ? ಸಿಂಪಲ್ ಅಷ್ಟೇ. ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಏನೇನು ಹೇಳು ಜೋರ್ಲೆ? ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಹೌದಾ? ಯಾವ ದೇಶ ಇದು? ಭಾರತ. ಇನ್ನೊಂದು ಹೆಸರಪ್ಪ ಅಂದ್ರೆ ನಾವಿಕ್. GPS-ಗೂ ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ತಾನೆ, ಏನಪ್ಪಾ ಅಂದ್ರೆ GPS-ಗೂ ಮತ್ತು ಈ IRNSS ಡಿಫರೆನ್ಸ್ ಏನತ್ತೆ ನೋಡ್ರಿ. ನಿಮ್ಮ ಮೊಬೈಲ್ GPS ಆನ್ ಮಾಡ್ಕೊಂಡು ಇಡುವ ಅಂದ್ರೆ ಯಾವಾಗ್ಲೂ, ಹೌದಾ? GPS ಮುಖಾಂತರ ಟ್ರ್ಯಾಕ್ ಮಾಡ್ತಾರೆ, ಮೊಬೈಲ್ ಕಳೆದ್ರದು ಮುಖಾಂತರ. ಅಂದ್ರೆ ಹೆಸರೇನು? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತೆ. ನಿನ್ನ ಮೊಬೈಲು ಅಥವಾ GPS ಅಳವಡಿಸ್ಕೊಂಡು, ಯಾವ್ದೋ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, GPS ಅಳವಡಿಸ್ಕೊಂಡು ಯಾವುದೇ ವಸ್ತು, ಆ ವಸ್ತು ನೀ ಜಗತ್ತಿನಲ್ಲಿ ಯಾವುದೇ ಪ್ಲೇಸ್ ಹೋಗಿ, ಗ್ಲೋಬಲ್ ವೈಡ್, ಅದು ಹೆಸರು ಗ್ಲೋಬಲ್ ವೈಡ್. ಹೌದಾ? ಯಾವುದೇ ಪ್ಲೇಸ್ ಅಲ್ಲಿ ಹೋದ್ರೂ ಕೂಡ ಮೊಬೈಲ್ ಟ್ರ್ಯಾಕ್ ಮಾಡಬಹುದು, ಅಂದ್ರೆ ಆ ಒಂದು ವೆಹಿಕಲ್ ನ ಟ್ರ್ಯಾಕ್ ಮಾಡಬಹುದು. ಬಟ್ IRNSS ಅಂದ್ರೆ ಏನ್ ಗೊತ್ತಾ? ಹೆಸರು ಹೆಂಗೈತೆ ನೋಡಿ, ಇಂಡಿಯನ್ ರೀಜನಲ್. ಇಟ್ಸ್ ನಾಟ್ ಗ್ಲೋಬಲ್, ಇಟ್ಸ್ ಅ ರೀಜನಲ್. ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಅಂದ್ರೆ ನಮ್ಮ ದೇಶದಿಂದ ಎಷ್ಟು ಕಿಲೋಮೀಟರ್ ನಾವು ದೂರ ಹೋದ್ರೆ ಟ್ರ್ಯಾಕ್ ಮಾಡ್ಬೋದು? ಅರ್ಥ ಆಯ್ತಾ? ನಮ್ಮ ದೇಶ ಬಿಟ್ಟವನು ಬೇರೆ ದೇಶಕ್ಕೆ ಎಲ್ಲ ತಗೊಂಡ್ ಏನೋ ಒಂದು ತುಡುಗು ಮಾಡ್ಕೊಂಡು ಹೋಗಿದ್ದ ಕೊಡ್ರಿ, ಹಂಗೆ ಕಳ್ತನ ಮಾಡ್ಕೊಂಡು. ಹೌದಾ? ಅದ್ರಲ್ಲಿ GPS ಸಿಸ್ಟಮ್ ಅಳವಡಿಸಿದ್ವಿ ನಾವು ಆ ವಸ್ತುವಿಗೆ, ಮೊಬೈಲ್ ತಿಳ್ಕೊಡ್ಬಾರ್ದು. ಹೌದಾ? ಅವ್ನು ನಮ್ಮ ದೇಶ ಬಿಟ್ಟು ಎಷ್ಟು ದೂರ ಹೋದ್ರೆ ಮಾತ್ರ ನಾವು ನಾವಿಕ ಮುಖಾಂತರ ಅವನ್ನ ಟ್ರ್ಯಾಕ್ ಮಾಡ್ಬೋದು. 150 ಅದ, ಮಿಸ್ಟೇಕ್ ಮಾಡ್ಕೊಂಡು ಅದಕ್ಕೆ ಇನ್ನೊಂದು 0 ಕೂಡ್ಸ್ರಿ. ಎಷ್ಟು? 1500 ಕಿಲೋಮೀಟರ್. ಎಷ್ಟು? 1500 ಕಿಲೋಮೀಟರ್. 2000 ಕಿಲೋಮೀಟರ್ ಹೋಗ್ಬಿಟ್ಟು ನಮಗೆ ಅವ್ರ ಫೇಲ್ ಆಗಿಬಿಡುತ್ತೆ ನಮ್ಮದು. ಯಾವುದು? ನಾವಿಕ್. ಅರ್ಥ ಆಯ್ತಾ? ನಾವಿಕ್ ಗೊತ್ತಾದ್ರೆ ಓಕೆ. ಇಷ್ಟು ಇನ್ಫಾರ್ಮೇಶನ್ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಅದನ್ನ ಪದೇ ಪದೇ ಕೇಳ್ತೈತ. ಇನ್ ನೆಕ್ಸ್ಟ್ ಈ ಸ್ಟೂಡೆಂಟ್ ಕೇಳಿದ ಕ್ವಶನ್ ಇದ್ ನಾ ಮಾತಾಡ್ತಿರೋದು. ಸ್ಟೂಡೆಂಟ್ಗಳು ಎಲ್ಲರೂ ಸೇರಿ, ಹೌದಾ, ಒಂದ್ ಕೆಲವೊಂದು ಸ್ಕೂಲು ಕಾಲೇಜ್ ಕೂಡಿ ಒಂದು ಸೆಟಲೈಟ್ ಗಳನ್ನ ಅವರೇ ರೆಡಿ ಮಾಡಿದ್ರು. ಅದನ್ನ ಅವರೇ ರೆಡಿ ಮಾಡಿದ್ರು. 75 ಜನ ಸ್ಟೂಡೆಂಟ್ಗಳು ಕೂಡಿ, ಹೌದಾ, 75 ಜನ ಸ್ಟೂಡೆಂಟ್ಗಳು ಕೂಡಿ ಅದು ಅವರೇ ಡೆವಲಪ್ಮೆಂಟ್ ಮಾಡಿದ್ರ. ಕೇಳಿದ ಕ್ವಶನ್ ಕೇಳಿದ ಅದ್ ಎಷ್ಟು ಜನ ಕೂಡಿ ಮಾಡಿದಾರ, ಹೌದಾ, ಇದು ಹೆಸರು ಏನು, ಅದ ಹೆಸರೇನು? ನನ್ ಕ್ವಶನ್ ಅರ್ಥ ಆಗೈತಿ? ಹೌದಾ? ನೀ ಅಷ್ಟ ಮೇಲೆ ವಿಚಾರ ಮಾಡ್ಬೇಕು. 75 ಅನ್ನಕತ್ತಾನ. 75 ಇತ್ತೀಚೆಗೆ ಏನ್ ನಾವು ಸೆಲೆಬ್ರೇಟ್ ಮಾಡಿದೀವಿ, ಹೌದಾ? ನಾವು ಸ್ವತಂತ್ರಕ್ಕೆ 75 ವರ್ಷ ಆಯ್ತು, ಹೌದಾ? ಆಯ್ತಿಲ್ಲ? 75 ವರ್ಷನ ಒಂದು ನಾವು ಆಜಾದಿ ಕಾ ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡಿದ್ವಿ. ಅಟ್ಲೀಸ್ಟ್ ಅಷ್ಟಾದ್ರೂ ಥಿಂಕ್ ಮಾಡ್ಬೇಕು. 75 ಜನ ಅನ್ನಕತ್ತೆ ನಾವು, 75 ಜನ ಏನಿರ್ಬೋದು? ಆಜಾದಿ ಕಾ ಅಮೃತ. ನಾವು ಸ್ವತಂತ್ರಕ್ಕೆ 75 ವರ್ಷ ಆಗಿತ್ತು, ಅದಕ್ಕೆ ಏನ್ ಆಚರಣೆ? ಆಜಾದಿ ಕಾ ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡಿದ್ವಿ. ಅದಕ್ಕೆ ಆ ಸೆಟಲೈಟ್ ಏನ್ ಹೆಸರು ಕೊಟ್ರಪ್ಪ ಅಂದ್ರೆ ಆಜಾದಿ ಸೆಟಲೈಟ್ ಅಂತ. ಯಾವ್ದ್ರಿ? ಆಜಾದಿ ಆಜಾದಿ ಸ್ಯಾಟ್ ಅಂದ್ರೆ ಅದ SAT ಅಂದ್ರೆ ಸೆಟಲೈಟ್. ಹೌದಾ? ಎಷ್ಟು ಜನ ಕೂಡ ಡೆವಲಪ್ಮೆಂಟ್ ಮಾಡಿರೋದನ್ನ? 75 ಸ್ಟೂಡೆಂಟ್ ಅವ್ರು. ಆಕ್ಚುಲಿ ಸ್ಟೂಡೆಂಟ್ ಹೌದಾ? ಸ್ಟೂಡೆಂಟ್ ಗೊತ್ತಾ? ಫ್ಲೈಟ್ ಐತೆ ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಅದು ನೋಡಿ, ಒಂದೇ ಏನು ಆಜಾದಿ ಸ್ಯಾಟಲೈಟ್ 1 ಫೇಲ್ ಆಯ್ತು, ಮತ್ತೆ 2 ಲಾಂಚ್ ಮಾಡಿದ್ರು. 2 ಸಕ್ಸಸ್ ಆಯ್ತು, ಗೊತ್ತಿರಲಿ. ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಎಜುಕೇಶನ್ ಪರ್ಪಸ್ ಅಧ್ಯಯನ ಮಾಡ್ಲಿಕ್ಕೆ ಎಜುಸ್ಯಾಟ್ ಅಂತ ಲಾಂಚ್ ಮಾಡ್ತಾರೆ. ಎಜು ಅಂದ್ರೆ ಎಜುಕೇಶನ್ ಸ್ಯಾಟಲೈಟ್ 1, 2, 3 ಅಂತ ಬರ್ತಾವಲ್ಲಿ, ಹೌದಾ? ನೀವೇನೋ ಎಜುಸ್ಯಾಟ್ ಅಂತ ಕೇಳಿದ ತಕ್ಷಣ ಯಾವ್ದು ಕ್ಷೇತ್ರಪ್ಪ ಅಂದ್ರೆ ಶಿಕ್ಷಣ ಕ್ಷೇತ್ರ ಅಂತ ಕೇಳ್ಬೇಕು. ಯಾರನ್ನ? ಶಿಕ್ಷಣ ಕ್ಷೇತ್ರ. ರೈಟ್. ಇತ್ತೀಚೆಗೆ ನಾನು ಮೊನ್ನೆ KU ಕ್ವಶನ್ ಪೇಪರ್ ಇದಾಗಿದೆ. ಏನಪ್ಪಾ ಅಂದ್ರೆ ಇಸ್ರೋದವ್ರು ಇತ್ತೀಚೆಗೆ ಒಂದು 100ನೇ ಸ್ಯಾಟಲೈಟ್ ಲಾಂಚ್ ಮಾಡಿದ್ರು. ನಾ ಆಲ್ರೆಡಿ ಹೇಳಿನ ಇದನ್ನ. ಹೌದಾ? ಯಾವ ಸ್ಯಾಟಲೈಟ್ ಅದು? ವೆರಿ ಗುಡ್. ಯಾವ್ದ್ರಿ? NVS-02
ಸ್ಯಾಟಲೈಟ್ ಇದು, ಹೌದಾ? ಇದರ ರಾಕೆಟ್ ಯಾವುದು? GSLV F12, 12, ಹೌದಾ? GSLV F12 ಅಂತೇಳಿ, GSLV F12, NVS 01, ಹೌದಾ? ಬಾಳ ಡೀಪ್ ಆಗೈತಿ, ಹೌದಾ? ನೀವು ಹಂಗ ಹೋದ್ರೆ ಹಿಂಗಾಗಿ ಬಿಡುತ್ತೆ, ಬಾ ಜಾಸ್ತಿ ಆಗೈತೆ ನಿಧಿ ಒಳಗೆ ಚಲೋ ಮಾಡ್ಬಿಡ್ತೀರಿ, ಹೌದಾ? ಇಂಟ್ರೆಸ್ಟ್ ತೋರಿಸ್ಬೇಕು. ಅದೇ ಏನು, ಅದೇ ಭಾರತದ ಮೊದಲ ಗವರ್ನರ್ ಜನರಲ್, ಅದೇ ಭಾರತದ ಕೊನೆಯ ಗವರ್ನರ್ ಜನರಲ್, ಅದೇ ಸ್ವತಂತ್ರ ಭಾರತ ಮೊದಲ ಗವರ್ನರ್ ಜನರಲ್, ಇವನು ಬ್ಯಾಟ್ ಹಾಕತ್ತೀರಿ, ಅವು ಬರಂಗಿಲ್ಲ ಮುಂದೆ. KE ಎಕ್ಸಾಮ್ ಇದು. ದಿಸ್ ಇಸ್ ನಾಟ್ KSP, ಹೌದಾ? ದಿಸ್ ಇಸ್ KE ಎಕ್ಸಾಮ್ ಕಂಡಕ್ಟ್ ಮಾಡಕತ್ತಾನ. ಸೊ ಟಫ್ ಇರೋದು ಕ್ವಶನ್, ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಬರ್ತೈತಿ. ಸೊ ಅದಕ್ಕೆ ಬಹಳ ಕ್ವಶನ್ಸ್ ಅನ್ನ ಕೇಳ್ತಾನ. ಇವ್ ಒಂದ್ ಸ್ವಲ್ಪ ನೀವು ಜಾಸ್ತಿ ಓದಿದಟ್ ಚಲೋ. ಇನ್ನೊಂದು ಈ ಹೋಪ್ ಮಿಷನ್ ಅಂತ ಬರುತ್ತೆ, ಹೋಪ್, HOPE. ಇದು ಯಾವ ದೇಶಪ್ಪ ಅಂದ್ರೆ UAE ದೇಶದ್ದು. ಇದು UAE ದೇಶದ್ದು ಏನ್ ಅಧ್ಯಯನ ಮಾಡಪ್ಪ ಅಂದ್ರೆ ಈ ಮಂಗಳ ಗ್ರಹ ಐತಿಲ್ಲ, ಈ ಮಂಗಳ ಗ್ರಹನ ಅಧ್ಯಯನ ಮಾಡಕ್ ಹೋಪ್ ಮಿಷನ್ ಅಂತ ಲಾಂಚ್ ಮಾಡ್ಯಾರ. ಇದು ಕರೆಂಟ್ ಅಫೇರ್ಸ್ ಮಾತಾಡಕತ್ತೀನಿ ನಾನು, ಅದು ಗೊತ್ತಿರ್ಬೇಕು. ಸೊ ಹೋಪ್ ಮಿಷನ್ ಗೊತ್ತಾಯ್ತಾ, ರೈಟ್? ಯಾವ ದೇಶದ್ದು? UAE. ಫತೇಹ ಮತ್ತು ಖೈಬರ್ ಅಂತ ಸ್ಯಾಟಲೈಟ್ ಇವು ಯಾವ ದೇಶದ್ದು? ಅಟ್ಲೀಸ್ಟ್ ನಿನಗ ಸ್ಯಾಟಲೈಟ್ ಗೊತ್ತಿಲ್ಲ ಅಂದ್ರು ಅವು ಕಣಿವೆ ಮಾರ್ಗಗಳು, ಫತೇಹ ಮತ್ತು ಖೈಬರ್ ಅಂತೇಳಿ. ಪಾಕಿಸ್ತಾನ ಇಲ್ಲಪ್ಪ, ಇರಾನ್ ದೇಶದ್ದು ಫತೇಹ ಮತ್ತು ಖೈಬರ್ ಯಾವ್ರಿ? ಇರಾನ್ ದೇಶದ್ದು. ಅವ್ ಸ್ಯಾಟಲೈಟ್ ಹೆಸರು ಕೊಟ್ಟರು ಅವಕ್ಕ, ಫತೇಹ ಮತ್ತು ಖೈಬರ್ ಸ್ಯಾಟಲೈಟ್ ಅವನು ಕೂಡ ಲಾಂಚ್ ಮಾಡಿದ್ರು ಇತ್ತೀಚೆಗೆ. ಅದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತ. ಹಾ ಸರ್, ಆಮೇಲೆ ಮಿಸೈಲ್ ಹೆಸರು ಐತೆ ಮತ್ತೆ ಸ್ಯಾಟಲೈಟ್ ಮಿಸೈಲ್ ಹೆಸರು ಕೂಡ ಐತೆ, ಹೌದಾ? ಗೊತ್ತಾಯ್ತಾ? ಸೊ ಏನಪ್ಪಾ ಅಂದ್ರೆ ಸ್ವಲ್ಪ ನಿಮ್ಗೆ ಗೊತ್ತಿರ್ಲಿ, ಈಗ ಇಷ್ಟ ಸಾಕ ಇದಕ್ಕೆ ಸಂಬಂಧಪಟ್ಟಂಗೆ, ಈಸೋ ಸಂಬಂಧಪಟ್ಟಂಗೆ. ಮತ್ತೆ ಇದು ನಾಳೆ ಇವನು ಕ್ವಶನ್ ಕೇಳ್ತೀನಿ, ಇವನ ರಿವಿಷನ್ ಮಾಡೋಣ ಎಲ್ಲ, ಹೌದಾ? ಒಂದೇನು ಹೊಸದ ಕಲಿಯಾಕೈತಿರಿ. ಸುಮ್ಮ ಇಲ್ಲಿ 4 ಕ್ಯಾಬಿನ್ ಮಧ್ಯೆ ಕುತ್ಕೊಂಡು ಏನೇನೋ ಓದೋಕ್ಕಿಂತನೂ ಒಂದ್ 10 ನಿಮಿಷ ಓದೋದು, 10 ನಿಮಿಷ ರೀಲ್ಸ್ ತಿಕ್ಕೋದು, ಮತ್ 10 ನಿಮಿಷ ಊಟ ಮಾಡಕ್ ಹೋಗೋದು, ಒಂದ್ 10 ನಿಮಿಷ ನೀರ್ ಕುಡಿದು, ಹೌದಾ? ಹಂಗ್ ಮಾಡೋಕ್ಕಿಂತ ಸ್ವಲ್ಪ ಅಟ್ಲೀಸ್ಟ್ ಏನೋ ಹೊಸ ಕಲಿಯಾಕೈತಿರಲ್ಲ. ನಾ ಒಂದ್ ಇನಿಷಿಯೇಟಿವ್ ತಗೊಂಡಿನಿ, ಒಂದ್ ಏನ್ ಹೆಲ್ಪ್ ಆಗತ್ತೆ ಇದರಿಂದ, ಹೆಲ್ಪ್ ಆಗೈತಿಲ್ಲ. ಒಂದ್ ಇನಿಷಿಯೇಟಿವ್ ಏನೋ ತಗೊಂಡಿನಿ ಮಾಡ್ಬೇಕಂತೇಳಿ, ಏನೋ ನೀವೆಲ್ಲರೂ ಹೆಲ್ಪ್ ಅನ್ನೋಕ್ಕಿಂತ ಸಪೋರ್ಟ್ ಮಾಡಕತ್ತೀರಿ. ಸೊ ಮಾಡೋ, ಬಟ್ ನೀವು ಹಳಾಗತ್ತೆ ಮಕ್ಕ ಮಾಡ್ಕೊಂಡು ಕೊಂಡ್ಬಾರ್ದು ಇಲ್ಲಿ ಬಂದ್ ನನಗೆ ಬೇಜಾರಾಗಿಬಿಡ್ತೈತಿ, ಹೌದಾ? ಖುಷಿಯಾಗಿರ್ಬೇಕು ಹೊಟ್ಟೆ. ನಾನು 12:30 ಮಟ್ಟ ಡ್ಯೂಟಿ ಮಾಡಿ, ಹೌದಾ? ಮತ್ತ 12 ಗಂಟೆ ಡ್ಯೂಟಿ ಮಾಡಿ ಬರೀ ಅರ್ಧ ಗಂಟೆ ಮತ್ತೆ ಫ್ರೆಶ್ ಆಗಿ ಮತ್ತೆ ವಾಪಸ್ ಇಲ್ಲಿ ಬಂದು, ಅದ ಕರೆಕ್ಟ್ ಟೈಮ್ಗೆ ಬಂದಿನಿ, ನಿಮ್ಗಿಂತ ಮುಂಚೆನೆ ಬಂದಿನಿ ಮತ್ತೆ. ಸೊ ಅದೇ ಅಲ್ಲಿಂದ ಬಂದು ಏನೋ ಒಂದು ಹೇಳಕತ್ತೀವಿ ಅಂದ್ರೆ ಸ್ವಲ್ಪ ಯೂಸ್ ತಗೊಳ್, ಹೌದಾ? ಸೊ ನೀವು ಖುಷಿಯಾಗಿರ್ಬೇಕು ನೋಡಪ್ಪ. ನಂಗೆ ಅದೇ ನಿನ್ ಮಕ ನೋಡಿದ ತಕ್ಷಣ ಇನ್ನೊಂದು ಅಕ್ಷರ ಜಾಸ್ತಿ ಹೇಳ್ಬೇಕಂತ ಅನ್ಸ್ಬೇಕು. ನಿಮ್ಮ ನೀವು ಒಳಾಗುತ್ತೆ ಮಕ ಮಾಡೋದು ಕೂತಿರತ್ತ ನನಗೆ ಬೇಜಾರಾಗಿ, ರೈಟ್? ಇರ್ಲಿ, ಅಷ್ಟಿರ್ಲಿ. ಈಗ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಈ ಕೆಲವು ಆಪರೇಷನ್ಸ್ಗಳು ನ್ಯೂಸ್ ಅಲ್ಲಿ ಇರ್ತಾವ, ಹೌದಾ? ನಾ ಕರೆಂಟ್ ಅಫೇರ್ಸ್ ನಿನ್ನೆ ಒಂದು ಆಪರೇಷನ್ ಮಾಡಿದಾರ, ಅದ್ ಬೇಸ್ ಮೇಲೆ ಹೇಳ್ತೀನಿ ಅಷ್ಟೇ. ಮತ್ತೊಂದು 6 ತಿಂಗಳು ಡಿಸೈಡ್ ಮಾಡ್ಕೊ ತಗೊಂಡಂಗೆ, ರೈಟ್? ಅದ್ ಆಪರೇಷನ್ ಯಾವ್ದಪ್ಪ ನಾನು ಎಲ್ಲ ಮರ್ತ್ಬಿಟ್ಟು. ಅಂದ್ರೆ ಆಸಾಮ್ ಅಲ್ಲಿ ಇಂಡಿಯನ್ ಆರ್ಮಿದವ್ರು ಸ್ಟಾರ್ಟ್ ಮಾಡ್ಯಾರ ಅದನ್ನ. ಯಾವ್ದು, ಯಾರು ಓದಿರಿನ? ಯಾವ್ದದು? ಅದನ್ನ ಮರ್ತನೆ, ಅದಂತ ಹೇಳಿಬಿಟ್ಟು. ಯಾವ್ದಪ್ಪ ಅಂದ್ರೆ ಈಗ ನೋಡ್ರಿ, ಆಸಾಮ್ ಅಲ್ಲಿ ಮೇಜರ್ ರಿವರ್ ಯಾವ್ದು ಅದು ಗೊತ್ತಿರ್ಬೇಕು ಮೊದಲು. ಮತ್ತ ಆಸಾಮ್ ಅಲ್ಲಿ ಮೇಜರ್ ರಿವರ್ ಯಾವ್ದ್ರಿ? ದೊಡ್ಡ ರಿವರ್ ಯಾವ್ದಲ್ಲಿ? ಬ್ರಹ್ಮಪುತ್ರ ರಿವರ್ ಯಾವ್ದು ಗೊತ್ತಿಲ್ಲ? ಬ್ರಹ್ಮಪುತ್ರ ರಿವರ್, ಹೌದಾ? ಬ್ರಹ್ಮಪುತ್ರ ಜಗತ್ತಿನ ಅತಿ ದೊಡ್ಡ ರಿವರ್ ಲೇಕ್ ಯಾವುದು? ಮಜುಲಿ ದ್ವೀಪ. ಮಜುಲಿ ದ್ವೀಪ ಎಲ್ಲೈತೆ? ಅದು ಆಸಾಮ್ ಅಲ್ಲಿ ಐತೆ, ಅತಿ ದೊಡ್ಡದ್ರ ಅದು. ಅದಕ್ಕೆ ಇನ್ನೊಂದು ಹೆಸರು ಐತ್ರಿ ಅಂತ ಹೇಳಿ. ವೆರಿ ಗುಡ್. ಯಾವ್ದು? ಶಂಕರ ಕೊಂಡ, ಹೌದಾ? ಶಂಕರ ಕೊಂಡ ಅಂತ ಇನ್ನೊಂದು ಹೆಸರು ಅದ್ರದ್ದು, ಅದು ಮಜುಲಿ ದ್ವೀಪ. ಜಗತ್ತಿನ ಅತಿ ದೊಡ್ಡದ್ರ ಅದು, ರಿವರ್ ಇಂದ ಆಗಿರ್ತಕ್ಕಂಥ ದ್ವೀಪ, ಹೌದಾ? ಅದಿಲ್ಲಪ್ಪ ಅಂದ್ರೆ ಆಸಾಮ್ ಅಲ್ಲಿ. ಈಗೇನ್ ಬ್ರಹ್ಮಪುತ್ರ ನದಿ ಐತಿಲ್ಲ, ಬ್ರಹ್ಮಪುತ್ರ ನದಿ ನಮ್ಮ ಭಾರತವನ್ನ ಯಾವ ಕಣಿವೆ ಮುಖಾಂತರ ಎಂಟ್ರಿ ಆಗ್ತೈತಿ? ಕಲ್ಲು ತಗೋತ ನಾನ್ ಚಂದ್ರ ಯಾವ್ದ್ರಿ? ಅದೊಂದು ಡಿಪು ಪಾಸ್ ಐತಿ, ಗೊತ್ತ? ಆಸಾಮ್ ಅಲ್ಲಿ ಡಿಪು ಪಾಸ್, ಹೌದಾ? ಡಿಪು ಪಾಸ್ ದಿಬಾಂಗ ಅಲ್ಲಿ ಒಂದು ಪ್ಲೇಸ್ ಐತಿ, ದೀಪು ಪಾಸ್ ಐತಿ, ಗೊತ್ತಾ? ದೀಪು ಪಾಸ್ ಮುಖಾಂತರ ಒಳಗಡೆ ಎಂಟ್ರಿ ಆಗತ್ತೆ, ಹೌದಾ? ಬ್ರಹ್ಮಪುತ್ರ ನದಿ ಮಾತಾಡ್ತೀರಿ, ಏನ್ ಮಿಸ್ಟೇಕ್ ಹೇಳತ್ತಿ? ಏನಂದ್ರೆ ಹೇಳ್ಬೇಕು. ಏನ್ ನನಗೆ ಎಲ್ಲ ಗೊತ್ತಿರ್ತಲ್ಲ, ಏನು ನೋಡಿದ್ರೆ ಹೇಳ್ತಿರ್ತೀನಿ ನಾನು. ಯಾವಾಗ ಓದಿದ್ದು ಏನಾರ ನೆನ್ಪಡ್ಕೊಂಡು ಹೇಳ್ತಿರ್ತೀನಿ. ಎಲ್ಲರಿಗೂ ಯಾವ್ದು ಗೊತ್ತಿರಂಗಿಲ್ಲ. ಐ ಆಮ್ ನಾಟ್ ಅ ಟೀಚರ್. ಇವನ್ ಟೀಚರ್ಗೂ ಎಲ್ಲ ಗೊತ್ತಿರಂಗಿಲ್ಲ, ಮತ್ತೆ ಗೊತ್ತಿರಲಿ ನಿಮಗೆ, ಹೌದಾ? ನಾ ಟೀಚರ್ ನಾನು ನಿಮ್ ತರ ಒಬ್ಬ ಓದವನೇನೆ. ನಾವು ನಿಮ್ ಒಳಗಿನ ಒಬ್ಬಷ್ಟೇ, ಹೌದಾ? ಇಲ್ಲಿ ಏನೋ ಹೇಳಕತ್ತ ನಾವ್ ಎಲ್ಲ ಗೊತ್ತೈತಿ, ಅವೆಲ್ಲ ಹೇಳಿದ್ ಸರಿನೇ ಹಂಗಿಲ್ಲ. ನಾವ್ ಹೇಳಿದ್ರೆ ನೀವು ಕ್ರಾಸ್ ವೆರಿಫೈ ಮಾಡ್ಬೇಕು. ಇಟ್ಸ್ ಯುವರ್ ಡ್ಯೂಟಿ, ಹೌದಾ? ಕ್ರಾಸ್ ಅವ್ನು ಹೇಳ್ತಾ ಇದ್ದಾನ, ಅದು ಕರೆಕ್ಟ್ ಐತಿ ಇಲ್ಲೋ, ಅದಕ್ಕೆ ಕ್ವಶನ್ ಪೇಪರ್ ಬರತೈತಿ ಇಲ್ಲೋ, ಅದ ಸುಮ್ನೆ ಏನೇ ಹೇಳಕತ್ತಾನ,
ಅದು ನಿಮ್ ರೆಸ್ಪಾನ್ಸಿಬಿಲಿಟಿ. ಅದನ್ನ ನೀವು ಕ್ರಾಸ್ ವೆರಿಫೈ ಮಾಡ್ಬೇಕು. ಹೌದಾ? ದೀಪು ಪಾಸ್ ಯಾವ 3 ಜಂಕ್ಷನ್ ಬರ್ತಾವಲ್ಲ, ಯಾವ ದೇಶಗಳನ್ನ ಕೂಡಿಸ್ತೈತೆ ಅದು? ಕೇಳಿ ಹೇಳಪ್ಪಿ. ದೀಪು ಪಾಸ್ 3 ಜಂಕ್ಷನ್ 3 ದೇಶಗಳನ್ನ ಕೂಡಿಸ್ತೈತೆ. ಚೀನಾ, ಭೂತಾನ, ಯಾವ್ದ್ರಿ? ಯಾವುದು? ಒಂದು ಚೀನಾ, ಮಯನ್ಮಾರು, ಭಾರತ. ದೀಪು ಪಾಸ್ ಅದು ಅದ್ರ ಮುಖಾಂತರ ಒಳಗಡೆ ಎಂಟ್ರಿ ಆಗ್ತೈತಿ. ಆ ಒಂದು ಬ್ರಹ್ಮಪುತ್ರ ನದಿಯಿಂದ ಅಲ್ಲಿ ಫ್ಲಡ್ಗಳಾಗತ್ತಾವ. ಫ್ಲಡ್ ಆಗತ್ತಲ್ಲ, ಆ ಫ್ಲಡ್ ದಿಂದ ಜನರಿಗೆ ಏನಪ್ಪಾ ಅಂದ್ರೆ ತೊಂದರೆ ಆಗತ್ತಲ್ಲ, ಆ ಫ್ಲಡ್ ಇಂದ ಅವ್ರನ್ನ ರಕ್ಷಣೆ ಮಾಡಕ ಅದೊಂದು ಆಪರೇಷನ್ ಜಲ್ ರಾಹತ್ ಅಂತ ಮಾಡಿದಾರೆ. ಆಪರೇಷನ್ ಜಲ್ ರಾಹತ್, ಆಪರೇಷನ್ ಜಲ್ ರಾಹತ್. ಯಾರು ಇಂಡಿಯನ್ ಆರ್ಮಿದವ್ರು ಮಾಡ್ಯಾರ ಇದನ್ನ. ಇಂಡಿಯನ್ ಆರ್ಮಿದವ್ರು ಮಾಡ್ಯಾರ. ಸೊ ಅದಕ್ಕೆ ನಮ್ಗೆ ಇಂಪಾರ್ಟೆಂಟ್ ನೆನಪು ಹೋಗುತ್ತೆ. ರೈಟ್. ಕೆಲವು ಆಪರೇಷನ್ಸ್ ಕೇಳ್ತೀರಾ, ದೇಶಗಳು ಹೇಳ್ತೀರಾ, ಜಸ್ಟ್ ದೇಶಗಳನ್ನ ಅಷ್ಟೇ ಹೇಳ್ರಿ, ಬೇರೆ ಹೇಳಕ್ ಹೋಗ್ಬೇಡಿ. ಹೌದಾ? ಈ ಆಪರೇಷನ್ ಸಿಂಧೂರ್ ಪಾಕಿಸ್ತಾನ್ ಅವ್ರು ಅಪೋಸಿಟ್ ಮಾಡಿದ್ದು ಯಾವ್ದ್ರಿ? ನೋಡ್ರಿ ಆಪರೇಷನ್, ನೋಡ್ ಅವ್ರು ಆಪರೇಷನ್ ಆಗತ್ತ ಬನಿಯಾನ, ಚಡ್ಡಿ, ಪ್ಯಾಂಟ, ನೋಡ್ರಿ ಆಪರೇಷನ್ ಆಗಿರ್ತಾವ ನೋಡ್ ಅವ್ರು. ಆಪರೇಷನ್ ಬನಿಯಾನ, ಹೌದಾ? ಆಪರೇಷನ್ ಬನಿಯಾನ ಯಾವ ದೇಶ ಇದ್ರಿ? ಪಾಕಿಸ್ತಾನ್. ರೈಟ್. ನೆಕ್ಸ್ಟ್ ಆಪರೇಷನ್ ಬ್ರಹ್ಮ ಯಾವ ದೇಶ? ನೋ 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 ಮಯನ್ಮಾರ್. ಯಾವ್ದ್ರಿ? ಮಯನ್ಮಾರ್. ಹೌದಾ? ಆಪರೇಷನ್ ಸಾಗರ್ ಬಂದು ಯಾವ್ದು? ಶ್ರೀಲಂಕಾ. ಆಪರೇಷನ್ ಸಾಗರ್ ಬಂದು ಯಾವ್ದ್ರಿ? ಶ್ರೀಲಂಕಾ. ನೆಕ್ಸ್ಟ್ ಇನ್ನೊಂದು ಆಪರೇಷನ್ ಬರ್ತಲ್ಲ ಅಲ್ಲಿ, ಆಪರೇಷನ್ ಕರುಲ್. ಆಪರೇಷನ್ ಕರುಲ್ ಅಂತ ಬರುತ್ತೆ. ಅದು ಕೂಡ ಯಾವ ದೇಶ ಇರಪ್ಪ ಅಂದ್ರೆ ಮಯನ್ಮಾರ್. ಆಪರೇಷನ್ ಕರುಲ್, ಮಯನ್ಮಾರ್. ಆಪರೇಷನ್ ಕರುಲ್, ಮಯನ್ಮಾರ್. ರೈಟ್. ನೆಕ್ಸ್ಟ್ ಆಪರೇಷನ್ ದೋಸ್ತ್. ಅವ್ರು ಜೋರ ಪ್ರಯತ್ನ. ಹೌದಾ? ಟರ್ಕಿ ಮತ್ತು ಸಿರಿಯಾದಲ್ಲಿ ಭೂಕಂಪ ಆಯ್ತು ಗೊತ್ತಾ? ಭೂಕಂಪ ಆದಾಗ ನಮ್ಮ NDRF SDRF ಹೋಗಿದ್ವು ಅಲ್ಲಿ. ಹೌದಾ? ಅದಕ್ಕೆ ಆಪರೇಷನ್ ದೋಸ್ತ್ ಅಂತ ಹೆಸರು. ಆಪರೇಷನ್ ದೋಸ್ತ್ ಅಂತ. ನೆಕ್ಸ್ಟ್ ಆಪರೇಷನ್ ಕಾವೇರಿ, ಸುಡಾನ್ ದೇಶ. ಅದೊಂದು ಬುಡಕಟ್ಟು ಜನಾಂಗದವ್ರು ತೊಗೊಂಬಂದ್ ಜೊತೆ ಇದನ್ನ. ಯಾವ ಬುಡಕಟ್ಟು ಜನಾಂಗ? ಹಕ್ಕಿ ಪಿಕ್ಕಿ ಬುಡಕಲ್, ಸುಡಾನ್ ದೇಶ. ನೆನಪಿಡ್ಕೋಪ, ಇಂಪಾರ್ಟೆಂಟ್. ನೆಕ್ಸ್ಟ್ ಆಪರೇಷನ್ ಅಜಯ್ ಯಾವ ದೇಶ ರೀ? ಇಸ್ರೇಲ್. ವೆರಿ ಗುಡ್. ನೆಕ್ಸ್ಟ್ ಆಪರೇಷನ್ ಗಂಗಾ, ಉಕ್ರೇನ್. ಆಪರೇಷನ್ ಗಂಗಾ ಯಾವ ದೇಶ ರೀ? ಉಕ್ರೇನ್. ಆಪರೇಷನ್ ದೇವಿ ಶಕ್ತಿ, ಅಫ್ಘಾನಿಸ್ತಾನ. ಇವೆಲ್ಲ ಗೊತ್ತಿರ್ಬೇಕು. ಆಪರೇಷನ್ ದೇವಿ ಶಕ್ತಿ ಯಾವ್ದ್ರಿ? ಅಫ್ಘಾನಿಸ್ತಾನ್. ರೈಟ್, ಅಫ್ಘಾನಿಸ್ತಾನ್. ಈ ನೆಕ್ಸ್ಟ್ ಆಪರೇಷನ್ ಫ್ರೀಡಮ್ ಅಂತ ಮಾಡಿದ್ರು, ಬಟ್ ನಮ್ಮ ದೇಶದಲ್ಲ. ಯಾವ ದೇಶ ಆಲ್ರೆಡಿ ಹೇಳಿ ನಿಮ್ಗೆ. ಯಾವ್ದ್ರೆ? ಅಮೆರಿಕ. ಈ ಗಲ್ಫ್ ಆಫ್ ಹಾರ್ಮೋಸ್ ಎಲ್ಲ ಹಡಗುಗಳು ಬಿಡಿರತ್ಲೆ ಆಪರೇಷನ್ ಫ್ರೀಡಮ್ ಅಂತ ಮಾಡಿದಾರ. ಹಾರ್ಮೋಸ್ ಯಾವ ವಾಟರ್ ಬಾಡಿ ಕೂಡಿಸ್ತದೆ ಅದು? ಗಲ್ಫ್ ಆಫ್ ಓಮನ್ ಮತ್ತು ಪರ್ಷಿಯನ್ ಗಲ್ಫ್. ನನಗೆ ಇಂಪಾರ್ಟೆಂಟ್ ಬಾಸ್ಲ ಕ್ವಶನ್ ಬರೋದೈತೆ. ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್. ರೈಟ್. ಆಪರೇಷನ್ ಏನದು? ಫ್ರೀಡಮ್. ಈ ನೆಕ್ಸ್ಟ್ ಈ ಅಮೆರಿಕದವರು ಈ ವೆನಿಜುವೆಲಾ ದೇಶದ ಒಬ್ಬನ ಕರ್ಕೊಂಡ್ ಬಂದಿರ್ ಗೊತ್ತಾ? ಅವ್ರದ್ದು ಇವ್ರನ್ನ ಅಧ್ಯಕ್ಷನ ಅವರೊಂದು ಸ್ಟಾರ್ಟ್ ಮಾಡಿದ ಒಂದು ಆಪರೇಷನ್ ಏನದು? ಕಡೆ ಹೇಳಪ್ಪಿ ಜೋಳ. ವೆರಿ ಗುಡ್. ಆಪರೇಷನ್ ಅಬ್ಸಲ್ಯೂಟ್ ರೆಸಾಲ್ಟ್. ಆಪರೇಷನ್ ಅಬ್ಸಲ್ಯೂಟ್ ರೆಸಾಲ್ಟ್ ಅವ್ರು ಕರ್ಕೊಂಡ್ ಗೊತ್ತಾ? ಸೊ ಅದನ್ನ ಆಪರೇಷನ್ ಅಬ್ಸಲ್ಯೂಟ್. ನೀನ್ ಇನ್ನೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಈ ವೆನಿಜುವೆಲಾ ದೇಶ ಅಲ್ಲ ಅದು? ಅಲ್ಲ, ವೆನಿಜುವೆಲಾ ದೇಶದಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಭಾರತವರು ಅಲ್ಲಿ ಇರ್ತಕ್ಕಂಥ ಏನ ಈಗ ತೊಂದರೆ ಆಗತ್ತಲ್ಲ ಅವ್ರಿಗೆ, ಅಲ್ಲಿ ಹೋಗಿ ನಾವು ಏನಪ್ಪಾ ಅಲ್ಲಿ ಇರ್ತಕ್ಕಂಥ ನಮ್ಮ ಭಾರತ ಕರ್ಕೊಂಡ್ ಬರೋದು ಮತ್ತೆ ಅವ್ರಿಗೆ ಮೆಡಿಕಲ್ ಅಸಿಸ್ಟೆಂಟ್ ಕೊಡೋದು. ಅದಕ್ಕೆ ಮಾಡಿರ್ತಕ್ಕ ನಮ್ಮ ಭಾರತವ್ರು ಮಾಡಿದ ಯಾವಪ್ಪ ಅಂದ್ರೆ ಆಪರೇಷನ್ ಅಮಿಸ್ಟಾಡ್. ಆಪರೇಷನ್ ಅಮಿಸ್ಟಾಡ್. ಈ ನೆಕ್ಸ್ಟ್ ಈ ಇರಾನ್ದವರು ಇರಾನ್ ಮೇಲೆಲ್ಲ ಅಟ್ಯಾಕ್ ಮಾಡ್ತಿದ್ದಲ್ಲ ಇಸ್ರೇಲ್ ಅವರು. ಇರಾನ್ದವ್ರು ಒಂದು ವಾಪಸ್ ಮಾಡಿದ್ರು ಅವರು ಅಟ್ಯಾಕ್. ಅವರೊಂದು ಆಪರೇಷನ್ ಯಾವುದು? ವೆರಿ ಗುಡ್. ಏನ್ರಿ ಆನ್ಸರ್? ಆಪರೇಷನ್ ಟ್ರೂ ಪ್ರಾಮಿಸ್. ಯಾವುದು? ಆಪರೇಷನ್ ಟ್ರೂ ಪ್ರಾಮಿಸ್. ಲೈಟ್ ಬರತ್ತಪ್ಪಿ. ಆಪರೇಷನ್ ಟ್ರೂ ಪ್ರಾಮಿಸ್. ಇನ್ನು ನೀವು ಮಾಡ್ತೀರಿ, ನಾವೇ ಬಿಡುನು ಅಂತೇಳಿ ಇಸ್ರೇಲ್ದವ್ರು ವಾಪಸ್ ಒಂದು ಮತ್ತೆ ಆಪರೇಷನ್ ಮಾಡಿದ್ರು. ಯಾವುದು? ವೆರಿ ಗುಡ್. ಆಪರೇಷನ್ ರೋರಿಂಗ್ ಲಯನ್. ಆಪರೇಷನ್ ರೋರಿಂಗ್ ಲಯನ್. ನೀವಿಬ್ಬರು ಮಾಡತ್ತೀರಿ, ನಾವ್ಯಾಕೆ ಬಿಟ್ಟು ಅಂತೇಳಿ ಅಮೆರಿಕದವ್ರು ಮಾಡಿದ್ ಮತ್ತೆ ವಾಪಸ್. ಯಾವ್ದ್ರಿ? ಎಪಿಕ್ ಪ್ಯೂರಿ. ಆಪರೇಷನ್ ಎಪಿಕ್ ಪ್ಯೂರಿ. ಇನ್ನೊಂದು ಬರುತ್ತೆ ಅವ್ರ ಅಮೆರಿಕದ ಯಾವ್ದು? ಹ್ಯಾಮರ್ ಅಂತ ಯಾವ್ದು ಬರುತ್ತೆ ನೋಡ್ರಿ. ಮಿಡ್ ನೈಟ್ ಹ್ಯಾಮರ್. ವೆರಿ ಗುಡ್. ಯಾವ್ದ್ರಿ? ಆಪರೇಷನ್ ಮಿಡ್ ನೈಟ್ ಹ್ಯಾಮರು ಅಮೆರಿಕಾದ. ಆಪರೇಷನ್ ಎಪಿಕ್ ಪ್ಯೂರಿ ಅಮೆರಿಕಾದ. ಆಪರೇಷನ್ ರೋರಿಂಗ್ ಲೈನ್ ಯಾರ್ದು? ಯಾರ್ದ? ಕೊಲ್ಲತ್ತು ಇರಾನ್ ಅಂದ್ರ ಯಾವ್ದ್ರಿ? ಇಸ್ರೇಲ್ ದೇಶದ್ದು. ಆಪರೇಷನ್ ಇವ್ರದ್ದು ಇರಾನ್ದವ್ರು ಯಾವ್ದು? ಟ್ರೂ ಪ್ರಾಮಿಸ್. ಆಪರೇಷನ್ ಟ್ರೂ ಪ್ರಾಮಿಸ್. ಆಪರೇಷನ್ ಟ್ರೂ ಪ್ರಾಮಿಸ್. ನೆನಪಿಟ್ಟೋದ್ರಿ ಇಟ? ಹೌದಾ? ಒಂದ್ಸಲ ನಾ ಹೇಳ್ತೀನಿ, ಅದ್ರ ಹೆಸರು ಹೇಳ್ತೀನಿ, ಅವ್ರ ದೇಶ ಹೇಳ್ಬೇಕ್ರಿ.
ಹೌದಾ? ನಾನ್ ದೇಶ ಹೇಳಿದ್ರೆ ನೀ ಅದನ್ನ ಹೇಳಂಗಿಲ್ಲ, ನನಗೆ ಗೊತ್ತಾಯ್ತು ಉಲ್ಟಾ ಕೇಳಿದ್ರೆ. ಹೌದಾ? ಆಪರೇಷನ್ ದೋಸ್ತ್ ಸ್ಪೀಡ್ ಹೇಳ್ಬೇಕು, ಟರ್ಕಿ ಅಂತ ಬಿಡ್ಕೊ. ಆಪರೇಷನ್ ಕಾವೇರಿ ಸುಡಾನ್, ಆಪರೇಷನ್ ಗಂಗಾ ಉಕ್ರೇನ್, ಆಪರೇಷನ್ ದೇವಿ ಶಕ್ತಿ ಅಫ್ಘಾನಿಸ್ತಾನ್, ಆಪರೇಷನ್ ಬ್ರಹ್ಮ ಮಯನ್ಮಾರ್, ಆಪರೇಷನ್ ಕರುಲ್ ಮಯನ್ಮಾರ್, ಆಪರೇಷನ್ ಸಾಗರ್ ಬಂಧು ಶ್ರೀಲಂಕಾ. ನಾ ಹಿಂಗ್ಯಾಕೆ ಕೈ ಮಾಡ್ತೀನಿ, ಆ ಕಡೆ ಈ ಕಡೆ ಹಿಂಗ್ಯಾಕೆ ಕೈ ಮಾಡ್ತೀನಿ? ನಾನು ಹಿಂಗ್ಯಾಕೆ ಕೈ ಮಾಡಿದೆ? ಅಲ್ಲೊಂದು ಕೈ ಮಾಡಿದೆ, ಶ್ರೀಲಂಕಾ ಅಂತ ಇಲ್ಲಿ ಕೈ ಮಾಡಿದೆ. ಮ್ಯಾಪ್ ರೀಡಿಂಗ್ ರೀ. ಮ್ಯಾಪ್ ವರ್ಲ್ಡ್ ಮ್ಯಾಪ್ ತೆಗೆದು ನೋಡಿದಾಗ ಇಲ್ಲಿ ಅಮೆರಿಕಾ ಬರ್ತತಿ. ಹೌದಾ? ನನಗೆ ಆಕ್ಚುಲಿ ಹೌದಾ, ಇಲ್ಲಿ ಸಾರಿ ಯಾವುದೋ ಇಲ್ಲಿ ಮಯನ್ಮಾರ್ ಬರ್ತೈತಿ, ಇಲ್ಲಿ ಕೆಳಗೆ ಶ್ರೀಲಂಕಾ. ಆ ಬೇಸ್ ಮೇಲೆ ನೆನಪಿಟ್ಕೊಳ್ಬೇಕು, ನಿಮ್ಗೆ ಈಜಿಯಾಗಿ ನೆನಪಿಡ್ತಾವ. ರೈಟ್? ಅದಾದ್ಮೇಲೆ ಆಪರೇಷನ್ ಟ್ರೂ ಪ್ರಾಮಿಸ್ ಇರಾನ್ ದವ್ರು, ಆಪರೇಷನ್ ರೂರಿಂಗ್ ಲೈನ್ ಇಸ್ರೇಲ್, ನೆಕ್ಸ್ಟ್ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಮೆರಿಕ, ಆಪರೇಷನ್ ಇನ್ನೊಂದು ಬರುತ್ತೆ ಯಾವ್ದು ಎಪಿಕ್ ಪ್ಯೂರಿ ಯಾರೇ ಅಮೆರಿಕಾದವ್ರು, ಎಪಿಕ್ ಪ್ಯೂರಿ ಯಾವ್ದು ಅಮೆರಿಕಾದವ್ರು. ರೈಟ್? ಇನ್ ನೆಕ್ಸ್ಟ್ ಆಪರೇಷನ್ ಜಲ್ ರಾಹತ್ ಆಸಾಮ್ ಇಂಡಿಯನ್ ಆರ್ಮಿದವ್ರು ಮಾಡಿದ್ದು. ಹೌದು, ಯಾಕಂದಿಲ್ಲ ಆಸಾಮ್ ಇಂಡಿಯನ್. ಇನ್ ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಉಳಿದಪ್ಪಿ ದೇವಿ ಶಕ್ತಿ ಗಂಗಾ ಇವೆಲ್ಲ ಮುಗುದಲ್ಲ. ಹೌದಾ? ಈ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತು. ಆಪರೇಷನ್ ಅಜಯ್ ಇಸ್ರೇಲ್, ಆಪರೇಷನ್ ವಿಜಯ್, ಆಪರೇಷನ್ ವಿಜಯ್ ಅದು ಅಜಯ್. ನಾ ಮಾತಾಡ ಈಗ ವಿಜಯ್ ಮಾತಾಡತ್ತೀನಿ. ನೀವು ಕರೆಕ್ಟ್ ಏನಪ್ಪಾ ಅಂದ್ರೆ ಆಪರೇಷನ್ ವಿಜಯ್ 2 ಬರ್ತಾವ. ಹೌದಾ? ಒಂದು 1999 ಕಾರ್ಗಿಲ್, ಗೊತ್ತಾ? ಕಾರ್ಗಿಲ್ ಅಲ್ಲಿ ನಡೀತಲ್ಲ, ಅವಾಗ ಆಪರೇಷನ್ ವಿಜಯ್ ಅಂತ ಮಾಡಿದ್ರು. ನೆಕ್ಸ್ಟ್ ಆಪರೇಷನ್ ವಿಜಯ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಈ ಪೋರ್ಚುಗೀಸರಿಂದ ಹೈದರಾಬಾದಿನ ನಿಜಾಮ್ರಿಂದ ಪೋರ್ಚುಗೀಸರು ಗೋವಾ. ಹೌದಾ? ಹೈದರಾಬಾದ್ ಗೋವಾ ಅನ್ನೋದು. ಆಪರೇಷನ್ ಪೋಲೋ ಯಾವುದು? ಕೇಳಿಲ್ಲ. ಆಪರೇಷನ್ ಪೋಲೋ ಹೈದರಾಬಾದ್. ಹೌದಾ? ಆಪರೇಷನ್ ವಿಜಯ್ ತಿನ್ನೋದು ಬರುತ್ತೆ ಯಾವುದು? ಗೋವಾ. ಪೋರ್ಚುಗೀಸರಿಂದ ಗೋವಾ. ರೈಟ್? ಇನ್ ನೆಕ್ಸ್ಟ್ ಆಪರೇಷನ್ ಬ್ಲಾಕ್ ಥಂಡರ್, ಮಣಿ ಕೇಳಿದ ಎಕ್ಸಾಮ್ ಅಲ್ಲಿ. ಆಪರೇಷನ್ ಬ್ಲಾಕ್ ಥಂಡರ್ ಯಾವ್ದಕ್ಕ? ಇಂದಿರಾ ಗಾಂಧಿ ಅವ್ರ ಹತ್ಯೆ ಆಯ್ತು ಗೊತ್ತಲ್ಲ, ಆಪರೇಷನ್ ಬ್ಲಾಕ್ ಥಂಡರ್. ಆಪರೇಷನ್ ಬ್ಲೂ ಸ್ಟಾರ್ ಅಮೃತ್ಸರ್ ಒಳಗಡೆ. ಹೌದಾ? ಖಲಿಸ್ತಾನ್ ಹೊಸದಾಗಿ ಸ್ಥಾಪನೆ ಮಾಡ್ತು ಅಂತ ಒಳಗಡೆ ಕೂತಿದ್ರು ಗೊತ್ತಾ? ಅಮೃತ್ಸರದಲ್ಲಿ ಅವ್ರನ್ನ ಬಡ ಹೊರಗೆ ತೆಗೆದ್ರಲ್ಲ, ಅದ್ಯಾವಪ್ಪ ಅಂದ್ರೆ ಆಪರೇಷನ್ ಬ್ಲೂ ಸ್ಟಾರ್. ಆಪರೇಷನ್ ಕಕ್ಕುನ್ ಕಕ್ಕುನ್ ಕಾಡಿನ ವೀರಪ್ಪ. ಹೌದಲ್ಲ? ಅವ್ನು ಹಿಡ್ಕೊಂಡ್ರೆ ಅವ್ನು ವಾಪಸ್ ತಗೊಂಬಂದ್ರ ಗೊತ್ತಾ? ಸೊ ಅದೇನಪ್ಪ ಅಂದ್ರೆ ಆಪರೇಷನ್ ಕಕ್ಕುನ್ ಅಂತ ಹೇಳಿದ್ರೆ ಸರ್. ಆಪರೇಷನ್ ಕಕ್ಕುನ್. ಇನ್ನು ಬಹಳ ಆಪರೇಷನ್ ಹೇಳಿದವು. ಹೌದಾ? ಆಪರೇಷನ್ ಮೇರಿ ಸಹೇಲಿ, ಆಪರೇಷನ್ ರಾಹತ್ತು, ಆಪರೇಷನ್ ಕವಚು, ಆಪರೇಷನ್ ಆಹತ್ತು. ಹೌದಾ? ಇನ್ನು ಇಂತ ಬಹಳ ಇವೆಲ್ಲ ಎದಕ್ಕೆ ಸಂಬಂಧಪಡ? ರೈಲ್ವೆಗೆ ಸಂಬಂಧಪಡುದು ಇವೆಲ್ಲ. ನೀವು ಮಹಿಳೆಯರು ರೈಲ್ವೆದಲ್ಲಿ ಒಂದು ಲಾಸ್ಟ್ ನೀವು ಬೋಗಿ ಬಿಟ್ಟಿರ್ತಾರ ಗೊತ್ತಾ, ನಾವು ಸಪ್ರೇಟ್ ಕೊಂಡಾಗ ಅದನ್ನ ಯಾವ ಆಪರೇಷನ್ ಅಂದ್ರೆ ಆಪರೇಷನ್ ಮೇರಿ ಸಹೇಲಿ ಅಂತ ಬರ್ತದೆ. ಮಹಿಳೆಯರ ಸುರಕ್ಷತೆಗಾಗಿ ಲಾಸ್ಟ್ ಒಂದು ಬೋಗಿ ಬಿಟ್ಟಿದ್ರಲ್ಲ, ಅದು ಆಪರೇಷನ್ ಮೇರಿ ಸಹೇಲಿ. ನೆಕ್ಸ್ಟ್ ಆಪರೇಷನ್ ನೀವು ಬೋಗಿಯಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ನೀವು ಲಗೇಜ್ ಅನ್ನ ಕಳ್ಕೊಂಡ್ರೆ ವಾಪಸ್ ತಂದು ಕೊಡ್ಲಿಕ್ಕೆ ಅದಕ್ಕೊಂದು ಆಪರೇಷನ್ ಮಾಡ್ಯಾರ. ಯಾರಪ್ಪ? RPF ದವ್ರು, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅವ್ರು ಮಾಡಿದಾರ. ಹೌದಾ? ಆಪರೇಷನ್ ರಾಹತ್ ಅಂತೇಳಿ. ಮತ್ತೆ ಆಪರೇಷನ್ ಅಮಾನತ್ ಅಂತ ಬರ್ತೈತಿ. ಅಂದ್ರೆ ಈ ಮಕ್ಕಳನ್ನ ಮಹಿಳೆಯರನ್ನ ಇಲ್ಲಿಗಲ್ ಆಗಿ ಟ್ರಾನ್ಸ್ಫರ್ ಮಾಡ್ತಿರ್ತಾರ ರೋಡ್ ಟ್ರೈನ್ ಅಲ್ಲಿ. ಹೌದಾ? ವುಮನ್ ಟ್ರಾಫಿಕಿಂಗ್ ಅಂತ ಕರೀತಾರ ಅದಕ್ಕ. ಸೊ ಅಂತದ್ ಮಾಡಕ ಆಪರೇಷನ್ ಅಮಾನತ ಕೂಡ ಮಾಡಿದಾರ. ಸೊ ಇವೆಲ್ಲ ಏನಪ್ಪ ಅಂದ್ರೆ ಲಾಸ್ಟ್ ನಡೆರ್ತಕ್ಕಂಥ ಕೆಲವೊಂದು ಆಪರೇಷನ್ಸ್ ಗಳು ನಿಮ್ಗೆ ಇನ್ಫಾರ್ಮೇಶನ್ ಇದಕ್ಕೆ ಕನ್ನಡದಲ್ಲಿ ಕಾರ್ಯಾಚರಣೆ ಅಂತ ಕರೀತಾರೆ. ಕಾರ್ಯಾಚರಣೆ. ಹೌದಾ? ಹಸೋದ ಟೈಮ್ ಹಸೋಗೀತೆ ಇಂಟ್ರೆಸ್ಟ್ ಬರೋದಿಲ್ಲ. ಹೌದಾ? ಕೆಲವೊಬ್ಬ ಜನ ಹೊಸಬ್ರದಿರಿ, ನಿಮ್ಗೆ ತಪ್ಪಲ್ಲ. ನಾನು ಬಹಳ ಡೀಪ್ ಆಗಿ ಹೊಂಟೆ ಅಂದ್ರೆ ನಿಮ್ಗೆ ನಿದ್ದೆ ಬರೋದು ಸಹಜ. ಯಾಕಂದ್ರೆ ನಿಮ್ಗೆ ಏನೋ ಅದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ ಅಂದ ತಕ್ಷಣ ನಿಮ್ಗೆ ಏನಪ್ಪಾ ಅಂದ್ರೆ ನಿದ್ದೆ ಬರೋದು, ಇವೇನ್ ತಲೆ ಕೊರ್ಯಾಕತ್ತನಪ್ಪ ಅಂತ ಅನ್ಸೋದು, ಅದೆಲ್ಲ ಸಹಜ. ಬಟ್ ರಿಯಾಲಿಟಿ ಬೇರೆ ಐತಿ. ಕಾಂಪಿಟೇಷನ್ ಭಾಳ ಐತಿ ಹೊರಗಡೆ. ನೀವು ಇನ್ನೂ ಏನಪ್ಪಾ ಅಂದ್ರೆ ನಾ ಇನ್ನೂ ಡಿಸ್ಕಷನ್ ಮಾಡಕ್ಕೆ 2 ತಾಸು ಬಟ್ಟೆ ಬಿಡದೇನೆ ಮಾಡ್ಬೋದು ಈಗ. ಬಟ್ ನಾ ಒಬ್ಬ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನನ್ ಮುಂದೆ ಕೂತವ್ರು ಅವ್ರ ರಿಯಾಕ್ಷನ್ ಇಂಪಾರ್ಟೆಂಟ್. ನನಗೆ ನಾ ಏನೋ ಎನರ್ಜಿ ಸ್ಪೆಂಡ್ ಮಾಡತ್ತೀನಿ ಅಂದ್ರೆ ಅದ್ರದಿಂದ ಔಟ್ಪುಟ್ ಬರ್ಬೇಕಲ್ಲ. ಸುಮ್ನೆ ಏನೋ ಹೋದ್ರ ಅರ್ಥ ಇಲ್ಲ. ನನ್ನ ಗಂಟ್ಲು ನೋವು, ನಿಮ್ದು ಟೈಮ್ ವೇಸ್ಟ್. ನಿಮ್ದೇನ್ ಗಂಟ್ಲು ನೋವು ಆಗುದಿಲ್ಲ, ಬಟ್ ಏನ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಇನ್ನೂ ಡೇ ಹೋದಂಗ ಅಪ್ಡೇಟ್ ಮಾಡ್ಕೊತ ಹೋಗೋಣ. ಇನ್ನೂ ಇಸ್ರೋ ಭಾಳ ಮಾತಾಡೋದೈತಿ.
ಹೌದಾ? DRDO ಅಂತ ಇನ್ನೂ ತೆಗದೇ ಇಲ್ಲ ನಾವು, ಅವ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಇನ್ನೊಂದು 10 ನಿಮಿಷ ತಗೊಳ್ಬೋದಲ್ಲ, 10 ನಿಮಿಷ. ಕೆಲವೊಂದು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ನಾವು, ಹೌದಾ? ಯುಗಾದಿ ಹಬ್ಬ, ದುರ್ಗೋಣ ಜಾತ್ರೆ, ದ್ಯಾಮೋ ಜಾತ್ರೆ ಅವಲ್ಲ, ಹೌದಾ? ಅವನ್ನೆಲ್ಲ ಹುಡುಕಾಡ್ಕೊತ ಹೋಗ್ಬಾರ್ದು. ಕೆಲವೊಂದು ಬೇರೆ ಬೇರೆ ರಾಜ್ಯದಲ್ಲಿ ಕೆಲವೊಂದು ಹಬ್ಬಗಳನ್ನ ಆಚರಣೆ ಮಾಡ್ತಾರ. ಆ ಹಬ್ಬಗಳನ್ನ ಕೊಟ್ಟು ಬಿಟ್ಟು ಈ ಯಾವ ರಾಜ್ಯದಾಗ ಆಚರಣೆ ಮಾಡ್ತಾರ ಅಂತ ಕೇಳ್ತಾನ ಎಕ್ಸಾಮ್, ಕೇಳ್ತಾನಿಲ್ಲ ಮತ್ತ ಕ್ವಶನ್ ಪೇಪರ್ ನೋಡಿಲ್ಲ, ಹೌದಾ? ಈ ಹಾರ್ನ್ಬಿಲ್ ಫೆಸ್ಟಿವಲ್ ಎಲ್ಲಿ ಆಚರಣೆ ಮಾಡ್ತಾರ ಒಂದ್ 10 ಸಲ ಕ್ವಶನ್ ಕೇಳ್ತಾನ, ಹೌದಾ? ನಾಗಾಲ್ಯಾಂಡ್. ಅದನ್ನ ಏನಂತ ಕರೀತಾರ? ಹಬ್ಬಗಳ ಹಬ್ಬ ಅಂತ ಕರೀತಾರ. ಫೆಸ್ಟಿವಲ್ ಆಫ್ ಫೆಸ್ಟಿವಲ್ ಅಂತ ಕರೀತಾರ. ಫೆಸ್ಟಿವಲ್ ಆಫ್ ಫೆಸ್ಟಿವಲ್ ನಾಗಾಲ್ಯಾಂಡ್ ಅದು. ಸೊ ಆ ತರ ನೀನೊಂದು ಹಬ್ಬ ನೋಡೋದೆ ಆ ಬೇಸ್ ಮೇಲೆ ಡಿಸ್ಕಷನ್ ಮಾಡ್ತಾ ಹೋಗೋಣ, ಹೌದಾ? ಈ ಹರೇಲಾ ಅಂತ ಒಂದು ಫೆಸ್ಟಿವಲ್ ಆಗ್ತೈತ್ರಿ. ಎಕ್ಸಾಕ್ಟ್ಲಿ, ವೆರಿ ಗುಡ್, ಹೌದಾ? ಹರೇಲಾ ಅನ್ನೋದು ಉತ್ತರಾಖಂಡ್ ಅಲ್ಲಿ ಆಗುವಂತ ಒಂದು ಹಬ್ಬ ಇದು, ಹರೇಲಾ, ಹೌದಾ? ಹರೇಲಾ ಅನ್ನೋದು ಉತ್ತರಾಖಂಡ್ ಅಲ್ಲಿ ಇತ್ತೀಚೆಗೆ ನಿನ್ನೆ ಮಾಡಿದಾರೆ. ಜಸ್ಟ್ ನಮ್ಗ ಆ ರಾಜ್ಯದವರಾಗಿದ್ರೆ ಅದನ್ನ ಎಲ್ಲ ದೀಪ ಓದ್ಬೋದಾಗಿತ್ತು, ಬಟ್ ನಮಗೇನ ಅವಶ್ಯಕತೆ ಇಲ್ಲ, ಯಾವ ದೇವರು ಏನು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ಯಾವ ರಾಜ್ಯ ಗೊತ್ತಿರ, ಹರೇಲಾ ಅನ್ನೋದು ಉತ್ತರಾಖಂಡ್. ಅದೇ ರೀತಿ ಹರೇಲಿ ಅಂತ ಬರ್ತದೆ. ಹರೇಲಿ, ಹರೇಲಾ ಬೇರೆ, ಹರೇಲಿ ಬೇರೆ. ಹರೇಲಿ ಯಾವ ದೇಶ, ಯಾವ ರಾಜ್ಯ? ನೋ, ಚಿತ್ರದುರ್ಗ, ಛತ್ತೀಸ್ಗಢ. ಹರೇಲಾ ಉತ್ತರಾಖಂಡ್, ಹರೇಲಿ ಛತ್ತೀಸ್ಗಢ. ಹಾರ್ನ್ಬಿಲ್ ಯಾವ ರಾಜ್ಯ? ನಾಗಾಲ್ಯಾಂಡ್. ಅದೇನ್ ಕರಿತೀವಿ ನಾವು? ಹಬ್ಬಗಳ ಹಬ್ಬ ಅಂತ ಕರಿತೀವಿ. ಈ ನೆಕ್ಸ್ಟ್ ಇನ್ನೊಂದು ಏನ್ ಗೊತ್ತಾ, ಈ ಅದೇ ತರ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ನಮ್ ಕರ್ನಾಟಕದಲ್ಲಿ ನಾವು ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿವಿ ಅದನ್ನ. ವೆರಿ ಗುಡ್, ಎಲ್ರಿ ದಾಂಡೇಲಿ ಇದೆ ರೈಟ್ ಆನ್ಸರ್, ದಾಂಡೇಲಿ, ಹೌದಾ? ದಾಂಡೇಲಾಗ ಆಚರಣೆ ಮಾಡ್ತಾರೆ. ಅದೇ ರೀತಿ ಈ ಹಕ್ಕಿ ಹಬ್ಬ ಅಂತ ಮಾಡ್ತೀವಿ, ಬರ್ಡ್ ಫೆಸ್ಟಿವಲ್, ಕರ್ನಾಟಕ ಮಾಡ್ತೀವಿ ನಾವು. ಒಂದ್ ಹಂಗ್ ಸುಮ್ ಏನಾರ ಎಕ್ಸಾಕ್ಟ್ ಪ್ಲೇಸ್ ಹೇಳ್ಬೇಕು, ಹೌದಾ? ಏನೋ ಹೇಳ್ತಿದ್ನಲ್ಲ ನಾನು, ಹಕ್ಕಿ ಹಬ್ಬ. ಹಕ್ಕಿ ಹಬ್ಬ, ಈ ಹಕ್ಕಿ ಹಬ್ಬ ನಮ್ಮ ಇಂಪಾರ್ಟೆಂಟ್ ಹಬ್ಬ. ಬಹಳ ಸಲ ಫೇವ್ರೆಟ್ ಕ್ವಶನ್ ಇದು. ಬರ್ಡ್ ಫೆಸ್ಟಿವಲ್ ಅಂತ ಆಚರಣೆ ಮಾಡ್ತಾರೆ, ಬರ್ಡ್ ಫೆಸ್ಟಿವಲ್, ರೈಟ್? ಈ ಬರ್ಡ್ ಫೆಸ್ಟಿವಲ್ ಕರ್ನಾಟಕದ ಆಚರಣೆ ಮಾಡ್ತಾರೆ, ಮತ್ತೆ ಹುಡುಕಾಡ ಬರೋದು ಬೇರೆ ರಾಜ್ಯದ ಹುಡುಕಾಡ ಬರೋದಲ್ಲಿ, ಹೌದಾ? ಕರ್ನಾಟಕದ ಆಚರಣೆ ಮಾಡ್ತಾರೆ ಈ ಬರ್ಡ್ ಫೆಸ್ಟಿವಲ್. ಅದಕ್ಕಿಂತ ಮುಂಚೆ ಪಿಳಿಕುಳಿ ಯಾರು ಅಂದ್ರೆ ಇಲ್ಲಿ ಅಂದ್ರೆ ಒಂದ್ ನಿಮಿಷ ನಿಮ್ನ ಕ್ವಶನ್ ಕೇಳ್ತಾ ಆನ್ಸರ್ ಹೇಳ್ಬೇಕು, ಹೌದಾ? ಬೇಜಾರಾಗ್ಬಿಟ್ಟು ಮತ್ತೆ ನಾನು ನನ್ನ ಕ್ವಶನ್ ಕೇಳಕತ್ತೇವೆ. ಆಕ್ಚುಲಿ ಅದು ಆನ್ಸರ್ ಬಹಳ ಖುಷಿ ಆಯ್ತು ನನಗೆ. ಯಾಕಪ್ಪ ಅಂದ್ರೆ ಆಲ್ರೆಡಿ KE ಕ್ವಶನ್ ಅದು, ಪಿಳಿಕುಳಿ ವನ್ಯಜೀವಿಧಾಮ ಈಕೆಯನ್ನು ಯಾವ ಜಿಲ್ಲೆಯಲ್ಲಿ ಐತೆ ಅಂತೇಳಿ, ಮಂಗಳೂರದಾಗ ಐತೆ. ವೆರಿ ಗುಡ್. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನ್ ಅಪ್ಲೈ ಮಾಡ್ಬೇಕು ಅಂದ್ರೆ, ಅಲ್ಲಿ ಕೆಲವೊಂದು ಹಾವುಗಳಿಗೆ ಗೊತ್ತ, ಹಾವುಗಳು ಗೊತ್ತಾ? ಸ್ನೇಕ್ಸ್ ಅಂತಾರೆ ಇಂಗ್ಲೀಷ್, ಹೌದಾ? ಹಾವುಗಳಿಗೆ ಅವತ್ತರದ ಚಲನವಲನಗಳನ್ನ ಟ್ರ್ಯಾಕ್ ಮಾಡಕ ಅಂದ್ರೆ ಎಲ್ಲಿ ಹೋಗ್ತಾವ, ಎಲ್ಲಿ ತತ್ತಿ ಇಡ್ತಾವ, ಹಿಂಗೆಲ್ಲ ಟ್ರ್ಯಾಕ್ ಮಾಡಕ ಅವಕ್ಕೊಂದ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಕುಣಿಸಿದಾರೆ. ಕೆಲವೊಂದಿಷ್ಟು ಹಿಡ್ಕೊಂಡು ಅದಕ್ಕೆ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಕುಣಿಸಿದಾರ. ಆ ತರ ಹಾವುಗಳಿಗೆ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಕುಣಿಸತಕ್ಕಂತ ಭಾರತದ ಮೊದಲ ವನ್ಯಜೀವಿ ಯಾವಪ್ಪ ಅಂದ್ರೆ ಅದು ಪಿಳಿಕುಳಿ ವನ್ಯಜೀವಿಧಾಮ. ಪಿಳಿಕುಳಿ ವನ್ಯಜೀವಿ ಎಲ್ಲಿದೆ? ಅದು ಮಂಗಳೂರು. ಆಲ್ರೆಡಿ ಕ್ವಶನ್ ಏನ್ ಕೇಳಿದಾನ, ಪಿಳಿಕುಳಿ ವನ್ಯಜೀವಿ ಎಲ್ಲಿ ಕ್ವಶನ್ ಕೇಳೋಣ, ಅದಿಲ್ಲಪ್ಪ ಅಂದ್ರೆ ಮಂಗಳೂರು. ಈ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳಿದ್ರೆ ಆ ತರ ಡಿವೈಸ್ ಅನ್ನ ಕುಣಿಸಿದಾಗ ಎಲ್ಲಿಪ್ಪ ಅಂದ್ರೆ ಅದು ಮಂಗಳೂರು, ಪಿಳಿಕುಳಿ ವನ್ಯಜೀವಿಧಾಮ ಹಾವುಗಳಿಗೆ, ರೈಟ್? ಗೊತ್ತಿಲ್ಲ. ಈ ನೆಕ್ಸ್ಟ್ ಈ ಬರ್ಡ್ ಫೆಸ್ಟಿವಲ್ ಈಗ ಲಾಸ್ಟ್ ಟೈಮ್ ಅಂದ್ರೆ 2025 ಹೌದಾ? 2025 ಎಲ್ಲಿ ನಡೀತು? ಬಾಬಲ್ ಮಂಡ್ಯ. ಈಗ BRT ನಡೀತಲ್ಲ, ಬಿಳಿಗಿರಿ ರಂಗನ ತಿಟ್ಟು ಒಳಗಡೆ ನಡೀತು, ಹೌದಾ? ನಡೀತು ಬಿಳಿಗಿರಿ ರಂಗನ ತಿಟ್ಟು ಎಲ್ಲಿತ್ತದು? ಚಾಮರಾಜನಗರದಾಗ, ಹೌದಾ? ಲಾಸ್ಟ್ ನಡೆದು ಬಿಳಿಗಿರಿ BRT ವನ್ಯಜೀವಿಧಾಮ ಐತಲ್ಲ ಅಲ್ಲಿ ನಡೆದಿತ್ತು. ಅದೆಲ್ಲಿಪ್ಪ ಅಂದ್ರೆ ಚಾಮರಾಜನಗರ, ಹೌದಾ? ಏನ್ ಕ್ವಶನ್ ಕೇಳ್ತಾನಂದ್ರೆ, ನೀವು ಯಾವ್ದೋ ಬರ್ಡ್ ಫೆಸ್ಟಿವಲ್ ಒಂದ್ಸಲ ಚೆಕ್ ಮಾಡಿಬಿಡ್ರಿ, ಒಬ್ರು ಯಾರು ಚೆಕ್ ಮಾಡಿಬಿಡ್ರಿ, 100% ಕರೆಕ್ಟ್ ಐತಿ. ಬಟ್ ಬಾಗಲಕೋಟೆ ನಡೆದಿತ್ತು, ಆ ತರ ಹಿಂದಿಂದ ನಡೆದಿದೆ ಅನ್ಸತ್ತಿರೋದು, ಹೌದಾ? BRT ನಡೆದಿತ್ತು. ಅದ್ ಏನ್ ಕ್ವಶನ್ ಕೇಳ್ತಾನಂದ್ರೆ ಅದು ನಡೆದದ್ದು ಎಲ್ಲಿ? BRT ಒಳಗಡೆ, ಹೌದಾ? ಅದ್ರದ್ದೊಂದು ಮ್ಯಾಸ್ಕಾಟ್ ಅಂತ ಕೊಡ್ತಾರೆ. ನೀನ್ ಮ್ಯಾಸ್ಕಾಟ್ ಡಿಸ್ಕಸ್ ಮಾಡಿದಿಲ್ಲ, ಒಂದು ಪಕ್ಷಿನ ಅದಕ್ಕೆ ಚಿಹ್ನೆ ಕೊಡ್ತಾರೆ ಆ ವರ್ಷ. ಯಾವ್ದು? ಇಂಡಿಯನ್ ಸ್ಕೀಮರ್ ಅಂತ ಬರ್ತದೆ ಪಕ್ಷಿ, ಸರ್ಚ್ ಮಾಡಿ ನೋಡಿ, ಗೂಗಲ್ ಬರುತ್ತೆ ಅದು. ಇಂಡಿಯನ್ ಸ್ಕೀಮರ್ ಅದೊಂದು ಪಕ್ಷಿ, ಅದ್ರ ಮ್ಯಾಸ್ಕಾಟ್ ಆಗಿ ಕೊಟ್ಟಾರ. ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೆಕ್ಸ್ಟ್ ಹರೇಲಾ ಎಲ್ಲಿ ಅಂತ ಹೇಳಿದ್ರೆ ನಾನು ಉತ್ತರಾಖಂಡ್, ಹರೇಲಿ ಛತ್ತೀಸ್ಗಢ. ನೆಕ್ಸ್ಟ್ ಈ ಹಾರ್ನ್ಬಿಲ್ ಫೆಸ್ಟಿವಲ್ ಎಲ್ಲಿ? ನಾಗಾಲ್ಯಾಂಡ್, ರೈಟ್? ಹಾರ್ನ್ಬಿಲ್ ಫೆಸ್ಟಿವಲ್ ಎಲ್ಲಿ? ನಾಗಾಲ್ಯಾಂಡ್. ಈ ನೆಕ್ಸ್ಟ್ ಖುಜರಾಹೋ ಮಹೋತ್ಸವ ಅಂತ ಮಾಡ್ತಾರೆ, ಎಲ್ಲಿ ಮಾಡ್ತಾರ? ಖುಜರಾಹೋ ದೇವಾಲಯಗಳು ಎಲ್ಲಿದಾವ? ಮಧ್ಯಪ್ರದೇಶ್. ತಾಜ್ ಮಹೋತ್ಸವ ಅಂತ ಮಾಡ್ತಾರೆ, ಎಲ್ಲಿ ಮಾಡ್ತಾರ? ಆಗ್ರಾ, ಉತ್ತರ ಪ್ರದೇಶ. ತಾಜ್ಮಹಲ್ ಇಲ್ಲ, ಉತ್ತರ ಪ್ರದೇಶ ಆಗ್ರದಾಗ ಆಚರಣೆ ಮಾಡ್ತಾರೆ, ರೈಟ್? ನೆಕ್ಸ್ಟ್ ಬೋನಾಲು ಫೆಸ್ಟಿವಲ್ ಅಂತ ಮಾಡ್ತಾರೆ. ಬೋನಾಲು ಫೆಸ್ಟಿವಲ್ ಅಂದ್ರೆ ಉತ್ಸವ ರೀ, ಎಲ್ರಿ? ತೆಲಂಗಾಣ. ಎಲ್ಲಿ ಮಾಡ್ರಿ?
ತೆಲಂಗಾಣ ನೀನೇ ಮಾಡಿರಲ್ಲ. ಬೋನಾಲು ಫೆಸ್ಟಿವಲ್ ತೆಲಂಗಾಣ. ತೆಲಂಗಾಣ. ನೆಕ್ಸ್ಟ್ ಮೇದಾರಂ ಅಂತ ಮಾಡ್ತಾರೆ, ಮೇದಾರಂ ತೆಲಂಗಾಣ. ಮೇದಾರಂ ಫೆಸ್ಟಿವಲ್ ತೆಲಂಗಾಣ. ಈ ನೆಕ್ಸ್ಟ್ ನೋಡಿಲಿ, PSI ಎಕ್ಸಾಮ್, RSI ಸಬ್ ಇನ್ಸ್ಪೆಕ್ಟರ್, ಹೌದಾ, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಯ್ತು ಮೊನ್ನೆ. 60 ಪೋಸ್ಟ್. ಮಾನ್ಯ ಅಂದ್ರೆ 2021 ಮಾತಾಡ್ತಿರೋದು ಮತ್ತೆ, ಹೌದಾ. ಮಾನ್ಯ ಹುಡುಕಾಡಬಾರ್ದು, ನೀನೆಲ್ಲ ಮಾನ್ಯ ಹೋಗಿ ಎಲ್ಲಿ ಹುಡುಕಾಡಬಾರ್ದು, ಹೌದಾ. ಅಲ್ಲಿ 70 ಪೋಸ್ಟ್ ಕರೆದಿದ್ದ. ಅಲ್ಲಿ ಕ್ವಶನ್ ಇದೆ ಏನಪ್ಪಾ ಅಂದ್ರೆ, ಆ ಮೇದಾರಂ ಅನ್ನೋದು ಜಗತ್ತಿನ ಅತಿ ದೊಡ್ಡ ಟ್ರೈಬಲ್ ಫೆಸ್ಟಿವಲ್. ಅದು ಟ್ರೈಬಲ್ ದವ್ರು ಏನು ಸಾರಿ ಏನು ಹಂಗನ್ ಬರೋದು, ಅದನ್ನ ಟ್ರೈಬಲ್ ಜನಾಂಗದವರು ಆಚರಣೆ ಮಾಡುವಂತ ಭಾರತದ ಅತಿ ದೊಡ್ಡ ಫೆಸ್ಟಿವಲ್. ಬಟ್ ಭಾರತದಲ್ಲಿ ಅತಿ ದೊಡ್ಡ ಫೆಸ್ಟಿವಲ್ ಅದು. ಎರಡನೇದು ಫ್ಲೈಟ್ ಇರೋದು ಟ್ರೈಬಲ್ ಜನಾಂಗದವರು ಆಚರಣೆ ಮಾಡುವಂತ ಫೆಸ್ಟಿವಲ್ ಭಾರತ ಅತಿ ದೊಡ್ಡದು. ಬಟ್ ಎಲ್ಲಾ ಫೆಸ್ಟಿವಲ್ ಕನ್ಸಿಡರ್ ಮಾಡಿದಾಗ, ಎಲ್ಲಾ ಫೆಸ್ಟಿವಲ್ ನಾವು ಮನುಷ್ಯರು ಎಲ್ಲ ಕೂಡ ಕನ್ಸಿಡರ್ ಮಾಡಿದಾಗ ಎರಡನೇದು. ಹಾಗಾದ್ರೆ ಒಂದೇದು ಯಾವ್ದು? ಒಂದೇದು ಯಾವ್ದು? ಎರಡನೇದು ತಂದೇನೆ. ಒಂದೇದು ಯಾವ್ದು? ಯಾವ್ದಪ್ಪ ಅಂದ್ರೆ ಕುಂಭಮೇಳ. ಭಾರತ ಅತಿ ದೊಡ್ಡ ಹಬ್ಬ ಯಾವ್ದು? ಕುಂಭಮೇಳ ರೀ, ಗೊತ್ತಿಲ್ಲ. ಎರಡನೇದ ಮೇದಾರಂ. ಎರಡನೇದಪ್ಪ ಅಂದ್ರೆ ಮೇದಾರಂ. ಬಟ್ ಬಿಡ್ಕೊಡು, PSI ಕ್ವಶನ್ ಏನಕ್ಕೆ ಕೇಳಿದಪ್ಪ ಅಂದ್ರೆ ಅವಾಗ ಆ ವರ್ಷ ನಡೆಯೋದಿತ್ತು ಅದು. ನೋಡ್ರಿ, ನಿಮ್ಗೆ ಗೊತ್ತಿರ್ಲಿ, ಯಾವುದೇ ಜಾತಿ ಅವೆಲ್ಲ ನಡೆದ್ರೆ ಗೌರ್ಮೆಂಟ್ ದುಡ್ಡು ಕೊಡ್ತಾರಣ್ಣ, ಹೌದಾ. ದುಡ್ಡು ಕೊಡಂಗಿಲ್ಲ, ಹೌದಾ. ಅದೇನೋ ಒಂದು ಕಮಿಟಿ ಮಾಡ್ಕೊಂಡು, ಜಾತ್ರಾ ದುರ್ಗಾದೇವಿ ಜಾತ್ರಾ ಕಮಿಟಿ, ಹನುಮಂತ ದೇವರ ಜಾತ್ರಾ ಕಮಿಟಿ ಮಾಡ್ಕೊಂಡು ಅವರೇ ದುಡ್ಡು ಕಲೆಕ್ಟ್ ಮಾಡಿ ಜಾತ್ರೆ ಮಾಡ್ತಾರ, ಗೊತ್ತಿಲ್ಲ, ಹೌದಾ. ಬಟ್ ಹಿಸ್ಟ್ರಿದಾಗ ಫಸ್ಟ್ ಟೈಮ್ ಟ್ರೈಬಲ್ ಅಫೇರ್ ಮಿನಿಸ್ಟ್ರಿ ಐತಿ, ಒಂದು ಬುಡಕಟ್ಟು ಸಚಿವಾಲಯ ಐತಿ ಒಂದು ಕೇಂದ್ರ ಸರ್ಕಾರದಾಗ. ಆ ಬುಡಕಟ್ಟು ಸಚಿವಾಲಯದವರು ದುಡ್ಡು ಕೊಟ್ಟು, ಸರ್ಕಾರ ದುಡ್ಡು ಕೊಟ್ಟು ಆಚರಣೆ ಮಾಡತಕ್ಕಂತ ಏಕೈಕ ಹಬ್ಬ ಯಾವ್ದಪ್ಪ ಅಂದ್ರೆ ಇದು ಯಾವುದು? ಮೇದಾರಂ. ಮೇದಾರಂ, ಹೌದಾ, ಮೇದಾರಂ. ಆ ಒಂದು ಬುಡಕಟ್ಟು ಹಬ್ಬ ಐತಲ್ಲ, ಅದನ್ನ ಆಚರಣೆ ಮಾಡುವಂತ ಬುಡಕಟ್ಟು ಜನಾಂಗ ಯಾವುದು? ಯಾವುದು? ಆ ಹಬ್ಬ ಗೊತ್ತಿಲ್ಲ ನನಗ. ನೀ ಇದನ್ನ ಕೇಳಕ ನಾ ಎಲ್ಲಿ ಹೇಳಿ? ಆ ಹಬ್ಬ ಗೊತ್ತಿದ್ರೆ ಅಟ್ಲೀಸ್ಟ್ ಇದನ್ನ ಟ್ರೈ ಮಾಡಬಹುದು. ಹಬ್ಬ ಗೊತ್ತಿಲ್ಲ. ಯಾವಪ್ಪ ಅಂದ್ರೆ ಕೋಯಾ ಬುಡಕಟ್ಟು ಜನಾಂಗ. ಯಾವುದು? ಕೋಯಾ. ನಿಮ್ಮ PSI ಕ್ವಶನ್ ಅವಾಗ ನ್ಯೂಸ್ ಇಲ್ಲಿತ್ತು. PSI ಕ್ವಶನ್ ಏಕೆ ಇದಪ್ಪ ಅಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಕೋಯಾ ಬುಡಕಟ್ಟು ಜನಾಂಗ ನಮ್ಮ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಕಾನ್ಫಿಡೆನ್ಸ್ ಹೇಳ್ಬೇಕು ಅದನ್ನೇ ಕರೆಕ್ಟ್. ಯಾವ್ದ್ರೆ ಸಿಂಪಲ್ ಥಿಂಕ್ ಮಾಡ್ಬೇಕು ನೀ, ಹೌದಾ. ಈ ವಿನಮಠ ಏನ್ ಹೇಳಿದ? ಮೇದಾರಮ್ಮ ತೆಲಂಗಾಣ ನಡೆಯೋದ ಹೇಳಿದ, ಹೌದಾ. ಅದನ್ನ ಆಚರಣೆ ಮಾಡೋರು ಯಾರ ಹೇಳಿದ್ನ? ಕೋಯಾ ಅಂತ ಹೇಳಿದೆ. ಅಂದ ತಕ್ಷಣ ಕೋಯಾ ಬುಡಕಟ್ಟು ನಮ್ಮ ರಾಜ್ಯದಾಗ, ನೆಕ್ಸ್ಟ್ ಕ್ವಶನ್ ಅಂದ ಕೋಯಾ ಬುಡಕಟ್ಟು ಜನಾಂಗ ನಮ್ಮ ರಾಜ್ಯದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದೆ. ಈಗ ಸಿಂಪಲ್ ಏನ್ ಥಿಂಕ್ ಮಾಡ್ಬೇಕು, ಹಂಗ ಒಂದೇನದು ಲಾಜಿಕ್ ಗೊತ್ತಿಲ್ಲ ಅಂದ್ರೂ ಕೂಡ, ಹೌದಾ. ಲಾಜಿಕ್ ಏನ್ ಗೊತ್ತಾ? ತೆಲಂಗಾಣಕ್ಕೆ ಬಾರ್ಡರ್ ಹಚ್ಕೊಂಡಿದ್ದ ರಾಜ್ಯ ಥಿಂಕ್ ಮಾಡ್ಬೇಕು, ಸಿಂಪಲ್ ಅಷ್ಟೇ. ಅಲ್ಲಿ ಕೊಡ್ತಾನ, ಅಲ್ಲಿ ಆಪ್ಷನ್ ಕೊಡ್ತಾನ. ಒಂದೇನ್ ಕೊಡ್ತಾನ? ಏನು ಒಂದು ರಾಯಚೂರು ಅಂತ ಕೊಡ್ತಾನ, ಹೌದಾ. ಒಂದ್ ಯಾವ್ದು ಚಾಮರಾಜನಗರ ಅಂತ ಕೊಡ್ತಾನ ಆಪ್ಷನ್ ಒಳಗಡೆ. ಒಂದು ಬೀದರ್ ಅಂತ ಕೊಡ್ತಾನ. ಒಂದ್ ಯಾವ್ದಪ್ಪ ಅಂದ್ರೆ ಒಂದು ಬೆಂಗಳೂರು ಅಂತ ಕೊಡ್ತಾನ ಆಪ್ಷನ್. ಯಾವ್ದಾಗ ರಾಯಚೂರು ಅಂತ ತೆಗೆದ್ಬಿಡ್ರಿ. ಆನ್ಸರ್ ಇಸ್ ಬೀದರ್. ಆನ್ಸರ್ ಈಸ್ ಬೀದರ್ ಇಸ್ ರೈಟ್ ಆನ್ಸರ್. ಬೀದರ್ ಗಡಿ ಅಂತ ಒಂದೈತೆ ಅದಕ್ಕೆ. ಅಂದ್ರೆ ಈ ಕೋಯಾ ಬುಡಕಟ್ಟು ಜನಾಂಗ ಆ ತೆಲಂಗಾಣ ಮತ್ತು ನಮ್ಮ ಕರ್ನಾಟಕ ಅಂದ್ರೆ ಎರಡು ಬಾರ್ಡರ್ ಅಲ್ಲಿ ಇದಾರೆ ಅವರು. ಆ ಬೀದರ್ ಬಾರ್ಡರ್ ಮತ್ತೆ ತೆಲಂಗಾಣ ಬಾರ್ಡರ್ ಎರಡೂರಲ್ಲಿ ಇರೋದ್ರಿಂದ ಅವ್ರು ಆಚರಣೆ ಮಾಡ್ತಾರೆ. ಯಾವ ಬುಡಕಟ್ಟು ಜನಾಂಗ ಅದು? ಕೋಯಾ ಬುಡಕಟ್ಟು ಜನಾಂಗ. ಕೋಯಾ ಬುಡಕಟ್ಟು. ಈ ನೆಕ್ಸ್ಟ್ ಅದಾದ್ಮೇಲೆ ಈ ತಮಾಷೆ ಅಂತ ಒಂದು ಡ್ಯಾನ್ಸ್ ಬರುತ್ತೆ. ತಮಾಷೆ ಯಾವ ರಾಜ್ಯ? ವೆರಿ ಗುಡ್. ಯಾವ್ದ್ರಿ? ಮಹಾರಾಷ್ಟ್ರ. ಲಾವಣಿ ಅಂತ ಒಂದು ಡ್ಯಾನ್ಸ್ ಬರುತ್ತೆ. ಯಾವ ರಾಜ್ಯ? ಮಹಾರಾಷ್ಟ್ರ. ಇದನ್ನ ಬಾಸ್ಲ ಕ್ವಶನ್ ಎಕ್ಸಾಮ್, ಹೌದಾ. ನೆಕ್ಸ್ಟ್ ಗಾರ್ಬಾ ಅಂತ ಒಂದು ಡ್ಯಾನ್ಸ್ ಬರುತ್ತೆ. ಯಾವ ರಾಜ್ಯ? ಗುಜರಾತ್. ಯಾವ್ದ್ರಿ? ಗುಜರಾತ್. ಈಗ ಗಾರ್ಬಾ ಅಂದ ತಕ್ಷಣ ನಮ್ಗೊಂದು ಏನೋ ನೆನಪು ಬರ್ಬೇಕು. ಏನ್ ನೆನಪು ಬರ್ಬೇಕು? ನವರಾತ್ರಿ ಬೇಡ. ನೋಡ ಯಾರಂದ್ರ ಅದನ್ನ ಯುನೆಸ್ಕೋ. ಗಾರ್ಬಾ ಅಂದ ತಕ್ಷಣ ನಿಮ್ಗೆ ನೆನಪು ಬರ್ಬೇಕು. ಮತ್ತೇನ್ ಓದ್ಬೇಕಪ್ಪ ಅಂದ್ರೆ ಈ ಯುನೆಸ್ಕೋ ಇಂಟ್ಯಾಂಜಿಬಲ್ ಲಿಸ್ಟ್ ಅಂತ ಬರ್ತದೆ. ಅಂದ್ರೆ ಏನ್ ಕನ್ನಡ ಅದಕ್ಕ ತಾತ್ಕಾಲಿಕ ಪಠ್ಯತೆನೂ ಬರುತ್ತೆ. ಅದ್ರಲ್ಲಿ ಪ್ರಸ್ತುತ ಎಷ್ಟು ಅದಾವ ಅಂತ ನಿನ್ನ ಇರ್ತದೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇನ್. ಜಾರ್ಖಂಡ್ ಕ್ವಶನ್ ಬಿಟ್ಬಿಟ್ರಲ್ಲ ನಿಮ್ಗ, ಅದ್ರಲ್ಲಿ ಕ್ವಶನ್ ಐತಿ. ಹಾಗಾದ್ರೆ ಯುನೆಸ್ಕೋ ಇಂಟ್ಯಾಂಜಿಬಲ್ ಲಿಸ್ಟ್ ಎಷ್ಟು ಅದ ಪ್ರಸ್ತುತ? ತೋ ಅದು ಯುನೆಸ್ಕೋ ಲಿಸ್ಟ್ ಬೇರೆ, 44 ಆದ ಬೇರೆ ಹೇಳ್ತಿರೋದು. ನಾ ಹೇಳ್ತು ಯುನೆಸ್ಕೋ ಇಂಟ್ಯಾಂಜಿಬಲ್ ಲಿಸ್ಟ್ ಎಷ್ಟು ಹೇಳಪ್ಪ? ಮುಗಿ ಹಂಗ ಒಂದು ಮುಗಿ ಅಂದ ತಕ್ಷಣ 100, 200 ಅನ್ಬಾರ್ದು. ಮತ್ತ ಎಷ್ಟದಪ್ಪ ಅಂದ್ರೆ 16 ಅದಾವ್ರು. ಎಷ್ಟವ್ರು? 16 ಇಂಟ್ಯಾಂಜಿಬಲ್ ಲಿಸ್ಟ್ 16ನೇದು ಯಾವ್ದು? ಮನೆ ಸೇರ್ಪಡೆಗೈತಿ. ನೋಡ್ರಿ ಕರೆಕ್ಟ್. ಯಾವ್ದ್ರಿ? ದೀಪಾವಳಿ. ಹೌದಾ? ದೀಪಾವಳಿ ರೈಟ್. ನೆಕ್ಸ್ಟ್ 15ನೇದು ಯಾವ್ದು? ನೋಡ್ರಿ
ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಅದಕ್ಕೆ ಜಸ್ಟ್ ನಿಮ್ಗೆ ಗೊತ್ತಿರೋ 16 ಅದಾವ. 16 ಲಾಸ್ಟ್ ಆಗಿದಪ್ಪ ಅಂದ್ರೆ ದೀಪಾವಳಿ, ಅದಾದ್ಮೇಲೆ ಅಂದ್ರೆ ಗಾರ್ಬಾ ಡ್ಯಾನ್ಸು, ಅದಾದ್ಮೇಲೆ ಅಂದ್ರೆ ಛಟ್ ಪೂಜೆ, ಛಟ್ ಪೂಜೆಯಲ್ಲಿ ದುರ್ಗಾ ಪೂಜೆ. ಅದು ದುರ್ಗಾ ಪೂಜಾ ಪಶ್ಚಿಮ ಬಂಗಾಳ, ಹೌದಾ, ಪಶ್ಚಿಮ ಬಂಗಾಳ ದುರ್ಗಾ ಪೂಜಾ, ರೈಟ್. ಅದಾದ್ಮೇಲೆ ಅಂದ್ರೆ ಈ ರಾಮಲೀಲಾ ಅಂತ ಬರ್ತದೆ ಉತ್ತರ ಪ್ರದೇಶ್, ಹೌದಾ, ಅದನ್ನು ಕೂಡ ಸೇರ್ಪಡೆ ಮಾಡಿದಾರೆ. ಈ ಮಲ್ಲಕಂಬ ಅಂತ ಬರ್ತದೆ, ಮಲ್ಲಕಂಬ, ಈ ಕಂಬ ಸುತ್ತ ಗೊತ್ತಾ ಮಲ್ಲಕಂಬ ಅಂತೇಳಿ. ಸೊ ಅದಪ್ಪ ಅದನ್ನು ಕೂಡ ಸೇರ್ಪಡೆ ಮಾಡಿದಾರೆ. ಅದು ಇಂಟ್ಯಾಂಜಿಬಲ್ ಲಿಸ್ಟ್ ಒಳಗಡೆ ಐತಿ, ಇಂಟ್ಯಾಂಜಿಬಲ್ ಲಿಸ್ಟ್ ಒಳಗಡೆ. ಈ ಯೋಗಾಸನ, ಯೋಗಾಸನ ಕೂಡ ಲಿಸ್ಟ್ ಅಲ್ಲಿ ಐತಿ, ಯೋಗಾಸನ ಕೂಡ ಲಿಸ್ಟ್ ಅಲ್ಲಿ. ಹಾಗಾದ್ರೆ ಈ ತರ ಇಂಟ್ಯಾಂಜಿಬಲ್ ಲಿಸ್ಟ್ ಸೇರ್ತಕ್ಕಂಥ ಮೊದಲ ಯಾವ್ದ್ರಿ? ಮೊದಲ ಯಾವ್ದು? ಅದೊಂದಿತ್ತುಪ್ಪ, ನಮ್ಗೆ ಕನ್ಫ್ಯೂಸ್ ಆಯ್ತದ. ನೋಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಎಷ್ಟಾದಪ್ಪ ಅಂದ್ರೆ 1:45 ಟೈಮು. ಅನ್ಕಟ್ ಮಾಡ್ತೀವಿ, ಅನ್ಕಟ್ ಮಾಡ್ಬಿಡ್ತೀವಿ.